चलन भाई ತಾತ ಕೊಟ್ಬಿಡ ತಾತ ಇಲ್ಲಿ ಲೈನ್ ಎಂಟ್ರೆನ್ಸ್ ಸಿಗಿದ್ದೀನಿ ಕೊಟ್ಬಿಡಿ ಯೂಟ್ಯೂಬ್ನಾಗ ಬಂದಾರಂತ ಅವರು ಅದಾರ ಸರಿ ನೀವು ಕೊಟ್ಬಿಡ ಸ್ವಲ್ಪ ದಾರಿ ಬಿಡ್ಬೇಕು ನಮಗೆ ಮೇಲೆ ಎತ್ತಕ್ಕೆ ಬರಗಲ್ಲ ಓಂ ನಮಃ ಶಿವಾಯ ದಾರಿ ಬಿಡಗಲಿ ಒಟ್ಟ ನೀವು ಸ್ವಲ್ಪ ದಾರಿ ಬಿಡ್ತಾರೆ ನೀವು ನೀವೇ ಬರ್ತೀವಿ
ओम श्री गुरु बसवलिंगाय नमः। ओम श्री गुरु बसवलिंगाय नमः। जय मंगलम जय गुरु बसवेश हर हर महादेव। ಕುಂದ್ರ ಕೊಡಂಗಲ್ಲ ಸರ್ಕಂಬ್ರಿ ಹಿಂದಕ್ಕೆ ಸರ್ಕಂಬ್ರಿ ನೀವು ಸರ್ ಬರ್ರಿ ಏನ್ರಿ ಫೋನ್ ಸರಿ ನನಗೆ ಬೇಕಿಲ್ಲ ಗೆಸೇನ್ ಅಂತ ಇಟ್ಕೊಂಡು ನಾನು ಅದಕ್ಕೆ ಇಲ್ರಿ ಇದನ್ನ ನಮ್ಮದಿದು ನಿಮ್ಮದು ದಂದಿಲ್ಲ ಇನ್ನ ಅಣ್ಣ ಇದು ಲೈವ್ ಇದೆ ಅದು ಲೈವ್ ಯೂಟ್ಯೂಬ್ ಕೂಡ ಅದನ್ನು ಯೂಟ್ಯೂಬ್ ನಿಮ್ಗೆ ಬೇಕಲ್ಲ ನಿಮ್ದಕ್ಕೆ ಅವ್ರು ಯಾರು ಇವು ಹೇಳಿದ್ರು ಬರ್ತಾರೆ ಅವ್ರು ನಾನು ಹಿಡ್ಕೊಂಡು ಎಲ್ಲರೂ ಹಲೋ ಎಲ್ಲರೂ ಶಾಂತವಿತರಾಗಿ ಕುಳಿತುಕೊಳ್ಳಬೇಕು. ಅಲ್ಲಿ ಇರತಕ್ಕಂಥ ದ್ರೋಣದಲ್ಲಿ ಇರತಕ್ಕ ಎಲ್ಲರೂ ಮುಂದೆ ಬಂದು ಕೂಡಬೇಕು. ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವರ ಮಹಾದೇವ. ಬರೀ ಮುಂದೆ ಕೊಡ್ರೆ ಶಾಂತರಿತರಾಗಿ ಎಲ್ಲರೂ ಕೂತುಕೊಂಡು ಆಧ್ಯಾತ್ಮಿಕ ಪ್ರವಚನವನ್ನು ತಮಗೆ ಕೇಳುವಂಥ ಪುಣ್ಯ ಕೆಸರಡ್ಡಿ ಗ್ರಾಮಕ್ಕೆ ಬಂದಿದೆ. ಅದನ್ನು ಕೇಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಹಲೋ, ಕೇಸರಡ್ಡಿ ಗ್ರಾಮದ ಸರ್ವ ಸದ್ಭಕ್ತರಲ್ಲಿ ವಿನಂತಿಸಿಕೊಳ್ಳುವುದೇನೆಂದ್ರೆ ಎಲ್ಲರೂ ನಿಂತುಕೊಂಡಿದ್ದಾರೆ. ನಿಮ್ಮ ಸಲಿಗೆ ಆಸನಗಳ ವ್ಯವಸ್ಥೆ ಮಾಡಿದ್ದೆ, ಬನ್ನಿ. ಇನ್ನು ಕೆಲವು ಕ್ಷಣದಲ್ಲಿ ಪರಿಪೂರ್ಣದಡೆಗೆ ಆಧ್ಯಾತ್ಮಿಕ ಪ್ರವಚನ ಎಂಬ ಶ್ರೀ ಸುವರ್ಣಗಿರಿ ಸಂಸ್ಥಾನ ವಿರಕ್ತ ಮಠ ಕನಗಿರಿ ಇವರಿಂದ ವಿಶ್ವಗುರು ಶ್ರೀ ಬಸವೇಶ್ವರರ 892ನೇ ಜಯಂತಿ ಅಂಗವಾಗಿ ಪರಿಪೂರ್ಣದಡೆಗೆ ಆಧ್ಯಾತ್ಮಿಕ ಪ್ರವಚನ. ಇನ್ನು ಈಗ ಚನ್ನಮಲ್ಲ ಮಹಾಸ್ವಾಮಿಗಳು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಎಲ್ಲರೂ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ, ಎಲ್ಲರೂ ನಿಂತುಕೊಂಡಿದ್ದರು. ನಿಮ್ಮ ಸಲಗೆ ಆಸನ ಈ ಕೆಲವು ಕ್ಷಣದಲ್ಲಿ ಈ ಪ್ರವಚನ ಕಾರ್ಯಕ್ರಮ ಜರುಗುವುದರಿಂದ 2/4/2025ರಿಂದ 30/4/2025ರವರೆಗೆ ಕೇಸರಡ್ಡಿ, ಆನಗಲ್, ಕನ್ನೇರಮಡಗು ಮತ್ತು ಉಲೇದರ್ ಕನಗಿರಿಗಳಲ್ಲಿ ಈ ಪ್ರವಚನ ಕಾರ್ಯಕ್ರಮ ಜರುಗುತ್ತದೆ. ಪ್ರಥಮವಾಗಿ ಕೇಸರಡ್ಡಿ ಗ್ರಾಮದ 2/4/2025ರಿಂದ 6/4/2025ರವರೆಗೆ 5 ದಿವಸಗಳ ಕಾಲ
ಈ ಸುವರ್ಣ ಅವಕಾಶವನ್ನು ನಮ್ಮ ಕೇಸರಟ್ಟಿಗೆ ಒದಗಿ ಬಂದಿದೆ. ಆದ ಕಾರಣ ಊರಿನ ಎಲ್ಲ ಸಕಲ ಸದ್ಭಕ್ತರು, ಊರಿನ ಗುರುಹಿರಿಯರು ಎಲ್ಲರೂ ಬಂದು ಈ ಆಸನದಲ್ಲಿ ಕುಳಿತುಕೊಂಡು ಈ ಪ್ರವಚನ ಕೇಳಿ ಪುನೀತರಾಗಬೇಕಾಗಿ ತಮ್ಮಲ್ಲಿ ವಿನಂತಿ. ವಿಶ್ವಗುರು ಶ್ರೀ ಬಸವೇಶ್ವರರ 897ನೇ ಜಯಂತಿಯ ಅಂಗವಾಗಿ ಪರಿಪೂರ್ಣದೆಡೆಗೆ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮವನ್ನು ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ನಮ್ಮ ಭಾಗದ ನಡೆದಾಡುವ ದೇವರಿಂದ ಕೇಳುವಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಡಾಕ್ಟರ್ ಚೆನ್ನಮಲ್ಲ ಮಹಾಸ್ವಾಮಿಗಳಿಗೆ ನಮ್ಮೂರಿನ ಎಲ್ಲ ಸಕಲ ಸದ್ಭಕ್ತರ ಪರವಾಗಿ ಹೃತ್ಪೂರ್ವಕವಾಗಿ ಅವರನ್ನು ಸ್ವಾಗತ ಕೋರುತ್ತೇವೆ. ಹಲೋ, ಇವತ್ತಿನ ಕಾರ್ಯಕ್ರಮದ ಮಂಗಲದ ಸಾನ್ನಿಧ್ಯ ವಹಿಸಿರುವಂಥ ಶ್ರೀ ಹಾಲಶಂಕರ ಸ್ವಾಮಿಗಳು ವೆಂಕಟಗಿರಿ ಮುಖ್ಯ ಪ್ರವಚನಕಾರರಾಗಿರುವಂಥ ಶ್ರೀ ಪುಟ್ಟರಾಜ ಶಾಸ್ತ್ರಿಗಳು ಚುಚ್ಚಿಹಾಳ್, ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಗದಗ ಇವರಿಗೂ ಕೂಡ ನಾವು ಹೃತ್ಪೂರ್ವಕವಾಗಿ ನಮ್ಮೂರಿನ ಎಲ್ಲ ಗ್ರಾಮಸ್ಥರ ಪರವಾಗಿ, ಎಲ್ಲ ಭಕ್ತಾದಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಅವರನ್ನು ಸ್ವಾಗತಿಸ್ತೇವೆ. ಅದೇ ರೀತಿ ಸಂಗೀತಕಾರರಾಗಿ ಆಗಮಿಸಿರುವಂಥ ಶ್ರೀ ದೇವರಾಜ್ ಯರ್ಕಿಯಾಳ್ ಅವರಿಗೆ ನಮ್ಮೂರಿನ ಎಲ್ಲ ಸಕಲ ಸದ್ಭಕ್ತರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇವೆ. ತಬಲಾ ವಾದಕರಾಗಿರುವಂಥ ಶ್ರೀ ಪ್ರತಾಪ್ ಎಂ ಹಿರೇಮಠ್ ಕುಶಿಗಿಯವರನ್ನು ಕೂಡ ನಮ್ಮೂರಿನ ಎಲ್ಲ ಸಕಲ ಸದ್ಭಕ್ತರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇವೆ. ಹಾಗೂ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಕಳೆ ನೀಡಿದಿರುವಂಥ ನಮ್ಮೂರಿನ ಎಲ್ಲ ತಾಯಂದರಿಗೆ, ಅಕ್ಕ ತಂಗಿಯರೇ, ಇವತ್ತಿನ ದಿವಸ ಅವರು ಕುಂಭ ಮತ್ತು ಕಳಸದೊಂದಿಗೆ ಪೂಜರನ್ನ ಬರಮಾಡಿಕೊಂಡಿದ್ದಾರೆ. ಅವರು ಕೂಡ ನಮ್ಮೂರಿನ ಎಲ್ಲ ಸಕಲ ಸದ್ಭಕ್ತರ ಪರವಾಗಿ ಅವ್ರಿಗೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೇವೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ನಮ್ಮೂರಿನ ಗ್ರಾಮದ ಗುರು ಹಿರಿಯರಿಗೂ ಕೂಡ ಸ್ವಾಗತ ಕೋರುತ್ತಾ ಇನ್ನು ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತಾ ಈಗ ಗುರುಗಳಿಗೆ ನಾವು ಇದನ್ನ ವಚನ ಪ್ರಾರ್ಥನೆಯನ್ನ ಮುಂದುವರಿಸಬೇಕಂತ ಅವಳಿಗೆ ಕೇಳ್ಕೊಳ್ತೇವೆ. ಹಲೋ, ನಮ್ಮೂರಿನ ಕೇಸರಟ್ಟಿಯ ಭಜನಾ ಮಂಡಳಿಯವರಿಗೂ ಕೂಡ, ಶ್ರೀ ಬಸವೇಶ್ವರ ಭಜನೆ ಮಂಡಳಿಯವರು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾ, ಹಾಗೂ ಟಿವಿ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾ ಈಗ ನಮ್ಮ ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತೇವೆ. ಬಸವನೆಂದರೆ ಯಾರೋ ತಿಳಿಸಿರಿ ಜಗಕ್ಕೆ, ಬಸವನೆಂದರೆ ಕರ್ನಾಟಕ ಸಂಸ್ಕೃತಿಯ ಒಡೆಯನು, ಬಸವ ಬಂದ ಸಂಸ್ಕೃತಿಯ ತಂದ, ಬಸವ ಬಂದ ಸಂಸ್ಕೃತಿಯ ತಂದ. ಬಸವನೆಂದರೆ ಯಾರು ತಿಳಿಸಿರಿ ಜಗಕ್ಕೆ, ಬಸವನೆಂದರೆ ಯಾರು ತಿಳಿಸಿರಿ ಜಗಕ್ಕೆ, ಬಸವನೆಂದರೆ ಕರ್ನಾಟಕ ಸಂಸ್ಕೃತಿಯ ಒಡೆಯನು, ಬಸವನೆಂದರೆ ಕರ್ನಾಟಕ ಸಂಸ್ಕೃತಿಯ ಒಡೆಯನು, ಬಸವ ಬಂದ
ಸಂಸ್ಕೃತಿಯ ತಂದ ಬಸವ ಬಂದ ಸಂಸ್ಕೃತಿಯ ತಂದ ಮೊದಲಾಂಬಿಕೆಯ ಮಾನಸ ಪುತ್ರನಾಗಿ ಮಹಾಮಾನವತವಾದಿ ಎಲ್ಲರಿಗೂ ತಾನಾಗಿ ಮೊದಲಾಂಬಿಕೆಯ ಮಾನಸ ಪುತ್ರನಾಗಿ ಮಹಾಮಾನವತವಾದಿ ಎಲ್ಲರಿಗೂ ತಾನಾಗಿ ಸಮಾನತೆಯು ತೋರಿದಂತ ಸದ್ಗುಣಿ ತಾನಾಗಿ ಜಾತಿ ಭೇದ ಬಡಿಸಿದ ಜಗದೊಡೆಯನು ತಾನಾಗಿ ಜಾತಿ ಭೇದ ಬಡಿಸಿದ ಜಗದೊಡೆಯನು ತಾನಾಗಿ ಬಸವ ಬಂದ ಸಂಸ್ಕೃತಿಯು ತಂದ ಬಸವ ಬಂದ ಸಂಸ್ಕೃತಿಯು ತಂದ ದುಡಿದುಣ್ಣದು ದಾರಿ ತೋರಿ ಶಿವ ಶರಣರಿಗೆಲ್ಲ ದುಡಿದುಣ್ಣದು ದಾರಿ ತೋರಿ ಶಿವ ಶರಣರಿಗೆಲ್ಲ ಶಕ್ತಿ ನೀಡಿ ಹರಿಸಿದನು ಸದ್ಭಕ್ತರಿಗೆಲ್ಲ ವಚನ ವೈರಾಗ್ಯದ ತತ್ವವನ್ನು ಬೆಳೆಸಿದ ಮೌಢ್ಯತೆಯು ತುಂಬಿದಂತ ಜನರಿಗೆ ಎಚ್ಚರಿಸಲು ಮೌಢ್ಯತೆಯು ತುಂಬಿದಂತ ಜನರಿಗೆ ಎಚ್ಚರಿಸಲು ಬಸವ ಬಂದ ಸಂಸ್ಕೃತಿಯು ತಂದ ಬಸವ ಬಂದ ಸಂಸ್ಕೃತಿಯು ತಂದ ಬಸವ ಬಂದ ಸಂಸ್ಕೃತಿಯು ತಂದ ಬಸವ ಬಂದ ಸಂಸ್ಕೃತಿಯು ತಂದ जय मंगलम जय गुरु बसवेश हर हर महादेव जगत ज्योति बसवेश्वर हदास के महानगल गुरु कुमारेश्वर हदास के रुद्रश्व योगी हदास के जय मंगलम जय गुरु बसवेश हर हर महादेव हर 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 हेलो 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 ಸ್ವಲ್ಪ ಮಾತಾಡೋರೆಲ್ಲ ಸುಮ್ಮನಾಗ್ತೀರಿ जय मंगलम जय गुरु बसवेश हर हर महादेव विश्व गुरु बसवेश्वर महाराज की ಎಲ್ಲರೂ ಹೇಳ್ಬೇಕು विश्व गुरु बसवेश्वर महाराज की हानगल्ल गुरु कुमार यतीश महात्मा की राजराजेश्वरी माता की सकल साधु संत महात्मा की ಈ ಕಡೆ ಅವ್ರು ಅನ್ಬಾರ್ದಂತ ನಿರ್ಧಾರ ಮಾಡ್ದಂಗೆ ಆ
गरुडार्क गजाननं अनेकदन्तं भक्तान् एकदन्तमुपास्महे गुरुब्रह्म गुरुर्विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। गुरु साक्षात् परब्रह्म तस्मै श्री गुरवे नमः। तस्मै श्री गुरवे नमः। जय मंगलम जय नमः पार्वती शिव हर हर महादेव। ओम श्री गुरु बसवलिंगाय नमः। एको बंद रत्नाकर धौतपदाम्यं हिमालयं किरीटिनि ब्रह्मराज ऋषि रत्नाकराढ्यां वंदे भारत मातरम्। या देवी सर्वभूतेषु मातृरूपेण संस्थिता नमस्तस्यै 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 नमो नमः। ಆರಂಭದಲ್ಲಿ ಆರಾಧ್ಯ ಗುರುದೇವ ಪುಟ್ಟರಾಜ ಶಿವಯೋಗಿಗಳವರನ್ನ ಹಾನಗಲ್ಲ ಗುರುಕುಮಾರ ಯತೀಶ್ವರನ್ನ ತಾಯಿ ರಾಜರಾಜೇಶ್ವರಿಯನ್ನ ಹೃದಯ ಗದ್ದುಗೆಯಲ್ಲಿ ಸ್ಥಾಪಿಸಿ ಪೂಜಿಸಿ ಆರಾಧಿಸಿ ನಮಸ್ಕರಿಸಿ ಜನಿಸಿದಂದಿನಿಂದ ಜನ್ಮ ಜಾತಕದಂತೆ ಬೆನ್ನಿಗಂಟಿಕೊಂಡಿರುವ ಅಜ್ಞಾನ ಎಂಬ ಪರದೆಯನ್ನು ಕಿತ್ತಿಸುವುದು ಸುಜ್ಞಾನದ ಹಾದಿಗೆ ಭೂಲೋಕದ ಭವ್ಯಗಳನ್ನು ಕೊಂಡೊಯ್ದಿರುವಂತಹ ಜಗತ್ತಿನ ಎಲ್ಲ ಜಗದಾದಿ ಜಗದಾಚಾರ್ಯರನ್ನ ಬಸವಾದಿ ಶಿವಶರಣರನ್ನ ಚಿಂತಕರನ್ನ ವಿಮರ್ಶಕರನ್ನ ಅನುಭಾವಿಗಳನ್ನ ಬುದ್ಧಿಜೀವಿಗಳನ್ನ ದುಡಿದೇ ತಿನ್ನುವ ಬಡಜನರನ್ನ ದೇಶ ಕಾಯುವ ಸೈನಿಕರನ್ನ ಜಗತ್ತಿಗೆ ಅನ್ನ ಹಾಕುತ್ತಿರುವಂತಹ ಭೂಮಿ ತಾಯಿಯ ಚೊಚ್ಚಲ ಮಗ ರೈತ ಮಹಾಪ್ರಭುಗಳಿಗೆ ಶ್ರದ್ಧೆಯ ಶರಣುಗಳನ್ನು ಸಮರ್ಪಣೆ ಮಾಡಿ ಚನ್ನಶ್ರೀಗಳು ಗ್ರಾಮದೆಡೆಗೆ ದರೆಯ ಭವಿಗಳು ಪರಿಪೂರ್ಣದಡಿಗೆ ಈ ಸುಂದರವಾದ ಕಾರ್ಯಕ್ರಮದ ರೂವಾರಿಗಳಾಗಿ ನಾವು ನೀವುಗಳೆಲ್ಲ ಪೂರ್ಣತೆಯಿಂದ ಪರಿಪೂರ್ಣ ಆಗೋದು. ಪೂರ್ಣತೆ ಮತ್ತದಕ್ಕೊಂದಷ್ಟು ಪರಿಪೂರ್ಣತೆ ಎರಡಿದೆ ಇದರಲ್ಲಿ. ಬಹಳ ಅದ್ಭುತವಾಗಿರುವಂತಹ ಕಾರ್ಯಕ್ರಮ. ಸ್ವಾರ್ಥದಿಂದ ನಿಸ್ವಾರ್ಥರಾಗೋದು, ನಾನು ಎನ್ನುವುದನ್ನು ಬಿಟ್ಟು ನನ್ನವರು ಎನ್ನುವಂತಹದ್ದನ್ನು ಕಲಿಯುವಂತಹದ್ದು. ಮನದ ಮೈಲಿಗೆಯನ್ನ ತೊಳೆಯುವಂತಹ ಈ ಮನಕ್ಕೊಂದು ಪರಿಪೂರ್ಣತೆಯನ್ನು ನೀಡುವಂತಹ ಆಧ್ಯಾತ್ಮಿಕ ನೆತ್ತಿಯ ಬುತ್ತಿಯ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನು ಕರುಣಿಸಿ ಈ ನಾಡಿನ ತುಂಬೆಲ್ಲ ಬಸವಾದಿ ಶಿವಶರಣರ ಚಿಂತನೆ ಮಂಥನಗಳನ್ನು ಈ ಲೋಕಕ್ಕೆ ಬಿತ್ತುತ್ತಾ ಸುವರ್ಣಗಿರಿ ಸಂಸ್ಥಾನ ವಿರಕ್ತ ಮಠ ಮಹಾಪೀಠದ ಪರಮ ಪೂಜ್ಯರಾಗಿರುವಂತಹ
ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಚೆನ್ನಮಲ್ಲ ಮಹಾಸ್ವಾಮಿಗಳು ಪರಮ ಪೂಜ್ಯರ ದಿವ್ಯ ಚರಣಗಳಿಗೆ ಭಕ್ತಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಸತ್ಸಂಗದ ಕಾರ್ಯದಲ್ಲಿ ಸಂಗೀತದ ಸೇವೆಯನ್ನು ನೀಡುವುದಕ್ಕೆ ಬಂದಿರುವಂತಹ ನಾಡಿನ ಪ್ರಖ್ಯಾತ ಕಲಾವಿದರು ದೇವರಾಜ್ ಗವಾಯಿಗಳು ಎರಕಿಹಾಳ್ರವರಲ್ಲಿ ತಬಲಾ ಸೇವೆಯನ್ನು ಅಚ್ಚುಕಟ್ಟಾಗಿ ನೀಡುವುದಕ್ಕೆ ಆಗಮಿಸಿರುವಂತಹ ಈ ನಾಡಿನ ಪ್ರಖ್ಯಾತ ಕಲಾವಿದರು ಪ್ರತಾಪಣ್ಣ ಕುಷ್ಟಗಿ ಅವರಲ್ಲಿ, ಕೇಸರಹಟ್ಟಿ ಗ್ರಾಮದ ಎಲ್ಲ ಶರಣ ಸದ್ಭಕ್ತರೇ, ಮಹಾಜನಗಳೇ, ಮಾತೆಯರೇ, ಮುದ್ದು ಮಕ್ಕಳೇ, ದಾನಿಗಳೇ, ದಾಸೋಹಿಗಳೇ, ಅವರಿವರನ್ನದೇ ಈ ಸನ್ಮಂಗಳದಂಗಳದ ಕಾರ್ಯಕ್ಕೆ ಕಾರಣೀಭೂತರಾಗಿರುವಂತಹ ತಾವೆಲ್ಲರೂ ಬಸವ ಸ್ವರೂಪರೆಂದು ಭಾವಿಸಿ ತಮ್ಮ ಅಂತರಂಗದಲ್ಲಿ ಹೊಳೆಯುತ್ತಿರುವಂತಹ ಬಸವ ಜ್ಯೋತಿಗೆ ಶರಣು, ಶಿವಶರಣಾರ್ಥಿ. ಆ ಹುಡುಗರೆಲ್ಲ ಒಂದು ಸ್ವಲ್ಪ ಆರಾಮ್ ಕೂತ್ಕೊಳ್ರಿ, ಒಂದು ಅರ್ಧ ಗಂಟೆ. ಆಮೇಲೆ ನಾನು ಹೇಳೋದು ಬೇಡ, ನೀವೇ ಕೂಡ್ತೀರಿ, ನನಗೆ ಗೊತ್ತದ. ಒಂದು ಸರಿ ಎಲ್ಲರೂ, ಎಷ್ಟು ಜನ ಇದ್ದೀರಿ ಎಲ್ಲರೂ ಸೇರಿ ಒಂದೇ ಒಂದು ಸಾರಿ ಜೈ ಘೋಷ ಮಾಡಿ ವಿಶ್ವಗುರು ಬಸವೇಶ್ವರ ಮಹಾರಾಜ ಕಿ. ಸಾಕು. ಡಾಕ್ಟರ್ ಸಿದ್ದಯ್ಯ ಪುರಾಣಿಕ್ ಅನ್ನುವಂಥವರು ಒಂದು ಅದ್ಭುತವಾದ ವಚನ ಬರೀತಾರೆ. ಮನೆಯ ತುಂಬ ಮುಸುರೆಯ ಚೆಲ್ಲಿ ನೊಣವ ನೋಡಿಸಲು ಬಡಿದಾಡುವುದಕ್ಕಿಂತ ಮುಂಚೆ ಮನೆಯಲ್ಲಿ ನೊಣ ಬೀಳದಂತೆ ಎಚ್ಚರಿಸಬೇಕಯ್ಯ. ಅಂಗಳದ ತುಂಬ ಕಸವ ಚೆಲ್ಲಿ ಆಸರೆಗೋಲು ಹಿಡಿದು ಹೊಡೆದಾಡುವುದಕ್ಕಿಂತ ಮುಂಚೆ ಅಂಗಳದಲ್ಲಿ ಕಸ ಬೀಳದಂತೆ ನೋಡಿಕೊಳ್ಳಬೇಕಯ್ಯ. ಆರೋಗ್ಯ ಕೆಡುವವರೆಗೂ ಸಿಕ್ಕದ್ದೆಲ್ಲವನ್ನು ತಿಂದು ಆರೋಗ್ಯ ಕೆಟ್ಟು ಹೋದ ಮೇಲೆ ವೈದ್ಯರ ಬಳಿ ಹೋಗಿ ಆರೋಗ್ಯ 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 ಎಂದು ಬೊಬ್ಬಿಡುವ ಮುಂಚೆ ಆರೋಗ್ಯ ಕೆಡದಂತೆ ಎಚ್ಚರಿಸಬೇಕಯ್ಯ. ಸ್ವತಂತ್ರ ದೇವರ ಸಿದ್ದೇಶ್ವರ ಸಮಾಜ ಕೆಟ್ಟು ಹೋಗುವವರೆಗೂ ಸುಮ್ಮನೆ ಕೂತು, ಸಮಾಜ ಕೆಟ್ಟು ಹೋಗುವವರೆಗೂ ಸುಮ್ಮನೆ ಕೂತು, ಸಮಾಜ ಕೆಟ್ಟು ಹೋದ ಮೇಲೆ ಸಮಾಜ 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 ಕ್ರಾಂತಿ 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 ಎಂದು ಹೊಡೆದಾಡುವುದಕ್ಕಿಂತ ಮುಂಚೆ ಕೆಟ್ಟು ಹೋಗುವಂತಹ ಸಮಾಜವನ್ನು ಕಟ್ಟಿ ನಿಲ್ಲಿಸಬೇಕಯ್ಯ ಸ್ವತಂತ್ರ ದೇವರ ಸಿದ್ದೇಶ್ವರ ಅಂತ ಒಂದು ವಚನ ಬರುತ್ತೆ. ಈ ವಚನದ ಮೂಲ ಸಾರಿ ಏನು ಅಂತಂದ್ರೆ, ಮನಿ ಬಿದ್ದ ಮೇಲೆ ಮನಿ ಕಟ್ಟೋದಲ್ಲ, ಮನಸ್ಸು ಕೆಟ್ಟು ಹೋದ ಮೇಲೆ ಮನಸ್ಸು ಶುದ್ಧ ಮಾಡೋದಲ್ಲ, ಸಮಾಜ ಕೆಟ್ಟು ಹೋದ ಮೇಲೆ ಸಮಾಜವನ್ನು ಕಟ್ಟಿ ನಿಲ್ಲಿಸಬೇಕು ಅನ್ನುವಂತಹದ್ದಲ್ಲ. ಎಲ್ಲರೂ ಹಾಳಾಗುವವರೆಗೂ ಸುಮ್ಮನೆ ಕುಂತ್ಕೊಂಡು ಬಿಡೋದು, ಹಾಳಾದ ಮೇಲೆ ನಾ ಶುದ್ಧ ಮಾಡ್ತೇನೆ ಅಂತ ಹೊಡೆದಾಡುವಂತಹದ್ದು ನಮ್ಮಗಳ ಕೆಲಸ ಅಲ್ಲ. ಹೊಲಸು ಮಾಡಿದ ಮೇಲೆ ಆಮೇಲೆ ಸ್ವಚ್ಛ ಮಾಡಬೇಕು ಅಂತ ಹೊಡೆದಾಡುವಂತಹದ್ದಲ್ಲ. ಆಶ್ಚರ್ಯ ನಿಮಗೆ ನೆನಪಿರಬೇಕು, ಪ್ರಸ್ತುತ ದಿನಮಾನದಲ್ಲಿ ಪರಿಪೂರ್ಣದೆಡೆಗೆ ಅನ್ನುವಂತಹ ಪ್ರವಚನದ ಸಾರ, ಈ ಟೈಟಲ್ ಏನದಲ್ಲ ಪರಿಪೂರ್ಣ ಅನ್ನುವಂತಹದ್ದು. ಇದನ್ನು ನಾವು ಅರ್ಥ ಮಾಡಿಕೊಳ್ಳುವಂತಹ ವಿಚಾರ, ಕೆಟ್ಟು ಹೋದ ಮೇಲೆ ಕಟ್ಟಿ ನಿಲ್ಲಿಸ್ತೀನಿ ಎನ್ನುವುದಕ್ಕಿಂತ, ಮನಸ್ಸೇ ಕೆಟ್ಟು ದೂರ ಆದ ಮೇಲೆ ಮನಸ್ಸನ್ನು ಒಂದು ಮಾಡ್ತೀನಿ ಎನ್ನುವುದಕ್ಕಿಂತ, ಒಬ್ಬರನ್ನೊಬ್ಬರು ನೋಡ್ಲಾರ್ದಂಗೆ ದೂರ ಆದ ಮೇಲೆ ಅವರೆಲ್ಲರನ್ನು ಕೂಡಿಸ್ತೀನಿ ಅನ್ನುವುದಕ್ಕಿಂತ, ಒಂದಷ್ಟು ಕೆಟ್ಟ ಗಾಳಿ ಏನಾರ ಬೀಸಿ ಸಮಾಜ ಇಬ್ಬಾಗ ಆಗಕತ್ತೈತಿ ಅಂತಂದ್ರೆ ಅದು ಕೆಡುವುದಕ್ಕಿಂತ ಮುಂಚೆ ಅದನ್ನು ಕಟ್ಟಿ ನಿಲ್ಲಿಸಬೇಕು ಅನ್ನುವಂತಹ ಆ ಹಠ ತೊಟ್ಟು ನಿಮ್ಮೂರಿಗೆ ಬಂದಿರುವಂತಹ ಪಾದ ಅದು ಸುವರ್ಣಗಿರಿ ಸಂಸ್ಥಾನ ಮಹಾಪೀಠದ ಪಾದ, ಡಾಕ್ಟರ್ ಚೆನ್ನಮಲ್ಲ ಮಹಾಸ್ವಾಮಿಗಳವರ ಪಾದ. ಇದೊಂದು ಜ್ಞಾನದಾಸೋಹ ಕಾರ್ಯಕ್ರಮ, ಜ್ಞಾನದಾಸೋಹ ಕಾರ್ಯಕ್ರಮ, ಜನಜಾಗೃತಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸಾರ ಇಷ್ಟ, ಇಲ್ಲಿ ಏನನ್ನೂ ಬಿಂಬಿಸಬೇಕಾಗಿಲ್ಲ, ಒಡೆದು ಹೋದ ಮನಸ್ಸುಗಳನ್ನು ಒಟ್ಟು ಮಾಡಬೇಕಾಗ್ಯದ. ನೆನಪಿಟ್ಟುಕೊಳ್ಬೇಕು, ಪೂಜ್ಯ ಗುರುವರರು ನಿಮ್ಮೂರಿಗೆ ದಯಮಾಡಿಸ್ತಾರೆ ಅಂತಂದ್ರೆ ನೀವೆಲ್ಲ ಇವತ್ತು ಮೆರವಣಿಗೆ ಮಾಡ್ತಾ ಇಲ್ಲಿವರೆಗೂ ಕರ್ಕೊಂಡು ಬಂದ್ರಿ. ಮೆರವಣಿಗೆ ಮಾಡಬೇಕಾದ್ರೆ ಕಾಲ ಅಡಿಯಲ್ಲಿ ಒಂದು ಸೀರೆಯನ್ನು ಹಾಕಿದ್ರಿ,
ಕಾಲ ಅಡಿಯಲ್ಲಿ ಒಂದಷ್ಟು ನೀರನ್ನು ಹಾಕಿದರೆ ಪೂಜ್ಯರು ಬರುವಂತಹ ಹಾದಿಯನ್ನು ಸ್ವಚ್ಛ ಮಾಡ್ಕೊತ ಬಂದ್ರಿ, ತುಂಬಾ ಖುಷಿ ಆಗತ್ತೆ. ಬಹಳಷ್ಟು ಜನ ತಾಯಂದಿರು ಕುಂಭ ಹೊತ್ತಿದ್ರಿ, ಒಂದಷ್ಟು ಜನ ತಾಯಂದಿರು ಕಳಸ ಹಿಡಿದಿದ್ರಿ. ಪೂಜ್ಯ ಗುರುವರರು ಬರುವಂತಹ ದಾರಿಯನ್ನು ಸ್ವಚ್ಛ ಮಾಡಬೇಕು ಅಂತ ನಿಮಗೆ ಹೆಂಗೆ ಅನ್ನಿಸ್ತೋ, ನಮ್ಮ ಗುರುಗಳು ನಮ್ಮೂರಿಗೆ ಬಂದರೆ ಅವರು ಬರೋ ದಾರಿಯನ್ನು ಸ್ವಚ್ಛವಾಗಿಟ್ಟಿರಬೇಕು. ಅದರೊಳಗೆ ಹೊಲಸು ಇರಬಾರ್ದು, ಅದರೊಳಗೆ ಕಸ ಬೀಳಬಾರ್ದು, ಅದರೊಳಗೆ ಮತ್ತೊಂದು ಇರಬಾರ್ದು, ಮನಸ್ಸಿಗೆ ನೋವಾಗುವಂತಹ ಕೆಟ್ಟತನ ಆ ದಾರಿಯೊಳಗೆ ಇರಬಾರ್ದು ಅಂತ ನಿಮಗೆ ಹೆಂಗೆ ಅನ್ನಿಸ್ತೋ, ಪೂಜ್ಯರು ಬರುವಂತಹ ಹಾದಿಯನ್ನು ಸ್ವಚ್ಛ ಮಾಡಬೇಕು ಅಂತ ನಿಮಗೆ ಹೆಂಗೆ ಅನ್ನಿಸ್ತೋ, ಹಂಗೆ ನಿಮ್ಮೆಲ್ಲರ ಮನಸ್ಸನ್ನು ಸ್ವಚ್ಛ ಮಾಡಬೇಕು ಅನ್ನುವಂತಹದ್ದು ಪೂಜ್ಯ ಗುರುವರರಿಗೆ ಅನ್ನಿಸ್ತು. ಅವರಿಂದ ಇವತ್ತು ನಾವು ಸ್ವಚ್ಛ ಆಗುವಂತಹದ್ದ. ಸ್ವೇಚ್ಛೆಯಿಂದ ಬದುಕೋದಲ್ಲ, ಸ್ವಚ್ಛವಾಗಿ ಬದುಕೋದು. ಸ್ವೇಚ್ಛೆಯಿಂದ ಅಂದರೆ ನಮಗೆ ಹೆಂಗೆ ತಿಳಿತೈತೆ ಹಂಗೆ ಬದುಕೋದು, ಹಂಗಲ್ಲ. ನಮಗೆ ತಿಳಿದಂಗೆ ಬದುಕಿದ್ರೆ ಅದು ಪೂರ್ಣ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ನಮಗೆ ತಿಳಿದಂಗೆ ಬದುಕಿದ್ರೆ ಅದಕ್ಕೆ ಬದುಕು ಅಂತ ಅನ್ನುವಂಗಿಲ್ಲ. ತಮಗೊಂದು ನೆನಪು ಬರಲಿ, ಇವತ್ತು ನಾವು ನೀವುಗಳೆಲ್ಲ ತಿಳ್ಕೊಳ್ಬೇಕಾಗಿರುವುದು ಯಾವುದು ಪರಿಪೂರ್ಣ ಅಂತಂದ್ರೆ ಹುಟ್ಟಿದ್ವಾ, ಬೆಳೆದ ಮೇಲೆ ಒಂದಷ್ಟು ಮುಂದವರಿಗೆ ಮಾಡಿಟ್ವ, ಹೋಗ್ಬಿಟ್ವ, ಇದು ಪೂರ್ಣವಾದ ಬದುಕಲ್ಲ. ಎಲ್ಲರ ಮನೆಗೂ ಹುಟ್ಟಿದ ಮೇಲೆ ಕಲಿಯೋದದ, ಕಲಿತ ಮೇಲೆ ನೌಕರಿ ತಗೊಳ್ಳೋದದ, ಇಲ್ಲ ಹೊಲದಾಗ ಒಂದಷ್ಟು ಉದ್ಯೋಗ ಮಾಡೋದದ, ಒಂದಷ್ಟು ಗಳಿಸಿಡೋದದ, ಅದಕ್ಕೊಂದಷ್ಟು ಬಳಸಿಟ್ಟ ಮೇಲೆ ನಮ್ಮ ಪಾಡಿಗೆ ನಾವು ತುಂಬಿತು ನಮ್ಮ ಕಾಲ ಅಂತ ಹೋಗಿ ಬಿಡೋದದ. ಹಿಂಗೆ ಹೋಯ್ತು ಅಂತಂದ್ರೆ ನಾವು ಮಾಡಿದ್ದೇನು? ಎಲ್ಲರೂ ಹುಟ್ಟಿದಂಗೆ ಹುಟ್ಟಿ ಹೋದಂಗೆ ಹೋಗಿಬಿಟ್ರೆ ನಮ್ಮದೇನು ಉಳಿಯುವಂಗಿಲ್ಲ. ನಾವು ಮಾಡಬೇಕಾಗಿರೋದು ಎಲ್ಲರೂ ಹುಟ್ಟಿದಂಗೆ ಹುಟ್ಟಿವ್ ಕರೆ, ಆದ್ರೆ ಎಲ್ಲರೂ ಹೋದಂಗೆ ಹೋಗೋದಿಲ್ಲ. ಹೋಗೋ ಮುಂದೆ ನಂದೇನು ಅಂತ ಈ ಜಗತ್ತಿಗೆ ತೋರಿಸಿ ಹೋಗ್ತೀನಿ ಎನ್ನುವಂತಹದ್ದು ಏನೈತಲ್ಲ, ಅದು ನಿಮ್ಮೆಲ್ಲರ ಪರಿಪೂರ್ಣವಾದ ಬದುಕ. ಒಂದು ಊರಿಗೆ, ಒಂದು ಮನೆತನಕ್ಕೆ ಒಂದು ಆಸೆ ಇರ್ತದ, ಒಂದು ಕನಸು ಇರ್ತದ. ಕೇಸರಹಟ್ಟಿ ಗ್ರಾಮದೊಳಗೆ ಸಾಕಷ್ಟು ಕಾರ್ಯಕ್ರಮಗಳು ನಡೀತಾವು, ಸಾಕಷ್ಟು ವಿಚಾರಗಳು ನಡೀತಾವ, ಹಬ್ಬಗಳು ನಡೀತಾವ, ಹರಿದಿನಗಳು ನಡೀತಾವ. ಆದ್ರೆ ಇಲ್ಲಿ ನಡೆಯುವಂತಹ ಈ ಕಾರ್ಯ ಏನದಲ್ಲ, ಇದೊಂದಷ್ಟು ಪರಿಪೂರ್ಣತೆಯ ಕಾರ್ಯ. ಸಣ್ಣ ಉದಾಹರಣೆ ಕೊಡೋದೇನು ಅಂತಂದ್ರೆ, ನನ್ನ ತಪ್ಪುಗಳನ್ನು ನಾ ತಿಳ್ಕೊಳ್ಳೋದು, ಇನ್ನೊಬ್ಬರಿಗೆ ತಪ್ಪಾಗಲಾರ್ದಂಗೆ ನಾ ಬದುಕೋದು, ಇದು ಪರಿಪೂರ್ಣತೆಯ ಸಾಕಾರ. ಇನ್ನೊಬ್ಬರ ತಪ್ಪೆಣಿಸೋದ ನಮ್ಮ ಜೀವನ ಆಗ್ಯದ. ನಮ್ಮವರಂತಾರೆ, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಲಾರದು, ಏರಿ ನೀರುಂಬಡೆ ಬೇಲಿಯೇ ಎದ್ದು ಹೊಲವ ಮೈವಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲ್ಲುವುಡೆ, ಇನ್ನಾರಿಗೆ ದೂರುವೆ ತಂದೆ ಕೂಡಲ ಸಂಗಮದೆ. ಆಲೋಚನೆ ಮಾಡಬೇಕು ನಾವೆಲ್ಲ. ಯಾವ ತಾಯಿ ಮನೆಯನ್ನ ಬೆಳಗಬೇಕಾಗಿತ್ತೋ, ಯಾವ ತಾಯಿಯ ಎದೆ ಹಾಲು ಮಗುವಿಗೆ ಅಮೃತ ಆಗಬೇಕಾಗಿತ್ತೋ, ಯಾವ ತಾಯಿ ಕಲಿಸುವಂತಹ ಪಾಠ ಮಗನನ್ನು ಬೆಳೆಸಿ ದೊಡ್ಡವನನ್ನು ಮಾಡಬೇಕಾಗಿತ್ತೋ, ಯಾವ ತಾಯಿ ಆ ಮಕ್ಕಳನ್ನ ಸಮಾಜದ ಸೇನಾನಿಗಳನ್ನು ಮಾಡಬೇಕಾಗಿತ್ತೋ, ಅಂತಹ ತಾಯಿನೇ ಮಗ ನಾವು ಬದುಕಬೇಕಾದ್ರೆ ಇನ್ನೊಬ್ಬರನ್ನು ಹೊಡೆದು ಬದುಕಬೇಕು ಅಂತ ಕಲಿಸುವಂತಹ ಕೆಟ್ಟ ಸ್ಥಿತಿ ಬಂದಾಗ ನಾವು ಯಾರನ್ನು ಉದ್ಧಾರ ಮಾಡೋದು? ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ಮಕ್ಕಳಿಗೆ ಕಲಿಸಬೇಕಾದ ಮೊದಲನೇ ಪಾಠ ಏನು ಅಂತಂದ್ರೆ, ಬೆಳಿಗ್ಗೆ ಬಿಸಿ ಶಾಲೆ ಕಳಿಸೋದು, ಮಧ್ಯಾಹ್ನ ಬಿಸಿ ನಿಮ್ಮ ಉದ್ಯೋಗ, ರಾತ್ರಿ ಹೊತ್ತು ಸಾಯಂಕಾಲದ ಊಟ ಎಲ್ಲರನ್ನು ಮುಂದೆ ಕುಂದಿರಿಸ್ಕೊಂಡು ಊಟ ಮಾಡೋ ಮುಂದೆ ಕಲಿಸಬೇಕಲ್ಲ. ಒಂದು ಕಾಳು ಭೂತಾಯಿ ಗರ್ಭಕ್ಕೆ ಚೆಲ್ಲಿದ್ರೆ 10 ಕಾಳು ಭೂತಾಯಿ ಕೊಟ್ಟಾಳು ಊಟ ಮಾಡುವುದಕ್ಕೆ, ಕೂಡಿಸಿಡುವುದಕ್ಕೆ. 10 ಮಂದಿ ಕೂತ್ಕೊಂಡು ಕೈಯಾಗ ತುತ್ತಿಟ್ಕೊಂಡು ಮಕ್ಕಳಿಗೆ ಆ ತುತ್ತು ಕೊಟ್ಟಾಗ ಒಂದು ಮಾತು ಹೇಳಿಬಿಡ್ಬೇಕು, ಮಗ ನೀನೇನೀಗ ಪ್ರಸಾದ ಮಾಡಕತ್ತೀಯಲ್ಲ, ಈ ಊಟ ಇನ್ನೊಬ್ಬರನ್ನ ಹೊಡೆದು ಗಳಿಸಿದ್ದಲ್ಲ, ಈ ಊಟ ಇನ್ನೊಬ್ಬರನ್ನ ಬಡಿದು ಗಳಿಸಿದ್ದಲ್ಲ, ಈ ಊಟ ಇನ್ನೊಬ್ಬರ ಕಣ್ಣಾಗ ರಕ್ತ ಸುರಿಸಿ ಗಳಿಸಿದ್ದಲ್ಲ, ಚನ್ನಮಲ್ಲಪ್ಪನ ಆಶೀರ್ವಾದದಿಂದ ಈ ಊಟ ಬೆವರು ಸುರಿಸಿ ದುಡಿದು ಗಳಿಸಿದ್ದಲ್ಲ. ಇದನ್ನು ಹೊಟ್ಟೆ ತುಂಬ ಊಟ ಮಾಡುವಂತೆ ಕಲಿಸಿದ್ವಿ ಅಂತಂದ್ರೆ ಯಾವ ಮಕ್ಕಳು ಅದೇ ಹಿಡಿಯೋದಿಲ್ಲ. ಜನಜಾಗೃತಿ ಅಂದ್ರೆ ಏನನ್ನೋ ಜಾಗೃತಿ ಮಾಡುವಂತಹದ್ದಲ್ಲ ತಾಯಿ. ಇವತ್ತಿನ ದಿನಮಾನಗಳಲ್ಲಿ ಮಕ್ಕಳ ವಿಚಾರಗಳನ್ನು ನೀವು ಬಹಳಷ್ಟು ಜನ ನೋಡಿದ್ದೀರಿ. ನನ್ನ ಮಗ ಶಾಣೆ ಅಂತೀವೇ ಹೊರತಾಗಿ ನನ್ನ ಮಗ ದಾರಿ ತಪ್ಪಕತ್ತನ ಅನ್ನುವಂತಹ ವಿಚಾರ ಒಬ್ಬರು ಮಾಡಕತ್ತಿಲ್ಲ. 10 ರೂಪಾಯಿ ಲಾಭ ತಂದಾಗಿದ್ದು ಧರ್ಮದ ದುಡ್ಡೋ ಕರ್ಮದ ದುಡ್ಡೋ ಇದು ಹೆಂಗೆ ಬಂತು ಕೇಳುವಂತಹ ವಿಚಾರ ಯಾರಿಗೂ ಇಲ್ಲ. ಬಹಳ ಆಶ್ಚರ್ಯ. ನಿನ್ನೆ ದಿವಸ ಗುಲ್ಬರ್ಗ ಜಿಲ್ಲೆ ಕಾರ್ಯಕ್ರಮ ಮಾಡಬೇಕಾದ್ರೆ ನಾನು ಕೇಳಿದೆ, ಈಗೇನು ಸಲುವಾಗಿದೆ ನೋಡ್ರಿ 2020 IPL
2020 IPL ಚಲವಾಗ್ಯದಲ್ಲ, ಚಲವಾಗಿ ಇನ್ನೂ ಒಂದು ವಾರನೂ ಆಗಿಲ್ಲ ಕಾಣಿಸುತ್ತೆ. ಒಂದು ಹುಡುಗ ನೇಣು ಹಾಕೊಂಡು ಪ್ರಾಣ ಬಿಟ್ಟ. ಕಾರಣ ಏನು ಅಂತಂದ್ರೆ ಆ ಹುಡುಗ 8 ದಿವಸಕ್ಕೆ ಜೂಜಾಡಿ ಸಾಲ ಮಾಡಿರುವಂತಹದ್ದು 8 ಲಕ್ಷ ರೂಪಾಯಿ. 8 ಲಕ್ಷ ರೂಪಾಯಿ. ಅಪ್ಪ ಅವ್ವ ಮನಸ್ಸು ಮಾಡಿದ್ರೆ 8 ಲಕ್ಷ ರೂಪಾಯಿ ಕೊಟ್ಟು ಬಿಡ್ತಿದ್ರು ಏನೋ. ಹೋದ ಜೀವ ಹೊಳ್ಳಿ ಬರೋದಕ್ಕೆ ಸಾಧ್ಯ ಏನು? ನಾವು ಒಪ್ಪುಕೊಳ್ಳೋದಿಲ್ಲ. ನಮ್ಮ ಮಕ್ಕಳು ಬಹಳ ಶಾಣೆ. ಇನ್ನೊಬ್ಬರ ತಪ್ಪು ಎಣಿಸುವಂತಹ ನಾವು ನಮ್ಮಗಳ ತಪ್ಪು ಎಣಿಸ್ಕೊಂಡು ಯಾವತ್ತೂ ಜೀವನ ಮಾಡಲಿಲ್ಲ. ನಮ್ಮದು ಸರಿ ಅಂತೀವೇ ಹೊರತಾಗಿ ನಮ್ಮದು ತಪ್ಪು ಅಂತ ನಾವು ತಿಳ್ಕೊಳ್ಳೋದಿಲ್ಲ. ಬಹಳ ದೂರ ಬೇಡ, ನಿಮಗೆ ತಿಳಿಯುವಂತ ಹೇಳ್ತೇನೆ ನಾನೀಗ. ಪ್ರಾರಂಭದ ದಿವಸ ಇವತ್ತಂತ ಹೇಳಿ ಪರಿಪೂರ್ಣದಡಿಯ ಪ್ರವಚನ ಕಾರ್ಯಕ್ರಮ ಇವತ್ತ ಪ್ರಾರಂಭ ಅಂತೇಳಿ ಗುರುಗಳು ಅಪ್ಪಣೆ ಮಾಡಿ ನಿಮ್ಮೂರು ಹಿರಿಯರ ಕಡೆಯಿಂದ ಏನಾರ ನಿಮ್ಮ ಎಲ್ಲರ ಕೈಯಾಗೂ ಒಂದು ಕಪ್ ಚಹಾ ಕೊಟ್ಟಾರಂತ ಅನ್ಕೊಳ್ರಿ. ಹಂಗೆ ಎಲ್ಲಿ ಕೊಟ್ಟಾರ ಅನ್ನಬೇಡ್ರಿ. ಮತ್ತೆ ಎಲ್ಲರ ಕೈಯಾಗೂ ನಮ್ಮ ತಪ್ಪು ನಾವು ಒಪ್ಪಿಕೊಳ್ಳಂಗಿಲ್ಲ ಅನ್ನುವುದಕ್ಕೆ ಇದೊಂದು ಸಿದ್ಧಾಂತ ನಿಮ್ಮ ಮುಂದೆ ತೋರಿಸ್ದೆ ನಾನು. ಎಲ್ಲರ ಕೈಯಾಗೂ ಒಂದು ಕಪ್ ಚಹಾ ಕೊಟ್ಟಾರಂತ ಅನ್ಕೊಳ್ರಿ. ಆ ಚಹಾ ನೀವು ಹಿಂಗೆ ಕುಡಿತಿರ್ತೀರಿ. ಆ ಚಹಾದಾಗ ನೊಣ ಬಿತ್ತು ಅಂತಂದ್ರೆ ನೀವು ಚಹಾ ಚಲ್ತಿರೋ ನೊಣ ಚಲ್ತಿರೋ? ಮಾತಾಡ್ಬೇಕ್ರವ. ಏನು ಚಲ್ತೀರಿ? ಚಹಾ ಯಾಕೆ ಚಲ್ತೀರಿ? ನೊಣ ಬಿದ್ದು. ಎಷ್ಟು ಸಣ್ಣರಿದ್ದಾರೆ ಇವರು. ಇನ್ನೂ ಒಂದಿಷ್ಟು ಮಂದಿ ಇರ್ತಾರೆ, ಆ ನೊಣ ತಗೊಂಡು ಬಾಯಾಗ ಹಾಕ್ಕೊಂಡು ನೀವು ಹಂಗೆ ಮಾಡಲ್ಲ, ನೀವು ಶಾಣ್ಯರದಿರಿ. ನೀವೇನು ಚಲ್ತೀರಿ? ಶಬಾಷ್. ನೋಡ್ರಿ ಇವ್ರು ಎಷ್ಟು ಶಾಣ್ಯರದಾರ. ಚಹಾ ಕುಡಿಯಕತ್ತಾರ, ವಾಟ್ಯಾದಾಗ ಚಹಾ ಅದ, ಅದ್ರಾಗ ನೊಣ ಬಿದ್ದದ, ಚಹಾ ಚಲ್ತೀರ. ಹೌದಲ್ಲೋ? ಚಹಾ ಚಲ್ತೀರಿಲ್ಲೋ? ಹ್ಞೂ. ಅದ ಒಂದು ವಾಟೆ ತುಪ್ಪದಾಗ ನೊಣ ಬಿತ್ತು ಅಂತಂದ್ರೆ ತುಪ್ಪ ಚಲ್ತಿರೋ ನೊಣ ಚಲ್ತಿರೋ? ಸುಮ್ಮನೆ ನೀವು ದೊಡ್ಡವರಿದ್ರಿ, ಸುಮ್ಕೊಂಡ್ರೆ ಅವ್ರು ಹೇಳ್ತಾರೆ. ನೀವು ತುಪ್ಪ ಚಲ್ತಿರೋ ನೊಣ ಚಲ್ತಿರೋ? ನೊಣ ಚಲ್ತೀರಿ, ತುಪ್ಪ ಚಲ್ಲಂಗಿಲ್ಲ. ಚಹಾ ಆದ್ರೆ ಈಜಿ ಚೆಲ್ಲಿ ಬಿಡ್ತೀರಿ. ಯಾಕೆ? ಅದಕ್ಕೆ ಕಿಮ್ಮತ್ತಿಲ್ಲ. ತುಪ್ಪ ಚೆಲ್ಲೋ ಮುಂದೆ ಆಲೋಚನೆ ಮಾಡ್ತೀರಿ. ಇನ್ನೂ ಒಂದಷ್ಟು ಮಂದಿ ಎಷ್ಟು ಶಾಣ್ಯರು ಇರ್ತಾರಲ್ಲ, ಕೈಲಿ ಚೆಲ್ಲಿದ್ರು ತುಪ್ಪ ಜಾಸ್ತಿ ಹೋದಿತ್ತಂತ ಕಡ್ಡಿ ಇಟ್ಟು ಹಿಂಗೆ ಚೆಲ್ತಾರೆ. ಒಂದು ಕಡ್ಡಿ ಇಟ್ಟು ಬೇಕು ಅಂತಂದ್ರೆ ನೊಣ ಅಲ್ಲ, ಮತ್ತದ್ರಾಗ ಏನಾರೇ ಬಿದ್ದಿರಲಿ ಉಳಿಸ್ಕೊಳ್ಳುವಂತಹ ಪ್ರಯತ್ನ. ಬ್ಯಾಡ ಅಂತನ್ನುವಂಗಿದ್ರೆ ಅದನ್ನು ಸುಮ್ಮನೆ ಹಿಂಗೆ ಒಗೆದು ಬಿಡುವಂತಹ ಪ್ರಯತ್ನ. ನಮ್ಮವ್ರು ಹೇಳ್ತಾರೆ ಲೋಕದಲ್ಲಿ ಕಣ್ಣು ಕೊಟ್ಟವರಿಗಿಂತ ಕಾಡಿಗೆ ಕೊಟ್ಟವ್ರಿಗೇನೆ ಕಿಮ್ಮತ್ತು ಜಾಸ್ತಿ. ಲೋಕದಲ್ಲಿ ಮೂಗು ಕೊಟ್ಟವರಿಗಿಂತ ಮೂಗುತಿ ಇಟ್ಟವ್ರಿಗೇನೆ ಕಿಮ್ಮತ್ತು ಜಾಸ್ತಿ. ಲೋಕದಲ್ಲಿ ಅನ್ನ ಕೊಟ್ಟವನಿಗಿಂತ ಕನ್ನ ಹಾಕುವಂತಹ ಕುತಂತ್ರಿಗಳಿಗೇನೆ ಕಿಮ್ಮತ್ತು ಜಾಸ್ತಿ. ಲೋಕದಲ್ಲಿ ಕಿವಿ ಕೊಟ್ಟವನಿಗಿಂತ ಕಿವಿಗೆ 2 ಓಲೆ ಇಟ್ಟವನಿಗೇನೆ ಕಿಮ್ಮತ್ತು ಜಾಸ್ತಿ. ಇದು ಕಾರಣ ಲೋಕದಲ್ಲಿ ನಮ್ಮನ್ನ ಬೆನ್ನ ತಟ್ಟಿ ಗೆದ್ದು ಬಾ ಮಗ ಅಂತ ಆಶೀರ್ವಾದ ಮಾಡುವುದಕ್ಕಿಂತ ನಮ್ಮದ ತಿಂದು ನಮ್ಮ ಜೊತೆನೇ ಇದ್ದು ನಮ್ಮನ್ನು ತುಳಿಯುವಂತವರಿಗೆ ಕಿಮ್ಮತ್ತು ಜಾಸ್ತಿ ಕೊಡಕತ್ತಿದ್ವಿ ಹೊರತಾಗಿ ಉದ್ಧಾರ ಮಾಡುವಂತಹ ಗುರುವಿಗೆ ಕೊಡುವುದಕ್ಕೆ ಹಿಂದೆ ಹಾಕಕತ್ತಿದ್ವಿ. ಹೇಳ್ತಾರೆ ನಮ್ಮವರು, ಮನುಷ್ಯ ಬದಲಾಗೋ ಬೇಡ ಅಂತ ಅನ್ನುವಂಗಿಲ್ಲ. ಹೆಂಗೆ ಬದಲಾಗಬೇಕು ಅಂತಂದ್ರೆ ನಿನಗೆ ತಿಳಿದಂಗೆ ಬದಲಾಗೋದಲ್ಲ, ನಿನಗೆ ಹೆಂಗೆ ಬೇಕು ಹಂಗೆ ಬದಲಾಗೋದಲ್ಲ, ನಿನಗೆ ನೀ ಮೆಚ್ಚಿಕೊಳ್ಳುವಂಗೆ ಬದಲಾಗೋದಲ್ಲ. ನಿನ್ನನ್ನ ಮನೆಯವರು ಒಪ್ಪದೇ ಇರಲಿ, ಹೊರಗಿನವ್ರು ಒಪ್ಪದೇ ಇರಲಿ, ಸಮಾಜ ನಿನ್ನನ್ನು ಒಪ್ಪದೇ ಇರಲಿ, ಆದ್ರೆ ನೀ ಪೂಜೆ ಮಾಡುವಂತಹ ಪರಮಾತ್ಮ ನಿನ್ನನ್ನು ಮೆಚ್ಚಬೇಕು. ಅವನ ಹಂಗೆ ನೀ ಬದಲಾದಿ ಅಂತಂದ್ರೆ ಜಗತ್ತು ನಿನ್ನ ಹಿಂದಿರ್ತೈತಿ ಎನ್ನುವಂತಹ ಮಾತಲ್ಲ. ಏನೂ ಅರಿಯದ ದಡ್ಡನಿಗೆ ಎಲ್ಲ ಅರಿತಿರುವ ದೊಡ್ಡವನಿಗೆ ಹೊಟ್ಟೆಯಲ್ಲಿರುವ ಹಸಿವು ಒಂದೇ. ಏನೂ ತಿಳಿಲಾರದ ದಡ್ಡನಿಗೂ ಎಲ್ಲ ತಿಳ್ಕೊಂಡಿರುವಂತಹ ದೊಡ್ಡವನಿಗೂ ಹೊಟ್ಟೆಯಲ್ಲಿರುವ ಹಸಿವು ಒಂದೇ. 4 ಜನರ ಹೊಟ್ಟೆಯ ಮೇಲೆ ಹೊಡೆದು ದೊಡ್ಡವನಾಗಿ ಮರೆಯುವುದಕ್ಕಿಂತ ಆ 4 ಜನರ ಹೊಟ್ಟೆ ತುಂಬಿಸುವುದಕ್ಕಾಗಿ ದುಡಿಯುವ ದಡ್ಡನನ್ನಾಗಿರಿಸಯ್ಯ ಅಂತೇಳಿ ಮಠದೊಡೆಯ ಅಂತಾರೆ. ಪರಿಪೂರ್ಣ ಅಂದ್ರೆ ಬಹಳ ಜನ ಏನು ತಿಳ್ಕೊಂಡಾರಂತಂದ್ರೆ ಬಹಳ ತಿಳ್ಕೊಂಡಿರ್ಬೇಕು. ಪುರಾಣ ಓದಿರ್ಬೇಕು, ವೇದ ತಿಳ್ಕೊಂಡಿರ್ಬೇಕು, ಶಾಸ್ತ್ರ ತಿಳ್ಕೊಂಡಿರ್ಬೇಕು, ಪಾಂಡಿತ್ಯ ಇರಬೇಕು, ಆಗಮಗಳನ್ನು ತಿಳ್ಕೊಂಡಿರ್ಬೇಕು, ಉಪನಿಷತ್ತುಗಳನ್ನ ತಿಳ್ಕೊಂಡಿರ್ಬೇಕು. ಏನೂ ಬೇಕಾಗಿಲ್ಲ, ಮನುಷ್ಯತ್ವ ತಿಳ್ಕೊಂಡು ಬಿಟ್ರೆ ಸಾಕು. ಯಾವುದು ತಿಳ್ಕೊಳ್ಳೋದಲ್ಲ, ಒಂದಷ್ಟು ಮನುಷ್ಯತ್ವ ತಿಳ್ಕೊಳ್ಳೋದು ಬೇಕು. ಒಬ್ಬ ಕಾಶಿ ಪಂಡಿತ ಬಂದಂತೆ. ಕಾಶಿ ಪಂಡಿತ ವೇದ ಶಾಸ್ತ್ರ ಪುರಾಣ ಆಗಮ ಎಲ್ಲ ಓದಿಕೊಂಡಿದ್ದ. ಓದಿನಿ ಅನ್ನುವ ಅಹಂಕಾರನು ತುಂಬಿಕೊಂಡಿದ್ದ. ನಮ್ಮವರಂತಾರೆ, ಬೊಮ್ಮವನು ಅರಿತಿದ್ದರೆ ಸುಮ್ಮನಿದ್ದರೆ ಬೇಕಯ್ಯ, ಬೊಮ್ಮವನು ಅರಿತು ಉಸುರಿದರೆ ಕಡಹೊಕ್ಕು ಕೆಮ್ಮಿದಂತಕ್ಕಹುದು ಸರ್ವಜ್ಞ. ಒಂದಷ್ಟು ತಿಳ್ಕೊಂಡಿದ್ದಲ್ಲ, ಪ್ರಸಂಗ ಬಂದರೂ ಉಪಯೋಗ ಮಾಡಬೇಕೇ ಹೊರತಾಗಿ ನಾ ಕಲ್ತೀನಿ ಅನ್ನೋ ಅಹಂಕಾರ ಅವಂಗೆ ಬರಬಾರ್ದು.
ಪರಿಪೂರ್ಣ ಯಾರು ಅಂತ ಹೇಳಕತ್ತೀನಿ ನಾನು ನಿಮಗಿಲ್ಲೇ. ಕಲಿತವನ, ಭಾಳ ತಿಳ್ಕೊಂಡವನ, ಗೋಲ್ಡ್ ಮೆಡಲ್ ಕೊಳ್ಳಾಗ ಹಾಕ್ಕೊಂಡವನ, ಇಡೀ ಜಗತ್ತು ನನ್ನ ಕೈಯಾಗೈತಿ, ನನ್ನಷ್ಟು ಜೀನಿಯಸ್ ಬುದ್ಧಿವಂತ ಯಾರೂ ಇಲ್ಲ ಅಂತ ಹೇಳವನ ವಿಚಾರ ಮಾಡ್ರಿ. ಈಗ ನೀವು ಹೇಳಬೇಕು ಯಾರು ಪರಿಪೂರ್ಣ ಅಂಥೇಳಿ. ಹಾಗೆಲ್ಲ ಕಲ್ತಿದ್ನಲ್ಲ ಅವ. ವೇದ ಓದಿದ್ದ, ಶಾಸ್ತ್ರ ಓದಿದ್ದ, 18 ಪುರಾಣ ಓದಿದ್ದ, ಉಪನಿಷತ್ತು ಓದಿದ್ದ, ಎಲ್ಲ ತಿಳ್ಕೊಂಡಿದ್ದ, ದಾರಿ ಹಿಡಿದು ನಡ್ಕೊಂತ ಬರಾಕತ್ತಿದ್ದ. ದಾರಿ ಹಿಡಿದು ನಡ್ಕೊಂತ ಬರಾಕತ್ತಿದ್ದ. ಬರುವಾಗ ಅವನಿಗೊಂದಷ್ಟು ಬಾಯಾರಿಕೆ ಅನ್ನಿಸ್ತು. ಬಿಸಿಲುಗಾಲ, ನೀರು ಕುಡಿಬೇಕು ಅಂತ ಆ ಕಡೆ ಈ ಕಡೆ ನೋಡಿದ, ಎಲ್ಲೂ ನೀರು ಸಿಗಲಿಲ್ಲ. ಒಂದು ಹೊಲದಾಗ ಒಬ್ಬ ರೈತ ತಲೆಗೊಂದಷ್ಟು ವಸ್ತ್ರ ಕಟ್ಟಿಕೊಂಡು ಕೆಲಸ ಮಾಡಕತ್ತಿದ್ದ. ಅವ ಕೆಲಸ ಮಾಡಕತ್ತಿದ್ನಲ್ಲ, ಅವನ ಹತ್ರ ನೀರು ಅದಾವು ಅಂತ ಈ ಪಂಡಿತ್ಗೆ ಅನ್ನಿಸ್ತು. ಇವ ಹೋದ, ಆ ರೈತನ ಹತ್ರ ನಿಂತುಕೊಂಡ ಕೇಳ್ತಾನೆ, ಅಯ್ಯ ಒಂದಷ್ಟು ಕುಡಿಯಕ್ಕೆ ನೀರು ಬೇಕು, ಸಿಗ್ತಾವೇನು? ಆ ರೈತ ಇವನನ್ನು ನೋಡಿದ. ಇವ ಎಷ್ಟು ದೊಡ್ಡವಾದನಂತ ನೋಡಿದ, ಇವನ ಬಟ್ಟೆ ನೋಡಿದ, ಇವನ ಆಭರಣ ನೋಡಿದ. ಬಹುಶಃ ಭಾಳ ದೊಡ್ಡವ್ರು ಇರಬೇಕು ಅಂತ ತಿಳ್ಕೊಂಡು ತನ್ನ ತಲೆಗೆಯನ್ನು ಕಟ್ಕೊಂಡಿದ್ನಲ್ರಿ, ಅದನ್ನು ಬಿಚ್ಚಿ ನೆಲಕ್ಕೆ ಹಾಸಿದ. ಕುಂತ್ಕೊಳ್ರಿ ಬುದ್ಧಿ ಅಂದವ. ಕುಂತ್ಕೊಳ್ರಿ ಬುದ್ಧಿ ಅಂದ. ಅವ ಹಾಸಿದ ವಸ್ತ್ರದ ಮೇಲೆ ಕುತ್ಕೊಂಡ. ಎಲ್ಲಿಂದ ಬಂದ್ರಿ? ಕಾಶಿಯಿಂದ ಬಂದೇನೆ. ಹ್ಯಾಂಗ ಬಂದ್ರಿ? ನಡ್ಕೊಂತ ಬಂದೇನೆ. ಬಹುಶಃ ನಿಮಗೆ ಭಾಳ ತ್ರಾಸಾಗಿರ್ತದ, ಬಿಸಿಲಾಗ ಬಂದಿರಿ, ಸೀದಾ ನೀರು ಕುಡಿಬೇಡ್ರಿ, ಕರಳಿಗೆ ಹತ್ತದ. ನಮ್ಮ ಮನ್ಯಾಗ ಬುತ್ತಿ ಕಟ್ಟಿ ಕೊಟ್ಟಾರ, ಊಟ ಮಾಡ್ರಿ ಅಂತ ತನ್ನ ರೊಟ್ಟಿ ಬಿಚ್ಚಿ ಉಣ್ಣಕ್ಕೆ ಕೊಟ್ಟವ. ಯಾರು? ರೈತ. ತನ್ನ ಬುತ್ತಿ ಬಿಚ್ಚಿ ಈ ಪಂಡಿತಗೆ ಊಟಕ್ಕೆ ಕೊಟ್ಟ. ಇವ ಅದನ್ನ ಊಟ ಮಾಡಕತ್ತಿದ್ದ. ಒಂದು ತುತ್ತು ತಿನ್ನವ ಈ ರೈತನ ಕೇಳ್ತಿದ್ನಂತಿವ, ಅವನ ರೊಟ್ಟಿ ತಿನ್ನವ. ಏನಂತ? ಒಂದು ತುತ್ತು ತಿನ್ನೋದು ವೇದ ಓದಿಯನ ತಮ್ಮನಿ, ಇಲ್ರಿ ಬುದ್ಧಿ. ಶಾಸ್ತ್ರ ಓದಿಯನ ತಮ್ಮನಿ, ಇಲ್ರಿ ಬುದ್ಧಿ. ಪುರಾಣರ ಕೇಳಿಯನ ತಮ್ಮನಿ, ಇಲ್ರಿ ಬುದ್ಧಿ. ಮತ್ತೆ ಆಗಮಗಳು ಗೊತ್ತೇ ಇಲ್ರಿ ಬುದ್ಧಿ. ಮತ್ತೊಂದಿಷ್ಟು ಎಲ್ಲರ ಶಿವಾನುಭವ, ಇಲ್ರಿ ಬುದ್ಧಿ. ಯಾವುದರ ಮಠದಾಗ ಪುರಾಣ, ಇಲ್ರಿ ಬುದ್ಧಿ. ಉಪನಿಷತ್ತು, ಇಲ್ರಿ ಬುದ್ಧಿ. ಇವ ಕೇಳ್ಕೊಂತ ಅವಾಗೇನು ತಂದಿದ್ನಲ್ಲ ಅದು ಇಷ್ಟು ರೊಟ್ಟಿ ತಿಂದಿ ಮಗ. ಅವನ ಹೊಟ್ಟೆನ ಊಟ ಇವ ಕಸ್ಕೊಂಡ, ಹೊಟ್ಕಂಬ ಉಂಡ. ಪ್ರಶ್ನೆ ಕೇಳಿದ, ಇವ ಏನು ಕೇಳಿದ್ರು ಪಾಪ ಅದು ಇಲ್ಲಂತಿತ್ತು. ಇಷ್ಟು ರೊಟ್ಟಿ ತಿಂದ ಮೇಲೆ ಇವ ಏನು ನಮಗೆ ಹೇಳ್ರಿ ಪಂಡಿತ್? ಅವನ ರೊಟ್ಟಿ ತಿಂದ ಮೇಲೆ ಏನೂ ಓದಿಲ್ಲ ನೀ, ಇಲ್ರಿ ಬುದ್ಧಿ. ನೀವು ಹುಟ್ಟಿದ್ದ ವ್ಯರ್ಥ ನೋಡು, ನಿಮ್ಮಂತವ್ರು ಹುಟ್ಟಬಾರ್ದಂದವ. ಯಾರಿಗೆ? ರೈತಗೆ. ಅವಾಗ ರೈತ ಎರಡು ಕೈ ಮುಗದಂತ, ಹೂನ್ರಿ ಬುದ್ಧಿ, ನಮ್ಮಂತವ್ರು ಹುಟ್ಟಿದ ವ್ಯರ್ಥ. ಊಟ ಆತಿಲ್ರಪ್ಪ ಅಂತ ಕೇಳ್ದ. ಊಟ ಆತು, ನಡ್ರಿ ಅದ್ ನಿಮ್ಮ ಮನೆಗೆ ಅಂದ. ಇವ ಬಡ ಅವ ತಂದು ರೊಟ್ಟಿ ತಿಂದ, ಊಟ ಮಾಡಿದ, ಉಂಡ ಅವಂಗ ಬೇದ ಹಿಂಗೆ ಎದ್ದು ಹೊರಗೆ ಹೊಂಟಿದ್ದ. ಹೋಗು ಮುಂದೆ ರೈತ ಆ ವಸ್ತ್ರ ತಗೊಂಡು ಹಿಂಗೆ ಜಾಡಿಸಿ ಹೆಗಲ ಮೇಲೆ ಹಾಕೊಂಡು ಅಪ್ಪುಗಳ ಅಂದ. ಏನು ಅಂತವ ಹೊಳ್ಳಿ ನೋಡತ್ತೀಗ ಕೈ ಮುಗಿದ, ನೀವೇನು ಹೇಳಿದ್ರಲ್ರಿಪ್ಪ? ವೇದ ಓದಿಲ್ಲ, ಶಾಸ್ತ್ರ ಓದಿಲ್ಲ, ಪುರಾಣ ಓದಿಲ್ಲ, ಆಗಮ ಕೇಳಿಲ್ಲ, ಉಪನಿಷತ್ತು ಕೇಳಿಲ್ಲ, ಮಠಕ್ಕೆ ಹೋಗಿಲ್ಲ, ಅವೆಲ್ಲ ಕರೆಯವ್ರಿ. ನಾವು ಹುಟ್ಟಿದ ವ್ಯರ್ಥ ಅಂದ್ರಲ್ಲ, ಅದು ಕರೆಯರಪ್ಪ. ನಿಮ್ಮಂಥವ್ರನ್ನ ಕರೆದು ಹೊಡ್ಕಂಬ ಅನ್ನ ಹಾಕಿದ್ನಲ್ಲ, ನಾವು ಹುಟ್ಟಿದ ವ್ಯರ್ಥ. ನಮ್ಮಪ್ಪ ನನಗೆ ಒಂದು ಕಲಿಸ್ಕೊಟ್ಟಾನ್ರಿ, ಏನೂ ಕಲಿಸಿಲ್ಲ ನಮ್ಮಪ್ಪ. ಶಾಲೆಗೆ ಕಲಿಸ್ಲಿಲ್ಲ, ವಿದ್ಯೆ ಕಲಿಸ್ಲಿಲ್ಲ, ಶಾಸ್ತ್ರ ಹೇಳಿಕೊಡ್ಲಿಲ್ಲ, ಯಾವ ಪುರಾಣಗಳನ್ನು ನನಗೆ ಕಲಿಸ್ಲಿಲ್ಲ. ಆದ್ರೆ ನಮ್ಮಪ್ಪ ನನಗೇನು ಕಲಿಸ್ಯಾನಂದ್ರೆ, ತಮ್ಮ ಯಾವ ಪುರಾಣ, ವೇದ, ಶಾಸ್ತ್ರ ಎಲ್ಲವನ್ನೂ ಕಲಿಯೋದು ಬೇಕಾಗಿಲ್ಲ, ಯಾವ ಕಲಿದಿದ್ರೂ ಚಿಂತೆ ಇಲ್ಲ, ಹಸುಗೊಂದು ಬಂದವಂಗ ತೂತ ಅನ್ನ ಹಾಕೋದು ಕಲ್ತು ಬಿಡು, ನಿನ್ನ ಜೀವನ ಉದ್ಧಾರ ಆಗತ್ತೆ ಅಂತ ಕಲಿಸ್ಕೊಟ್ಟಾನ್ರಿ. ಅದು ಒಂದು ಕಲ್ತ್ರೆ ಸಾಕು ನಾನು ಅಂತ. ವೇದಶಾಸ್ತ್ರ ಪುರಾಣ ಓದುತ್ತಿ, ಓದಿ ಹೇಳಿದನ ಹೇಳ ಮುಕ್ತಿ. ವೇದಶಾಸ್ತ್ರ ಪುರಾಣ ಆಗಮ ಆದನಾದೆ ಆಗದೆ ನಾದೆ. ಹ್ಯಾಂಗ ಭ್ರಾಂತಿನಿ ಗುತ್ತೀನಿ, ಹ್ಯಾಂಗ ಮಾಂತನಾಗುತ್ತೆ. ಹ್ಯಾಂಗ ಭ್ರಾಂತಿನಿ ಗುತ್ತೀನಿ, ಹ್ಯಾಂಗ ಮಾಂತನಾಗುತ್ತೆ. ಹಂಗ ಹಿಂಗ ಹೊತ್ತುಗಳೆದು, ಹಂಗ ಹಿಂಗ ಹೊತ್ತುಗಳೆದು, ಹಿಂಗ ನಿಸತ್ತೋಗತಿ. ಹ್ಯಾಂಗ ಭ್ರಾಂತಿನಿ ಗುತ್ತೀನಿ, ಹ್ಯಾಂಗ ಮಾಂತನಾಗುತ್ತೆ. ಹ್ಯಾಂಗ ಭ್ರಾಂತಿನಿ ಗುತ್ತೀನಿ, ಹ್ಯಾಂಗ ಮಾಂತನಾಗುತ್ತೆ. ಭಕ್ತಿಲಿಂದ ಮುಕ್ತಿ ಎಂಬ ಉಹತಿನಿ
ಶಕ್ತಿ ಹಾಕದ ಸ್ವಾತ್ಮ ನರೆಯದೆ ಭಕ್ತಿಯಾದೋ ಮುಕ್ತಿಯಾದೋ ಗಾಂಗ ಭ್ರಾಂತಿನಿ ಗೊತ್ತೇನೆ ಗಾಂಗ ಮಾತನಾಗುತ್ತೇ ಗಾಂಗ ಭ್ರಾಂತಿನಿ ಗೊತ್ತೇನೆ ಗಾಂಗ ಮಾತನಾಗುತ್ತೇ ಅಂಗಹಿಂದ ಹೊತ್ತು ಕಳೆದು ಅಂಗಹಿಂದ ಹೊತ್ತು ಕಳೆದು ಹೀಗೆ ಸತ್ತು ಹೋಗುತ್ತೆ ಗಾಂಗ ಭ್ರಾಂತಿನಿ ಗೊತ್ತೇನೆ ಗಾಂಗ ಮಾತನಾಗುತ್ತೇ ಶಿವ ಶಿವ ಎಂಬ ಮಂತ್ರ ಸ್ಮರಣೆ ಭವ ಭವಾತಿದಾಟೋ ಕರುಣಿ ಅನ್ನದಾನವ ಮಾಡುವುದು ಸ್ನಾನ ಅನ್ನದಾನವ ಮಾಡುವುದೊಂದು ಸ್ನಾನ ಪರೋಪಕಾರ ಮಾಡುವುದೊಂದು ಸ್ನಾನ ಶಿವ ಶಿವ ಎಂಬ ಮಂತ್ರ ಸ್ಮರಣೆ ಭವ ಭವಾತಿದಾಟೋ ಕರುಣೆ ಶಿವನ ನೆನೆಯೋ ದೇವನಗಳ್ಳ ಶಿವನ ನೆನೆಯೋ ದೇವನಗಳ್ಳ ಅವನಿಗೆ ಅಪಮಹಂತ ಸಲ್ಲ ಕಾಂಗ ಭ್ರಾಂತಿನಿ ಗೊತ್ತೇನೆ ಕಾಂಗ ಮಾತನಾಗುತ್ತೇ ಆಗ ಹಿಂಗ ಹೊತ್ತು ಬೆಳೆದು ಈಗ ಸತ್ತು ಹೋಗುತ್ತೆ ಆಗ ಹಿಂಗ ಹೊತ್ತು ಬೆಳೆದು ಈಗ ಸತ್ತು ಹೋಗುತ್ತೆ ಕಾಂಗ ಮಾತನಾಗುತ್ತೆ ಯಾಂಗ ಭ್ರಾಂತಿನಿ ಗೊತ್ತೇ ಯಾಂಗ ಭ್ರಾಂತಿನಿ ಗೊತ್ತೇನೆ ಆಗ ಮಾತನಾಗುತ್ತೆ ಜಯ ಮಂಗಲಂ ಜಯ ಗುರು ಬಸವೇಶ ಹರ ಹರ ಮಹಾದೇವ. ಜೋರಾದ ಚಪ್ಪಾಳೆ. ಆ ಪದ್ಯವನ್ನು ಬರೆದವರು ಕಡ್ಕೋಳದ ಮಡಿವಾಳಪ್ಪನವರು ಅಂತ. ತಮಗೆ ನೆನಪಿರಬೇಕು, ನಾನು ಹೇಳ್ತಿದ್ದೆ, ಒಬ್ಬರ ಮನವ ನೋಯಿಸದಾತ ಮತ್ತೊಬ್ಬರ ಮನೆಯ ಘಾತವ ಮಾಡದಾತ ಪರಮ ಪಾವನ ನೋಡ ಅಂತ ಬಸವಾದಿ ಶರಣರು. ವಿಶ್ವಜ್ಯೋತಿ ಬಸವಣ್ಣನವರು ಹೇಳಿರುವಂತಹ ಸಾರಿ ಏನು ಅಂತಂದ್ರೆ, ಸಾಧ್ಯವಾದರೆ 4 ಜನರಿಗೆ ಒಳ್ಳೆಯದನ್ನು ಮಾಡಬೇಕೇ ಹೊರತಾಗಿ ಮತ್ತೊಬ್ಬರಿಗೆ ಕೆಟ್ಟದ್ದನ್ನು ಮಾಡೋದಲ್ಲ. ಸಾಧ್ಯವಾದರೆ ಮತ್ತೊಬ್ಬರಿಗೆ ತುತ್ತು ಪ್ರಸಾದವನ್ನು ನೀಡಬೇಕೇ ಹೊರತಾಗಿ ಮತ್ತೊಬ್ಬರ ಅನ್ನವನ್ನು ಕಸಿದುಕೊಂಡು ತಿನ್ನುವಂತಹದ್ದು ಮನುಷ್ಯನ ಬದುಕಲ್ಲ. ಸಾಧ್ಯವಾದರೆ ಬಿದ್ದವರ ಕೈ ಹಿಡಿದ ಮ್ಯಾಲತ್ತ ಬಗ್ಗೆ ಹೊರತಾಗಿ ಅವರನ್ನು ತುಳಿದು ನಾ ಗೆದ್ದೇನೆ ಅಂತ ಬೇಗೋದಲ್ಲ, ಗೆದ್ದೇನೆ ಅಂತ ಬೇಗೋದಲ್ಲ. ತಮಗೂ ಗೊತ್ತಿರಲಿ, ಆ ರೈತನ ಹೊಲದಾಗ ಬಂದು ಕುಂತಾನ, ಅವಂದ ಊಟ ಮಾಡ್ತಾನ, ಅವಂದು ಊಟ ಮಾಡಿ ಅವಂಗ ಹೇಳಿ ಹೋಗ್ತಾನ ನಾವು ಹುಟ್ಟಿದ್ದು ವ್ಯರ್ಥ ಅಂತ, ನೀ ಹುಟ್ಟಿದ್ದು ಸಾರ್ಥಕ ಇಲ್ಲ ಅಂತ. ಆ ರೈತ ಹೇಳಿರೋ ಮಾತು ಹೇಳ್ರಿ, ನನಗದು ಯಾವುದೂ ಬೇಕಾಗಿಲ್ಲ, ಯುಗಧರ್ಮದ ರಾಮಣ್ಣನು ಕೂಡ ಅದನ್ನ ಅಂತಾನೆ. ಕಲಿತವ್ರಷ್ಟ ದೊಡ್ಡವ್ರಾಗುವಂಗಿದ್ರ, ಕಲಿತವ್ರಿಗಟ್ಟ ಶಾಣೆ ಅನ್ನುವಂಗಿದ್ರ, ಕಲಿತವ್ರಿಗಟ್ಟ ಪಂಡಿತರು ಅನ್ನುವಂಗಿದ್ರ ಈ ಜಗತ್ತಿನೊಳಗೆ ಯಾವುದೂ ದೊಡ್ಡದಾಗ್ತಿರ್ಲಿಲ್ಲ. ಹೇಳ್ತಾನವ, MA ಡಿಗ್ರಿ ಮಾಡ್ಕೊಂಡಂತ ಸುಮ್ಮನೆ ಹೆಜ್ಜೆ ಹಾಕೊಂಡಿದ್ರೆ ಎಮ್ಮೆ ಕಾಯುವನಿಗಿಂತ ಕೀಳು ತಮ್ಮ ತಮ್ಮ, ತನ್ನ ಹಮ್ಮ ತಾನೇ ತೇದು MA ಡಿಗ್ರಿ ಮಾಡದೆ ಹೋದ್ರು ಕಡಿಮೆ ಕಿಮ್ಮತ್ತಾಗೋದಿಲ್ಲ ಬೊಮ್ಮ ಬೊಮ್ಮ. ಓದಿ ಪಡೆದ ವಿದ್ಯೆಗಾಗಿ ಸಾಧನೆ ಅನ್ನೋದಿಲ್ಲದೆ ಹೋದ್ರೆ, ಇಲ್ಲಿದ್ದ ಯೂನಿವರ್ಸಿಟಿ ಮಟ್ಟ ಹೋಗಿ ಗೋಲ್ಡ್ ಮೆಡಲ್ ಕೊಳ್ಳಾಗ ಹಾಕೊಂಡು ಬಂದಿರ್ತಾನ, ನಾ ಗೆದ್ದೀನಿ ಅನ್ನೋ ಅಹಂಕಾರದೊಳಗಿರ್ತಾನ, ನನ್ನಷ್ಟೇ ಕಲ್ತವ್ರು ಯಾರೂ ಇಲ್ಲ ಅನ್ನುವಂತಹ ಅಹಂಕಾರದೊಳಗಿರ್ತಾನ. ತಿಳಿಲಾರ್ದವಂಗೊಂದಟ್ಟು ದಾರಿ ತೋರ್ಸಕ್ಕೆ ಬರಂಗಿಲ್ಲ ಅಂದ್ರೆ ಅವ ಕಲ್ತದ್ರ ಪ್ರಯೋಜನ ಏನೈತಿ? ಪುಸ್ತಕದ ವಿದ್ಯೆನೇ ಪಾಂಡಿತ್ಯ ಅಲ್ಲ, ಮಸ್ತಕದ ವಿದ್ಯೆನೂ ಬೇಕಲ್ಲ. ಪುಸ್ತಕದ ವಿದ್ಯೆನೇ ಪಾಂಡಿತ್ಯ ಅನ್ನಿಸ್ಕೊಳ್ಳೋದಿಲ್ಲ. ನಾವು ಬಹಳ ಜನ ಹೇಳೋದಿದೆ, ನಾವು ಇವತ್ತು ಶುದ್ಧ ಮಾಡಿಕೊಳ್ಬೇಕಾಗಿರೋದು ಮನೆಯ ಮಕ್ಕಳನ್ನ. ಕೆಟ್ಟ ಹೋದ ಮೇಲೆ ಆ ಮಕ್ಕಳನ್ನ ಕರ್ಕೊಂಡು ಬಂದು ನನ್ನ ಮಗ ಹಾದಿ ತಪ್ಪಾನ್ರಿ ಅಂತ ಹೇಳೋ ಪ್ರತಿಯೊಬ್ಬ ತಂದೆ ತಾಯಿಗಳಿಗೆ ನನ್ನದೊಂದು ವಿನಂತಿ,
ಇವತ್ತು ಪೂಜ್ಯ ಚನ್ನಮಲ್ಲ ಮಹಾಸ್ವಾಮಿಗಳವರು ಹಳ್ಳಿ ಹಳ್ಳಿಗೆ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ ಉದ್ದೇಶ ಏನು ಅಂತಂದ್ರೆ, ಪರಿಪೂರ್ಣ ಮಾಡುವಂತಹ ನಿಟ್ಟಿನೊಳಗೆ ನಮ್ಮ ಪ್ರಯಾಣ. ಪರಿಪೂರ್ಣ ಮಾಡುವಂತಹದ್ದು ರೊಕ್ಕ ಇಡುವಂತಹದ್ದಲ್ಲ, ಸಂಪತ್ತಿಡುವಂತಹದ್ದಲ್ಲ, ನಿಮ್ಮನ್ನ ಸಂಪೂರ್ಣವಾಗಿ ಶ್ರೀಮಂತರ ಮಾಡುವಂತಹದ್ದಲ್ಲ. ನೀವು ಸಾಹುಕಾರ ಆಗಬೇಕು ಖರೆ ಇಲ್ಲ ಅಂತಲ್ಲ, ನೀವು ಸಾಹುಕಾರ ಆಗಬೇಕಾಗಿರುವಂತಹದ್ದು ರೊಕ್ಕದೊಳಗೋ ರೂಪಾಯಿದೊಳಗೋ ಗಳಿಸಿಟ್ಟು ಬಂಗಾರದೊಳಗೋ ಸಾಹುಕಾರ ಅಂತ ಅನಿಸ್ಕೊಳ್ಬಾರ್ದು. ಬಹುಶಃ ಯಾರಾದ್ರೂ ಕಣ್ಣೀರು ಹಾಕುವಂತ ನಿಮ್ಮ ಹತ್ರ ಬಂದಾರಂದ್ರೆ ಅವ್ರ ಕಣ್ಣೀರು ಒರೆಸುವುದರೊಳಗೆ ನೀವು ಸಾಹುಕಾರ ಆಗಬೇಕು ಅನ್ನುವಂತಹ ವಿಚಾರ. ಅವರ ಮನಸ್ಸಿಗೆ ಒಂದಷ್ಟು ನೆಮ್ಮದಿ ನೀಡುವಂತಹ ವಿಚಾರದೊಳಗೆ ನೀವು ಸಾಹುಕಾರ ಆಗ್ಬೇಕು. ಬಹಳ ಜನ ಹೇಳ್ತೀರಿ, ನಮ್ಮ ಮಗ ದಾರಿ ತಪ್ಪನ್ರಿ ಮುತ್ತ, ನಮ್ಮ ಮಗ ಅಡ್ಡ ಹಾದಿ ಹಿಡ್ದನ್ರಿ ಮುತ್ತ. ಹಿಡಿಸಿದವ್ರು ಯಾರ್ರಿ? ಹಿಡಿಸಿದವ್ರು ಯಾರ್ರಿ? ಮಕ್ಕಳ ಅಡ್ಡ ದಾರಿ ಹಿಡಿದವ್ರು ಅಂತ ಅನ್ನುವಂತಹ ಪ್ರತಿಯೊಬ್ಬರಿಗೂ ನನ್ನದೊಂದು ರಿಕ್ವೆಸ್ಟ್ ಅಥವಾ ಪ್ರಶ್ನೆಯನ್ನು ಕೊಡ್ರಿ. 100 ವರ್ಷ ಬೇಕಾಗಿಲ್ಲ, ಈಗ 20 ವರ್ಷದಿಂದ ನಮ್ಮ ತಾಯಿ ಕೈಯಾಗ ಕೂಸಿಡ್ಕೊಂಡು ಒಂದಷ್ಟು ಅದನ್ನ ಮಡಿಲ ಮೇಲೆ ಹಾಕೊಂಡು ಕಟ್ಟಿ ಕೂತ್ಕೊಂಡ್ರು ಅಂತಂದ್ರೆ ಆಟ ಆಡುತ್ತಿದ್ಲು. ಅದೇ ತಾಯಿ ಕೈಯಾಗ ಕೂಸಿಟ್ಕೊಂಡು ಏನಂತಿದ್ಲು? ಬಾರ ಬಾರ ಗುಬ್ಬೆ ಅಂತಿದ್ಲು, ಬಾರ ಬಾರ ಕಾಗೆ ಅಂತಿದ್ಲು, ಮ್ಯಾಲ ಚಂದ್ರನನ್ನು ತೋರಿಸಿ ಚಂದ ಮಾಮ ಬಂದು ನೋಡು ಅಂತಿದ್ಲು. ಯಾರ್ಯಾರ ಗುರುಗಳು ಬಂದ್ರು ನಮಸ್ಕಾರ ಮಾಡು, ದೊಡ್ಡವ್ರು ಬಂದ್ರು ನಮಸ್ಕಾರ ಮಾಡು, ಕಾಕ ಬಂದ ನಮಸ್ಕಾರ ಮಾಡು, ದೊಡ್ಡಪ್ಪ ಬಂದ ನಮಸ್ಕಾರ ಮಾಡು, ಅತ್ತಿ ಬಂದು ನೋಡು ನಮಸ್ಕಾರ ಮಾಡು. ಇದನ್ನ ಕಲಿಸ್ಕೊಡ್ತಿದ್ರು ಆಗಿನವರು. ಈಗಿನವರು ಅದ ಕಟ್ಟಿಗೆ ಕುಂದಿರ್ತಾರೆ, ಅದ ಕೂಸ ಹಿಡ್ಕೊಳ್ತಾರೆ, ಅದ ಮಡಿಲ ಮೇಲೆ ಹಾಕೋತಾರೆ. ಬಾರ ಬಾರ ಗುಬ್ಬಿನೂ ಅಂತಾರೆ, ಬಾರ ಬಾರ ಕಾಗಿನೂ ಅಂತಾರೆ. ದೊಡ್ಡವ್ರು ಬಂದು ನೋಡಿ ನಮಸ್ಕಾರ ಮಾಡನಂಗಿಲ್ಲ, ಕಾಕ ಬಂದು ನೋಡಿ ನಮಸ್ಕಾರ ಮಾಡನಂಗಿಲ್ಲ, ಮಾವು ಬಂದು ನೋಡಪ್ಪ ಒದಿತೇನನ್ನು ಹೇಳ್ಕೊಟ್ಟಿಲ್ಲ. ಮಾವು ಬಂದು ನೋಡಪ್ಪ ಒದಿತೇನನ್ನು. ಅವು ಮಾವನು ಒದಿತಾವೋ ಇಲ್ಲೋ ಗೊತ್ತಿಲ್ಲ, ನಿಮ್ಮನ್ನಂತೂ ಅಕ್ಕಿ ಬಂದು ನೋಡಪ್ಪ ತಗೊಂಡು ಹೋಗಿ ನಾನು ಅದಕ್ಕೆ ಎದ್ದು ನಿಂದ್ರಾಕ ಬಂದಿರಂಗಿಲ್ಲ. ಅವಾಗ ಓಡ್ ಹೋಗೋದು ಕಲಿಸ್ತೀರಿ. ಮತ್ತು ವಯಸ್ಸಿಗೆ ಬಂದಿಂದ ಯಾಕೆ ನಿಮ್ಮ ಮಾತು ಕೇಳ್ತಾವ? ವಯಸ್ಸಿಗೆ ಬಂದ ಮೇಲೆ ಯಾಕೆ ನಿಮ್ಮನ್ನ ಕೇಳ್ತಾವ? ನಾನು ಅದನ್ನ ಹೇಳಕತ್ತಿದ್ದು, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಲಾರದು. ತಾಯಿ ಜಗತ್ತಿನೊಳಗೆ ಮನೆಯೊಳಗೆ ಹೊರಗೆ ಹೊಂಟ ಮನುಷ್ಯ, ಒಳಗಿದ್ದ ತಾಯಿ ಇಬ್ಬರು ಮನೆ ನೆಮ್ಮದಿಯಿಂದ ಇರಬೇಕು ಅಂದ್ರೆ ಅಡಿಗೆ ಮನೆಯೊಳಗಿನ ಒಲಿ ಸುದ್ದಿರ್ಬೇಕು, ಹೊರಗೆ ಹೋದವನ ತಲಿ ಸುದ್ದಿರ್ಬೇಕು. ಅಂದ್ರೆ ಮಾತ್ರ ಜೀವನ ಚಂದ ಇರ್ತೈತಿ. ಅದ್ರಾಗ ಒಂದಟ್ಟು ಕೆಟ್ಟರು ಅಂತಂದ್ರೆ ಎರಡು ಹಾಳಾಗಿ ಹೋಗ್ತಾವ, ಎರಡು ಹಾಳಾಗಿ ಹೋಗ್ತಾವ. ನಿಮಗೆ ನೆನಪಿರ್ಬೇಕು, ಒಲಿ ಸುದ್ದಿರ್ಬೇಕು ಅಂದ್ರೆ ನಮ್ಮ ಗ್ಯಾಸ್ ಚಲೋನ ಐತ್ರಿ ಅಂದಿಗಿಂದಿರಿ ನೀವು. ಒಲಿ ಸುದ್ದಿರ್ಬೇಕು ಅಂದ ತಕ್ಷಣ ಗ್ಯಾಸ್ ಚಲೋನ ಐತಿ. ಗ್ಯಾಸ್ ಚಲೋ ಐತಿ, ಮಾಡೋರ್ ಮನಸ್ಸ. ರೊಟ್ಟಿ ಮಾಡ್ತಿರೋ, ಚಪಾತಿ ಮಾಡ್ತಿರೋ, ಅನ್ನ ಮಾಡ್ತಿರೋ, ಏನು ಪ್ಲಾಸ್ಟಿಕ್ ಹೊಡೆದಂತ ಇಡ್ಲಿ ವಡ ಮಾಡ್ತಿರೋ ನನಗಂತೂ ಗೊತ್ತಿಲ್ಲ. ನೀವು ಮಾಡುವಂತಹ ಊಟನ ಶಿವನೇ ಬಸವ, ಬಸವ ಶಿವನೇ ಕುಮಾರೇಶ, ಪುಣ್ಯಾತ್ಮ ಪಂಚಾಕ್ಷರೇಶ, ನಿಮ್ಮ ಮನೆದೇವರನ್ನ ನೆನೆಸ್ಕೊಂಡು ಅಡಿಗೆ ಮಾಡಿದ್ರಿ ಅಂತಂದ್ರೆ ನೀವು ಶಿವ 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 ಅನ್ಕೊಂತ ಅಡಿಗೆ ಮಾಡಿ ಅವ್ರಿಗೆ ಊಟ ಮಾಡಿಸ್ರಿ. ಅವ್ರು ಹೊರಗೆ ಶಿವ ಶಿವ ಅನ್ಕೊಂತ ಹೋಗಿ 100 ರೂಪಾಯಿ ತಗೊಂಡು ಹೋದವ್ರು 1000 ರೂಪಾಯಿ ತಗೊಂಡು ಒಳಗೆ ಬರ್ತಾರೆ. ನೀವು ಊಟ ಮಾಡೋ ಮುಂದೆ ಅವ್ರನ್ನ ಬೈಯೋದು, ಇವ್ರನ್ನ ಬೈಯೋದು, ಅವ್ರನ್ನ ಹೊಡೆಯೋದು, ಚೀರಾಡ್ಕೊಂತ ಸಿಟ್ಟಿಲ್ಲಿ ಆ ಬಾಂಡ ಸಾಮಾನನ್ನ ಮಾತಾಡಿಸ್ತಿರ್ತೀರಿ. ನೀವು ಅವನ ಮಾತಾಡಿಸ್ತಿರ್ತೀರಿ. ನಿಮಗೆ ನೆನಪಿರ್ಲವ, ಯಾರು ಬೈಕೊಂತ 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 ಹೊಡ್ಕೊಂತ ಅಡಿಗೆ ಮಾಡ್ತೀರಿ, ಅದನ್ನ ಉಂಡವು ಇನ್ನೊಬ್ಬರನ್ನ ಹೊಡೆದರೆ ಬರ್ತಾವ, ಇಲ್ಲ ಇನ್ನೊಬ್ಬರು ಊಟ ಹೊಡೆಸ್ಕೊಂಡರ ಬರ್ತಾವ. ಮಗ ಉಡಾಳಾಗ್ಯಾನ ಅನ್ನುವಂತಹದ್ದು ನಿಮ್ಮ ತಪ್ಪ. ನೀವು ಬೈಕೊಂತ ಅಡಿಗೆ ಮಾಡಿರಿ ಅನ್ನುವಂತಹದ್ದನ್ನು ನೀವು ಒಪ್ಕೊಳ್ಬೇಕಾಗತ್ತ. ನೀವು ಶಿವ ಅಂದಿದ್ರೆ ಅವ ಹೊಡೆಯಕ ಹೋಗಂಗಿಲ್ಲ. ಅಲ್ಲಿ ಅವ್ರು ಯಾವತ್ತು ಹೊರಗೆ ಹೋದವರು ಒಳಗೆ ಬರ್ಬೇಕಂದ್ರೆ ಸಂಸ್ಕಾರಗಳನ್ನು ಕಲಿಸುವಂತಹ ವಿಚಾರಗಳು ಹಿಂಗದಾವಲ್ಲ. ನಾನು ಹೇಳ್ತಿದ್ದೆ ಒಂದು ಕಡೆ ಏನಂತ, ಹೊರಗಿದ್ದ ಮನುಷ್ಯ ದುಡಿದು ಬಂದಾನಂದ್ರೆ ಒಂದು ಚರಿಗೆ ನೀರು ತಣ್ಣನೋ ಖಾಲಿ ಕೊಡ್ರಿ, ಒಳಗೆ ಬರತ್ತಿಗೆ ಹಣಿಗಟ್ಟು ವಿಭೂತಿ ಕೊಡ್ರಿ, ಅವರು ಒಂದು ಚೂರು ಬೆಲ್ಲನೋ ಸಕ್ಕರೆನೋ ಕೊಟ್ಟು ತಂಪು ಮಾಡಿಬಿಡ್ರಿ, ನೀವು ಕೇಳಿದ್ದೆಲ್ಲ ಸಿಗತೈತಿ ಅಂತೇಳಿ. ಒಬ್ಬ ಹೆಣ್ಮಗಳಿಗೆ ಅಂದಿದ್ದು ನಾನು, ಇವ ರಾತ್ರಿ ಮಲಗಬೇಕಾದ್ರೆ ಗಂಡನ ಕಾಡು 2 ಸರ ಒತ್ತಬೇಕು, ನಿಮ್ಮ ಮನೆಯಾಗ ಲಕ್ಷ್ಮಿ ಇರ್ತಾಳಂತಕಿ ಕಾಲು ಒತ್ತೋದ್ಬಿಟ್ಟು ಕುತ್ತಿಗೆ ಒತ್ತಿದ್ಲು. ಅವತ್ತಿದ್ದ ಹೇಳೋದು ಬಿಟ್ಟೆ ನಾನು. ಹುಡುಕೊಂತ ಬಂದ್ರೆ ಏನು ಮಾಡಬೇಕು? ಹುಡುಕೊಂತ ಬಂದ್ರೆ ಏನು ನಾನು ನಿಮಗೆ ಹೇಳೋ ಇವು ಎಲ್ಲ ಸಂಸ್ಕಾರಗಳು ಬೇಕಾದ್ರೆ ನೀವು ಹಿಂಗೆ
ಹಿಂದಿನವ್ರನ್ನ ಕೇಳಿ ನೋಡ್ರಿ, ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಕೈಯೊಳಗೆ ರೇಖೆಗಳಿರ್ತದಂತೆ. ಶ್ರೀಮನ್ ನಾರಾಯಣ ಇತಿಹಾಸವನ್ನ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಪದ್ಮ ಪುರಾಣದಲ್ಲಿ ಇದ್ರ ಉಲ್ಲೇಖ ಅದ. ಶ್ರೀಮನ್ ನಾರಾಯಣನ ಕಾಲನ್ನ ಪದ್ಮಾವತಿ ಒತ್ತುತ್ತಾಳ ದಿನಕ್ಕೆ 4 ಸರಿ. ನವಕೋಟಿ ನಾರಾಯಣ ಕಡಿಮೆನೇ ಆಗೋದಿಲ್ಲ. ಹಿಂದಿನವ್ರು ನೋಡಿರ್ಬೇಕಾದ್ರೆ ಈಗ ಒಂದು 70-80 ವರ್ಷದ ಅಜ್ಜಿ ನಿಮ್ಮ ಮನ್ಯಾಗಿದ್ರು ಅಂತಂದ್ರೆ, ಯಜಮಾನ ಮನ್ಯಾಗಿದ್ದ ಅಂತಂದ್ರೆ 2 ಸರಾರ ಹಿಂಗೆ ಸುಮ್ಮನೆ ಕುಂತಂಗ್ ಮಾಡ್ಯಾರ ಹಿಂಗೆ ಕಾಲು ಒತ್ತಿರ್ತಾರ. ನೀವು ಭೀಮನಮಾಸಿ ಪೂಜೆ ಮಾಡಿ ಫೇಸ್ಬುಕ್ನಾಗ ಫೋಟೋ ಬಿಡ್ತೀರಿ. ಸಂಸ್ಕಾರ ಪರಿಪೂರ್ಣ. ನಾನು ಜ್ಞಾನದ ಪರಿಪೂರ್ಣ. ನಾನು ಇನ್ನೂ 3 ದಿನ 4 ದಿವಸ ಐತಿ ಮಾಡ್ಕೊಂತ ಹೋಗೋನು. ಮೊದಲನೇ ದಿನ ನಾನು ನಿಮಗೆ ಪೀಠಿಗೆ ಹಾಕೋ ಪ್ರಯತ್ನ ಮಾಡಕತ್ತೇನೆ. ಮಕ್ಕಳಿಗೆ ಕಲಿಸೋ ಪಾಠಗಳೈತಲ್ಲ, ಎಂದೂ ಸುಳ್ಳು ಹೇಳಿರೋದಿಲ್ರಿ ಮಕ್ಕಳು. ಯಾವ ಮಕ್ಕಳು ಸುಳ್ರಲ್ಲ. ಅವಕ್ಕೆ ಕಲಿಸಿದವ್ರು ನಾವು ಒಪ್ಕೊಳ್ಬೇಕಾದಂತಹ ದಿನ ಇವತ್ತು. ಒಪ್ಕೊಳ್ಬೇಕಾಗಿರುವಂತಹ ದಿನ ನಾವಿವತ್ತು. ತಾಯಿ ನೆನಪಿರಲಿ, ಒಬ್ಬವ ಊರು ತುಂಬ ಸಾಲ ಮಾಡಿದ್ದ. ಹೊಡಿಯಾಕ ಅವ್ರು ಬೆನ್ನು ಹತ್ತಿದ್ರು ಕೋಲ್ ತಗೊಂಡು. ಓಡೋಡಿ ಬಂದ ತಪ್ಪಿಸ್ಕೊಂಡು ಓಡೋಡಿ ಬಂದ. ಅವ ಬರೋದನ್ನ ಅವ್ರ ಮನ್ಯಾಗ ಹುಡುಗ ಅಂಗಳದಾಗ ಆಡಕತ್ತಿತ್ತು. ನೋಡಿತು ಅವ್ರಪ್ಪನ, ಓಡಿ ಬರೋದನ್ನ ನೋಡಿದ. ಬಂದ ತಕ್ಷಣ ಅವರಪ್ಪ ಹುಡುಗ ಹೇಳ್ತಾನಲ್ಲೇ, ಅವರು 8 ಮಂದಿ ನಾನು ಹೊಡೆಯಕ್ಕೆ ಬರಕತ್ತಾರ, ನಾ ಒಳಗೆ ಹೋಗಿ ಅಡುಕೋತೀನಿ, ನಿಮ್ಮಪ್ಪ ಅದಾನನು ಅಂದ್ರೆ ಇಲ್ಲನ್ನು. ಎಲ್ಲಿ ಹೋಗ್ಯಾನ ಅಂತ ಕೇಳ್ತಾರ ಅವರು. ಊರಿಗೆ ಹೋಗ್ಯಾನನ್ನು ಅಂದವನ ಒಳಗೆ ಹೋಗಿಬಿಟ್ಟವ. ಈ ಹುಡುಗ ಚಿಂತೆ ಹತ್ತಿ ಬಿಡ್ತೀರಿ. ಒಟ್ಟ ಸುಳ್ಳು ಹೇಳಿದ್ದಿಲ್ಲ. ನಮ್ಮಪ್ಪ ಎಂದೂ ಹೇಳಿಕೊಡ್ಲಾರ್ದ ಇವತ್ತು ಹೇಳಿಕೊಟ್ನಲ್ಲ, ಏನ್ ಮಾಡೋದು ಅಂತಂದಾಗ ಇವ ಭಯಪಟ್ಟು ಹಾಕಿದ. ನಿಮ್ಮಪ್ಪ ಅದಾನು ಅಂದ್ರೆ ಏನ್ ಅನ್ಬೇಕು? ಇಲ್ಲ ಅನ್ಬೇಕು. ಎಲ್ಲಿ ಹೋಗ್ಯಾನಂದ್ರ ಊರಿಗೆ ಹೋಗ್ಯಾನ. ಇಲ್ಲನು ಅಂದ್ರೆ ಇಲ್ಲ. ಎಲ್ಲಿ ಹೋಗ್ಯಾನಂದ್ರೆ ಊರಿಗೆ ಹೋಗ್ಯಾನ. ಇದನ್ನ ಅನ್ಕೊಂತ ಕುಂತು ಇವ ಒಳಗೆ ಹೋಗಿದ್ದ. ಅವ್ರು ಬಂದ್ರು. ಕೈಯಾಗ ಒಬ್ರು ಕೋಲ, ಒಬ್ರು ಕುಡುಗೋಲ, ಒಬ್ರು ಕೊಡ್ಲಿ ಎಲ್ಲ ಹಿಡ್ಕೊಂಡು ಕುತ್ಕೊಂಡಿದ್ರು. ತಮ್ಮ ನಿಮ್ಮಪ್ಪ ಅದನನು ಇಲ್ರಿ ಅಂದವ. ಎಲ್ಲಿ ಹೋಗ್ಯಾನ ಅಂದ್ರು. ಊರಿಗೆ ಹೋಗ್ಯಾನ್ರಿ ಅಂದ. ಇಷ್ಟು ಕೇಳಿ ಹೋಗಿ ಬಿಡ್ಬೇಕಾಗಿತ್ತು ಅವ್ರು. ಎಲ್ಲಿ ಹೋಗ್ಯಾನ ಅನ್ನತ್ತಿಗೆ ಊರಿಗೆ ಹೋಗ್ಯಾನ. ಅವ್ರು ಏನ್ ಅನ್ಬೇಕು ಹೇಳ್ರಿ? ಊರಿಗೆ ಹೋಗ್ಯಾನ, ಯಾವಾಗ ಬರ್ತಾನಂದ್ರ ಅವ್ರು. ಈ ಹುಡುಗ ಉತ್ತರನ ಗೊತ್ತಿಲ್ಲ. ಲೇ ನಿನ್ನ ಕೇಳಕತ್ತೇನೆ, ಎಲ್ಲಿ ಹೋಗ್ಯಾನ? ಊರಿಗೆ ಹೋಗ್ಯಾನ್ರಿ, ಯಾವಾಗ ಬರ್ತಾನ? ಒಳಗ್ ಕುಂತಂತ ಹೇಳ್ರಿ, ಕೇಳಿ ಬಂದು ಹೇಳ್ತೀನಂದ. ಕಲಿಸೋ ಪಾಠಗಳದಾವಲ್ಲ, ನಾವು ತಿಳಿಸೋ ಪಾಠಗಳದಾವಲ್ಲ. ತಾಯಿ ಪ್ರತಿಯೊಬ್ಬರು ಒಬ್ಬ ಸತ್ಯ ಹರಿಶ್ಚಂದ್ರನ ಕಥೆಯನ್ನು ಕೇಳಿದ್ದಕ್ಕಾಗಿ ಮಹಾತ್ಮ ಗಾಂಧೀಜಿ ಸ್ವತಂತ್ರ ನಾಯಕನಾದ. ಹೋರಾಟ ಮಾಡುವುದಕ್ಕೆ ನಿಂತ. ಮನೆಯೊಳಗಿರುವಂತಹ ಎಲ್ಲ ಸಂಪತ್ತನ್ನು ಬಿಟ್ಟ, ಮೈಮೇಲಿರುವಂತಹ ಬಟ್ಟೆಗಳನ್ನು ಬಿಟ್ಟ. ಭಾರತದಲ್ಲಿ ನಿರ್ಗತಿಗರಿಗೆ ತೊಟ್ಟುಕೊಳ್ಳುವುದಕ್ಕೆ ಬಟ್ಟೆ ಇಲ್ಲ ಅಂತಂದ್ರೆ ನಾನು ನನ್ನ ಮೈ ತುಂಬ ಬಟ್ಟೆ ಹಾಕೋದು ಬಿಡ್ತೀನಿ ಅಂತ ಒಂದು ಬಿಳಿ ಪಂಚೆ ಮೈಮೇಲೆ ಹಾಕೊಂಡು ಅಡ್ಡಾಡಿದ ಪುಣ್ಯಾತ್ಮ ರಾಷ್ಟ್ರ ನಾಯಕ ಅಂತ ಅನಿಸ್ಕೊಂಡ. ಸತ್ಯ ಹರಿಶ್ಚಂದ್ರನ ನಾಟಕವನ್ನು ತಾಯಿ ಹೇಳಿದ್ದಕ್ಕೆ ಹರಿಶ್ಚಂದ್ರನ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತದ. ಅವನ ಮಗ ಲೋಹಿತಾಶ್ವನದ ಒಂದು ಸಣ್ಣ ಕಥೆ ಹೇಳ್ತಾನೆ ಕೇಳ್ರಿ. ನಾವು ನಮ್ಮ ಮಕ್ಕಳಿಗೆ ಕಲಿಸೋ ಪಾಠ ಹೆಂಗದಾವ, ಅವ್ರು ಹೆಂಗೆ ಕಲಿಸಿದ್ರು ಅನ್ನುವಂತಹ ಮಾತ. ಸಣ್ಣ ಹುಡುಗ ಲೋಹಿತಾಶ್ವ, ಹರಿಶ್ಚಂದ್ರ ಬಹಳ ದೊಡ್ಡವ. ಸತ್ಯನ ಉಳಿಸಬೇಕು ಅಂತ ಹೇಳಿ ಪುಣ್ಯಾತ್ಮ ಹೆಂಡತಿಯನ್ನು ಒತ್ತಿ ಇಟ್ಟ. ಮಗನನ್ನ ಜೀತದಾಳು ಮಾಡಿದ. ತಾನೂ ಕೂಡ ಸುಡುಗಾಡು ಕಾಯುವುದಕ್ಕೆ ಹೋದ. ತಾನೂ ಕೂಡ ಸ್ಮಶಾನ ಕಾಯುವುದಕ್ಕೆ ಹೋದ. ಹರಿಶ್ಚಂದ್ರನ ಹೆಂಡತಿ ಬಗ್ಗೆ ಇಡೀ ಜಗತ್ತ ಕೇಳದ. ಅವನ ಮಗನ ವಿಚಾರ ಬಹಳ ಚಂದದ ನೋಡಿ. ಅಡವಿಯೊಳಗೆ ಹುಲ್ಲು ಮಾಡಕತ್ತಿತ್ತು ಹುಡುಗ. ಹುಡುಗೋನ್ ಹಿಡ್ಕೊಂಡು ಹುಲ್ಲು ಕೊಯ್ಯಾಕತ್ತಿದ್ದ. ಕಾಲಾಗ ಮುಳ್ಳಟ್ಟಿತ್ತು. ಮೊದಲ ರಾಜನ ಅರಮನೆಯೊಳಗೆ ಬೆಳೆದಾವ. ಮುಳ್ಳು ತಕ್ಕೊಳ್ಳಕ್ಕೂ ಗೊತ್ತಿದ್ದಿದ್ದಿಲ್ಲ. ಕಾಲಾಗ ರಕ್ತ ಸೋರಾಕತ್ತಿತ್ತು. ಕುಂತ್ಕೊಂಡು ಅಳಕತ್ತಿದ್ದ. ಅಷ್ಟೊತ್ತಿಗೆ ವಿಶ್ವಾಮಿತ್ರನ ಶಿಷ್ಯ ನಕ್ಷತ್ರಿಕ ಬಂದು ಹರಿಶ್ಚಂದ್ರನ ಮಗನ ಕೇಳ್ತಾನಂತಲ್ಲೇ, ಹುಚ್ಚ, ನಿಮ್ಮ ಅಪ್ಪಗಂತೂ ಬುದ್ಧಿಲ್ಲ, ನಿಮ್ಮ ಅವ್ಗೂ ಬುದ್ಧಿಲ್ಲ, ನಿನಗೂ ಬುದ್ಧಿ ಬೇಡನೋ? ನೀನು ಯುವರಾಜ. ಬಂಗಾರದ ಪಲ್ಲಕ್ಕಿಯೊಳಗೆ ತೂಗಬೇಕಾದವ. ರಾಣಿಯರ ಆಸ್ಥಾನದೊಳಗೆ 4-6 ಜನ ನಿನ್ನ ಮೈಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ನಿನ್ನ ಸೇವಾ ಮಾಡಬೇಕಾಗಿತ್ತು. ಮಹಾರಾಜನಂತಹ ವೈಭೋಗದೊಳಗೆ ನೀವು ಮೆರಿಬೇಕಾಗಿತ್ತು. ಅಂತಾವ ಅಡವೆಯೊಳಗೆ ಬಂದು ಕಾಲಾಗ ನಟ್ಟ ಮುಳ್ಳು ಕಿತ್ಕೊಳಕ್ ಬರ್ಲಾರ್ದಂಗೆ ಗಳಕತ್ತೀಯಲ್ಲೋ ಹುಚ್ಚ. ಇವತ್ತು ಜಗತ್ತಿನೊಳಗೆ ಮಕ್ಕಳ ಸಂತೋಷದಿಂದ ಇರಬೇಕು ಅಂತ ತಂದೆ ತಾಯಿಗಳೆಲ್ಲ ಕಷ್ಟಪಟ್ಟವ್ರದಾರ. ಯಾವ ತಂದೆ ತಾಯಿನೂ ನಾವು ಚಲೋ ಇರಬೇಕು, ನನ್ನ ಮಕ್ಕಳ ಜೀವನ ಹಾಳು ಮಾಡಬೇಕು ಅಂತ ಅನ್ನುವಂಥವ್ರಿಲ್ಲ. ನಿಮ್ಮ ಅಪ್ಪಗೋಗಿ ಹೇಳು, ನಿಮ್ಮ ಅವನ ಸುಖಕ್ಕಲ್ಲ, ನಿಮ್ಮ ಅಪ್ಪನ ಸುಖಕ್ಕಲ್ಲ, ಮಗನ ಸುಖಕ್ಕರ ಒಂದು ಸುಳ್ಳು ಹೇಳಿಬಿಡು ಅಂತ ಹೇಳು. ನಿಮ್ಮಪ್ಪ ಒಂದು ಸುಳ್ಳು ನಿನ್ನ ಸಂಬಂಧ ಹೇಳಿದ ಅಂತಂದ್ರೆ ಅವ ಕಳ್ಕೊಂಡು ಎಲ್ಲಾ ಸಂಪತ್ತು ಹೊಳ್ಳಿ ಕೊಟ್ಟು ಬಿಡ್ತೀವಿ, ನೀನು ಮಹಾರಾಜ ಆಗಿ ಮೆರಿ ಅಂತ ಹೇಳಿ ಸಣ್ಣ ಹುಡುಗಿ ಹೇಳಿದಂತ ನಕ್ಷತ್ರಿಕ.
ಜೇರ್ ಕರ್ತ್ ನಾಳೆ ನಿಮ್ಮ ಹುಡ್ರನ್ನ ಕರೆದು ಗುರುಗಳು ಹೇಳ್ಯಾರ ನಿಮ್ಮಪ್ಪ ಒಂದು ಸುಳ್ಳು ಹೇಳುವನ್ನು 1,00,000 ರೂಪಾಯಿ ಕೊಡ್ತೇನೆ ಅಂದ್ರೆ ಮರುದಿವ್ಸ 100 ಸುಳ್ಳು ಹೇಳಕ್ ಬರ್ತಾರೆ ನಮ್ಮ ಮನೆ. ಒಂದು ಸುಳ್ಳಿಗೆ 1,00,000 ರೂಪಾಯಿ ಕೊಡ್ತೀನಿ ಅಂದ್ರೆ ಒಂದು ಯಾಕ್ರಿ 100 ಹೇಳ್ತೀನಿ ಅಂತ ತೆರಿ ಮೇಲೆ ಹೊಡೆದಂಗೆ ಹೇಳಕ್ ಬರ್ತಾರೆ. ಆ ಹುಡುಗ ನಕ್ಷತ್ರಕ್ಕೆ ಹೇಳಕತ್ತಾನ ನಿಮ್ಮ ಅಪ್ಪಗೆ ಒಂದು ಸುಳ್ಳು ಹೇಳಕ್ ಹೇಳ ನಿನ್ನ ಸಂಬಂಧ, ನೀನು ಸುಖದಾಗ ಬರೆಯೋ ಸಂಬಂಧ ಮಕ್ಕಳ ಸುಖಕ್ಕೆ ಯಾರು ಬೇಕಾದರೂ ತಮ್ಮತನ ತ್ಯಾಗ ಮಾಡ್ತಾರ. ನಿಮ್ಮ ಅಪ್ಪಗೆ ಹೇಳು ಅಂದ್ರೆ ಆ ಹುಡುಗ ಏನನ್ಬೇಕು ಹೇಳ್ರಿ, ನಕ್ಷತ್ರಕ್ಕೆ ಕೈ ಜೋಡಿಸಿದಂತ, ಯಪ್ಪ ನನ್ನ ಮ್ಯಾಗಲ ಕನಿಕರಕ್ಕೆ ನಾನು ಆಭಾರಿ ಅದೇನೆ, ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ತೇನೆ, ನೀವು ಹೇಳಿದ್ದು ನನಗೆ ಚಲೋ ಆಯ್ತು. ಆದ್ರೂ ಒಂದು ತಿಳ್ಕೊಳ್ರಿ, ನಾನು ಸತ್ಯ ಹರಿಶ್ಚಂದ್ರನ ಮಗ, ನಾನು ಸತ್ಯ ಹರಿಶ್ಚಂದ್ರನ ಮಗ. ನಮ್ಮಪ್ಪ ಸತ್ಯಕ್ಕಾಗಿ ನನ್ನಂತಹ ಮಗನನ್ನ ಅಡವಿಗೆ ನುಗ್ಗ್ಯಾನ, ಧರ್ಮ ಪತ್ನಿಯನ್ನ ಮತ್ತೊಬ್ಬರು ಒತ್ತಿಯಾಳ ಅನ್ಮಾಡಾನ, ತಾನು ಹೋಗಿ ಸುಡುಗಾಡ ಕಾಯಕತ್ತಾನ. ಸ್ವಾಮೀಜಿ ನಿಮ್ಮ ಕಾಲಿಗೆ ನಮಸ್ಕಾರ ಮಾಡಿ ಹೇಳ್ತೀನಿ ಕೇಳ್ರಿ, ನನಗೋಸ್ಕರ ನಮ್ಮಪ್ಪ ಸುಳ್ಳು ಹೇಳ್ತಾನಂದ್ರ ಅವ ಸುಳ್ಳು ಹೇಳಿ ಕಟ್ಟಿರೋ ಸಾಮ್ರಾಜ್ಯದೊಳಗೆ ನಾ ಬದುಕೋದು ಬೇಡ, ನಾ ಸತ್ರೂ ಚಿಂತೆ ಇಲ್ಲ, ನಮ್ಮಪ್ಪನ ಸತ್ಯ ಶಾಶ್ವತವಾಗಿ ಉಳಿಬೇಕು ಅನ್ನುವಂತಹ ಮಾತನ್ನ ಹರಿಶ್ಚಂದ್ರ ನಮಗ ಹೇಳ್ತಾನಲ್ಲ, ಹರಿಶ್ಚಂದ್ರ ನಮಗ ಹೇಳ್ತಾನಲ್ಲ. ಆಲೋಚನೆ ಮಾಡ್ಬೇಕ್ರಿ, ನಾವು ನೀವುಗಳೆಲ್ಲ ತಿಳ್ಕೊಳ್ಬೇಕ್ರಿ. ಇಷ್ಟು ಜನ ಹುಡುಗರದಾವ, ನಾಳೆಯಿಂದ ಈ ಎಲ್ಲ ಮಕ್ಕಳು ವಚನ ಹೇಳಬೇಕು, ಎಲ್ಲ ಮಕ್ಕಳಿಗೆ ಒಂದೊಂದು ವಚನ ಕಲಿಸ್ಬೇಕು. ನಾಳೆ ಪ್ರವಚನ ಇಲ್ಲಿ ಪ್ರಾರಂಭ ಆಗೋದು ನಿಮ್ಮ ಮಕ್ಕಳು ಒಂದು ವಚನ ಹೇಳಿದ ಮೇಲೇನೆ. ನಾನು ಯಾವುದೇ ಊರಿಗೆ ಹೋದ್ರೆ ಈ ಕೆಲಸ ಮಾಡ್ತೇನೆ. ಒಂದು ದಿವಸಕ್ಕೆ ಒಂದು ವಚನ ಕಲಿತ್ರೆ ನಿಮ್ಮ ಮಕ್ಕಳು 5 ವಚನ ಕಲಿತಾವ. 5 ವಚನದೊಳಗಿನ 5 ಸಾಲು ನಿಮ್ಮ ಮಕ್ಕಳ ತಲೆಯಾಗಿ ಉಳಿತು ಅಂತಂದ್ರೆ ಆ ಮಕ್ಕಳು ಮುಂದೊಂದು ದಿವಸ ಬಹಳ ದೊಡ್ಡ ವ್ಯಕ್ತಿಗಳಾಗಿ ಬೆಳೀತಾರೆ. ಮುಂದೊಂದು ದಿವಸ ಸುವರ್ಣಗಿರಿ ಸಂಸ್ಥಾನ ಮಹಾಮಠಕ್ಕೆ ಸಂಪೂರ್ಣ ಸೇವಾದಾರಿಗಳಾಗ್ತಾರೆ. ವಿಚಾರ ಮಾಡ್ಬೇಕು, ನಾವೆಲ್ಲ ಕಲಿಯುವಂತಹದ್ದು ಬಹಳ ಅದ. ತಂದೆ ತಾಯಿಗಳಾದವರು ಮಕ್ಕಳಿಗೆ ಕಲಿಸೋ ಪಾಠ ಎಷ್ಟೋ ಜನಗಳು ಹಿಂದೆ ಪ್ರತಿ ದಿವಸ ದೇವರು, ದೇವಸ್ಥಾನ, ಗುರುಗಳು, ಗುರುವಿನ ಕೃಪಾ ಎಲ್ಲ ಮಾಡ್ತಿದ್ರು. ಈಗೆಲ್ಲ ಉಲ್ಟಾ ಹಾಕೊಂತ ಹೊಂಟಾವ, ಎಲ್ಲ ಉಲ್ಟಾ ಹಾಕೊಂತ ಹೊಂಟಾವ. ಹುಡುಗನ ಬರ್ತಡೇ ಮಾಡ್ತೀರಿ, ಮಕ್ಕಳ ಹುಟ್ಟು ಹಬ್ಬ ಆಚರಣೆ ಮಾಡ್ತೀರಿ, ಒಂದು ಕೇಕ್ ತರೋದಂತ, 4 ಮೇಣಬತ್ತಿ ಇಡೋದಂತ, ಅದಕ್ಕೇನೋ ಒಂದಿಟ್ಟು ಊದೋದಂತ, ಹ್ಯಾಪಿ ಬರ್ತ್ಡೇ ಥೂ ಯು ಉಗುಳ್ತೀರ, ಟೂ ಅಂತೀರ, ನಿಮಗೆ ಬಿಟ್ಟು ವಿಚಾರ. ನಾನು ನಿಮಗೆ ಹೇಳೋದು, ಅದೇ ಮಗುವಿನ ಬರ್ತಡೇನ ನಿಮ್ಮ ಮನೆಯಾಗಿದ್ದು ದೀಪ ಹರಿಸಿ ಆಚರಣೆ ಮಾಡೋದು ಬಿಟ್ಟು ಒಂದು ಮಠಕ್ಕೆ ಕರ್ಕೊಂಡು ಹೋದ್ರೆ ಏನಾಗುತ್ತೆ ಗೊತ್ತಾ? ಅದೇ ನಿಮ್ಮ ಮಕ್ಕಳ ಬರ್ತಡೇ ನಮ್ಮ ಮನ್ಯಾಗ ಉಪಯೋಗ ಮನ್ಯಾಗ ಮಾಡೋದಕ್ಕಿಂತ ಒಂದು ಮಠಕ್ಕೆ ಕರ್ಕೊಂಡು ಹೋದ್ರೆ ಏನಾಗುತ್ತೆ ಗೊತ್ತಾ? ಸುಮ್ಮ ಹೇಳ್ತೀನಿ ನಾನು ನಿಮಗೆ. ಒಂದಿಬ್ಬರು ಗಂಡ ಹೆಂಡತಿ, ಗಂಡ ವ್ಯಾಪಾರಿ, ಹೆಂಡತಿ ಮನೆಯೊಳಗೆ ಕೆಲಸ ಮಾಡುವಂತ ಹಾಕಿ, ಒಂದು ದಿವಸ ಆಕಿ ಮಗ್ಗ ಬರ್ತಡೇ, ಹುಟ್ಟಿನ ಹಬ್ಬ ಬರ್ತದ. ಸಣ್ಣ ಹುಡುಗ ಅಂಬೆಗಾಲು 1-2 ತಪ್ಪು ಹೆಜ್ಜೆ ಇಡುವಂತ ಹುಡುಗ. ಹೆಂಡತಿ ಗಂಡಗೆ ಹೇಳ್ತಾಳೆ, ದಿನ ಕೆಲ್ಸಕ್ಕೆ ಹೋಗ್ತೀರಿ ಬೇಡ ಅಂತ ಅನ್ನುವಂಗಿಲ್ಲ, ಇವತ್ತು ಹುಡುಗನ ಹುಟ್ಟಿದ ದಿವಸದ ಮಠಕ್ಕೆ ಕರ್ಕೊಂಡು ಹೋಗ್ರಿ, ಗುರುಗಳ ದರ್ಶನ ಮಾಡಿಸ್ರಿ ಅಂದ್ಲಂತಕ್ಕೆ. ಗುರುಗಳ ದರ್ಶನ ಮಾಡಿಸ್ರಿ ಅಂದ ಗಂಡ ಅಂತಾನೆ, ಹುಚ್ಚು ಮಾತಾಡ್ದಂಗೆ ಮಾತಾಡಬೇಡ, ಗದ್ದಿಗೆ ದರ್ಶನ ಮಾಡಿ ಕಳಿಸ್ತೀನಿ, ಮಠಕ್ಕೆ ಕರ್ಕೊಂಡು ಹೋಗಿ ಗುರುಗಳ ದರ್ಶನ ಮಾಡಂದ್ರೆ ಗುರುಗಳು ಪೂಜೆ ಕೂತಿರ್ತಾರೆ. ಅವ್ರು ಪೂಜೆ ಮುಗಿಯಕ್ಕೆ 3 ತಾಸು ಬೇಕು. ಆ 3 ತಾಸು ನಾ ಮಠದಾಗ ಕುಂತೀನಿ ಅಂದ್ರೆ 25,000 ರೂಪಾಯಿ ಹಾಳಾಗುತ್ತೆ ನಂದು, ನನ್ನ ಕೈಲಿ ಆಗೋಲ್ಲಂತ. ಹೆಣ್ತಂತಾಳೆ, ನಿನ್ನ 25,000 ರೂಪಾಯಿಗೆ ಬೆಂಕಿ ಹಚ್ಚು, 25,000 ರೂಪಾಯಿ ನೀನು ಇವತ್ತು ಗಳಿಸ್ಲಿಲ್ಲ ಅಂದ್ರೂ ಚಿಂತೆ ಇಲ್ಲ, ನನ್ನ ಮಗನ ಗುರುವಿನ ಆಶೀರ್ವಾದ ಮಾಡಿಸಿ ಕಳಿಸ್ಬೇಕು ನೀನು ಅಂತ ಗಂಡಗೆ ಬೇಯಕ್ಕೆ ಚಾಲೂ ಮಾಡ್ತಾಳೆ. ನಾವೆಷ್ಟು ಮಂದಿ ಅಂತೇವೆ? ಗಂಡಗ ಬೈತಾಳೆ, 25,000 ರೂಪಾಯಿ ನೀವು ದುಡಿಯೋ ಹರಕತ್ತಿಲ್ಲ, ಯಾರಿಗೋಸ್ಕರ ದುಡಿಯೋದ? ಗಳಿಸಿದ ರೊಕ್ಕ ನಾಳೆ ಮಕ್ಕಳು ಉದ್ಧಾರಕ್ಕಲ್ಲ. ಆ ಮಗ್ಗ ಗುರುವಿನ ಆಶೀರ್ವಾದ ಮುಖ್ಯ ಐತಿ. ನೀನು ಸುಮ್ಮನೆ ಕರ್ಕೊಂಡು ಹೋಗಿ ಹುಡುಗನ್ನ ಗುರುಗಳ ಆಶೀರ್ವಾದ ಮಾಡಿಸು. ಹೆಂಡತಿ ಬೈಯೋದನ್ನ ಸಹಿಸ್ಕೊಳ್ಳಾರ್ದು ಹುಡುಗಂದ ಸರಿ ಭಾಳ ತಲೆ ಕೆಡಿಸ್ಕೋಬೇಡ, ನಾನು ಮಾಡಿಸ್ಕೊಂಡ್ಬರ್ತೀನಿ ಅಳಂತ ಬಡ ಹುಡುಗನ ಕರ್ಕೊಂಡು ಮಠಕ್ಕೆ ಹೋದಾಗ ಇವನ ಹಣೆ ಬರಕ್ಕೆ ಖರೆ ಗುರುಗಳು ಏನು ಮಾಡಾಕತ್ತಿದ್ರು ಅಂತಂದ್ರೆ ಪೂಜೆ ಕೂತಿದ್ರು. ಅವ್ರು ಪೂಜೆ ಮುಗಿಸ್ಕೊಂಡು ಹೊರಗೆ ಬರಬೇಕಾಗಿತ್ತು ಅಂತಂದ್ರೆ ಅವತ್ತಿನ ಕಾಲಕ್ಕೆ 3 ತಾಸು ಬೇಕಾಗಿತ್ತು. ಇವ ಏನು ಮಾಡಿದ, ಹುಡುಗನ ಮಠದಾಗ ಕುಂದ್ರಿಸಿದ. ಆ ಮಠದಾಗ ಒಂದಿಟ್ಟು ಕಸ ಬಿದ್ದಿತ್ತಲ್ಲ, ಆ ಕಸ ಆರ್ಸಕತ್ತಿದ, ಆ ಕಸ ಕಡ್ಡಿ ಆರ್ಸಕತ್ತಿದ, ಇದ್ದು ಹೊಲಸು ಸ್ವಚ್ಛ ಮಾಡಕತ್ತಿದ. ಗುರುಗಳು ಬರೋ ಮಠ ಏನಾರ ಕೆಲಸ ಮಾಡೋಣ ಅಂಥೇಳಿ ಸುತ್ತಾರದ ಅಡ್ಡಾಡಿ ಕೆಲಸ ಮಾಡಕತ್ತಿದ್ದ. 1-2 ತಾಸು ಆಯ್ತು.
ಆ 2 ತಾಸಿಗೆ ಗುರುಗಳು ವಾಪಸ್ ಬಂದರು. ಗುರುಗಳು ಬಂದದ್ದನ್ನು ನೋಡಿದವನ ಹೋಗಿ ಕೈ ತಕ್ಕೊಂಡ, ಮುಖ ತೊಳ್ಕೊಂಡ, ಓಡಿ ಬಂದು ಗುರುಗಳು ಪಾದಕ್ಕೆ ಬಿದ್ದ, ನಮಸ್ಕಾರ ಮಾಡಿದ, ಬುದ್ಧಿ ಆಶೀರ್ವಾದ ಮಾಡ್ರಿ ಅಂದ. ಗುರುಗಳು ಯಾಕಪ್ಪ ಅಂದ್ರು, ಇಲ್ರಿ ಮಗನ ಹುಟ್ಟಿದ ಹಬ್ಬ, ಮಗನ ಕರ್ಕೊಂಡು ಬಂದೀನಿ, ಆಶೀರ್ವಾದ ಮಾಡ್ರಿ. ಎಲ್ಲದ ನಿನ್ನ ಮಗ ಅಂದ್ರು. ಆ ಕಡೆ ಈ ಕಡೆ ನೋಡ್ತಾನ, ಹುಡುಗಿಯಲ್ಲಿ ಕುಂತಿತ್ತು ಅಂದ್ರೆ ಆ ಗುರುಗಳು ಯಾವ ಜಾಗ ಕೂಡ್ತಾರಲ್ಲವ ಆ ಸಿಂಹಾಸನದ ಮೇಲೆ ಹೋಗಿ ಕೂತಿರ್ತದ. ಹೆದರಿದವನ ನಮಸ್ಕಾರ ಮಾಡಿದ, ಬುದ್ಧಿ ಕ್ಷಮಾ ಮಾಡ್ರಿ, ನಾ ಕುಂದ್ರಿಸಿಲ್ರಿ, ನಾನು ಕಸ ಕಡ್ಡಿ ಆರ್ಸಕತ್ತಿದ್ದ, ನನ್ನ ಮಗ ತಾನೇ ಬಂದು ಕುಂತದೆಪ್ಪ, ಕ್ಷಮಾ ಮಾಡು ಅಂತ ಓಡ್ ಹೋಗಿ ಆ ಹುಡುಗನ ಹಿಂಗೆ ಎತ್ಕೊಳ್ಳೋ ಬಂದು ಗುರುಗಳು ಅಂದ್ರಂತ, ಲೇ ಹುಚ್ಚ ಆ ಹುಡುಗನ್ನ ನೀನು ಅಲ್ಲಿ ಕುಂದ್ರಿಸಿಲ್ಲ, ನಾನು ಅಲ್ಲಿ ಕುಂದ್ರಿಸಿಲ್ಲ, ಪರಮಾತ್ಮ ಅಲ್ಲಿ ಕುಂದ್ರಿಸಾನಪ್ಪ. ಇವತ್ತು ನನ್ನ ಗದ್ದಿಗೆ ಮೇಲೆ ಕುಂತಾನಂದ್ರೆ ನಿನ್ನ ಮಗ ಮುಂದೆ ದೆಹಲಿ ಗದ್ದಿಗೆ ಮೇಲೆ ಕುಂದಿರ್ತಾನ, ಬರೆದಿಟ್ಕೋ ಇದನ್ನಂತ ಆಶೀರ್ವಾದ ಮಾಡಿದ್ರು. ದೆಹಲಿ ಗದ್ದಿಗೆ ಮೇಲೆ ಕುಂದಿರ್ತಾನ, ಬರೆದಿಟ್ಟುಕೋ ಅಂತ ಆಶೀರ್ವಾದ ಮಾಡಿದ್ರು. ಹಂಗ ಆಶೀರ್ವಾದ ತಗೊಂಡು ಹುಡುಗ ಯಾರು ಗೊತ್ತಾ? ಬಸಪ್ಪ ದಾನಪ್ಪ ಜತ್ತಿ, BD ಜತ್ತಿ ಅಂತ ಹೇಳಿ ಕರ್ನಾಟಕದ ಮುಖ್ಯಮಂತ್ರಿ ಆದ್ರು, ಸೆಂಟ್ರಲ್ ಒಳಗೆ ಮಿನಿಸ್ಟರ್ ಆದ್ರು, ಭಾರತದ ರಾಷ್ಟ್ರಪತಿಯಾಗಿ ತಳಗಿಳಿತಾರೆ ಗುರುಗಳ ಆಶೀರ್ವಾದಕ್ಕೆ. ವಿಚಾರ ಮಾಡ್ರಿ ನಾವು. ದೆಹಲಿ ಗದ್ದಿಗೆ ಮೇಲೆ ಕುಂತು ಬರ್ತಾನಂತ ಆಶೀರ್ವಾದ ಮಾಡಿರುವಂತಹ ಹುಡುಗ ರಾಷ್ಟ್ರಪತಿಯಾಗಿ ತಳಗಿಳಿದ, ಆಶೀರ್ವಾದ ಮಾಡಿದ ಗುರುಗಳು ಯಾರು ಗೊತ್ತಾ? ಅತನಿ ಮುರುಗೇಂದ್ರ ಶಿವಯೋಗಿಗಳು, ಗಚ್ಚಿನ ಮಠದ ಪರಮ ಪೂಜ್ಯರು. ವಿಚಾರ ಮಾಡಬೇಕು. ರಾಷ್ಟ್ರಪತಿಯಾದಂತಹ ಸಂದರ್ಭದೊಳಗೆ BD ಜತ್ತಿ ಅವ್ರನ್ನ ಪತ್ರಕರ್ತರು ಪ್ರಶ್ನೆ ಮಾಡಿದ್ರಂತೆಪ್ಪ, ನೀವು ರಾಷ್ಟ್ರಪತಿ ಆಗುವ ಮಟ್ಟಕ್ಕೆ ಬಂದರೆ ಯಾವ ಬಲದಿಂದ? ರೊಕ್ಕದ ಬಲದಿಂದನೋ, ಜನಬಲದಿಂದನೋ, ಅಥವಾ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಬಹಳ ಚಲೋ ಇತ್ತೇನೋ ಅಂತ ಕೇಳಿದ್ರೆ, ಅವತ್ತಿನ ಕಾಲಕ್ಕೆ BD ಜತ್ತಿ ದೆಹಲಿಯೊಳಗೆ ನಿಂತ್ಕೊಂಡು ಹೇಳ್ತಾರೆ, ನಾನಿವತ್ತು ರಾಷ್ಟ್ರಪತಿ ಗದ್ದಿಗೆ ಬಂದು ಕುಂತೀನಿ ಅಂದ್ರೆ ಇದರ ತಾಕತ್ತು ನನ್ನ ರೊಕ್ಕ, ಜನ, ಮತ್ತೊಂದು ಯಾವುದೂ ಅಲ್ಲ, ಅಗ್ನಿ ಗಚ್ಚಿನ ಮಠದ ಸ್ವಾಮಿಗಳು ನಾನು ಹುಟ್ಟಿದ ಹಬ್ಬದ ದಿವಸ ಆಶೀರ್ವಾದ ಮಾಡಿದ ತಾಕತ್ತಿನ ಫಲ ಅನ್ನುವಂತಹ ಮಾತನ್ನ BD ಜತ್ತಿ ಅವ್ರು ಹೇಳ್ತಾರೆ. ಅಂದ್ರೆ ವಿಚಾರ ಮಾಡಬೇಕು. ನಾವೆಷ್ಟು ಜನ ಮಕ್ಕಳು ಕರ್ಕೊಂಡು ಹೋಗ್ತೀವಿ, ಮತ್ತು ಹಂಗಂತ ನಾಳೆ ನೀವು ಹೆಸರು ಕರ್ಕೊಂಡು ಬಂದು ಗುರುಗಳು ಕುರ್ಚಿ ಮೇಲೆ ಕುಂದಿರಿಸಿದ್ರಿ. ನೀವೇ ಹೇಳಿದ್ರಲ್ರಿ ಅಜ್ಜಾರ ಅಂತೇಳಿ, ನೀವೇ ಹೇಳಿದ್ರಲ್ರಿ ಬುದ್ಧಿ ಅಂತೇಳಿ. ತಾಯಿ, ನಾನು ನಿಮಗೆ ಹೇಳಬೇಕಾಗಿರೋ ವಿಚಾರ ಏನು ಅಂದ್ರೆ, ಹಣ್ಣು ತಿಂದು ಸಿಪ್ಪೆಯ ನೆಸೆವರು, ಹಾಲು ಸವಿದು ಜಲ್ಲೆಯ ನೆಸೆವರು. ಹಣ್ಣಿಗೆ ರುಚಿ ಇತ್ತೆಂದು, ಹಾಲಿಗೆ ಸಿಹಿ ಇತ್ತೆಂದು, ಹಣ್ಣು ಹಾಲನ್ನೇ ಹೊಗಳುವರೇ ವಿನಃ ಹಣ್ಣು ಹಾಲಿಗೆ ರಕ್ಷಣೆಯ ಕೊಟ್ಟ ಸಿಪ್ಪೆಯನಾರು ನೆನೆಸಲಿಲ್ಲವಯ್ಯ ಅಂಕಲಿ ಮಠದಡಿಯ ಅಂತ. ಬಾಳೆಹಣ್ಣು ತಿಂತೀವಿ, ಸಿಪ್ಪೆ ಏನು ಮಾಡ್ತೀವಿ? ಬಾಳೆಹಣ್ಣು ತಿಂತೀವಿ, ಸಿಪ್ಪೆ ಏನು ಮಾಡ್ತೀವಿ? ಬಿಸಾಕ್ಬಿಡ್ತೀವಿ. ಕಬ್ಬಿನ ಹಾಲು ಕುಡಿತೀವಿ, ಜಲ್ಲೆ ಏನು ಮಾಡ್ತೀವಿ? ಬಿಸಾಕ್ಬಿಡ್ತೀವಿ. ಆ ಕಬ್ಬಿನ ಹಾಲು ರುಚಿ ಇರುವುದಕ್ಕೆ, ಆ ಹಣ್ಣು ರುಚಿ ಇರುವುದಕ್ಕೆ ಮೂಲ ಕಾರಣ ಯಾರು? ಮರ್ತು ಬಿಡ್ತೀವಲ್ಲ. ಇವತ್ತು ನಾವೇನಾರ ಬೆಳೆಯಾಕತ್ತೀವಿ, ನಾವೇನಾರ ದೊಡ್ಡವರಾಗಿವಿ, ನಾವೇನಾರ ನೆಮ್ಮದಿಯಿಂದದೀವಿ, ನಾವು ಆರಾಮದೀವಿ ಅಥವಾ ನಾವು ಬೆಳೆದೀವಿ ಅಂತಂದ್ರೆ ಸುಮ್ಮನೆ ಹಣ್ಣು ತಿಂದು ಬಿಸಾಕಿರುವಂತಹ ಆ ಸಿಪ್ಪೆಗೆ ಬೆಲೆ ಹೆಂಗಿರಲ್ಲ, ಹಂಗೆ ನಮ್ಮನ್ನು ಬೆಳೆಸಿದವ್ರ ಬಗ್ಗೆನೂ ನಮಗೊಂದಷ್ಟು ಅರಿವಿರ್ಬೇಕ. ನಾವು ಏನಾರ ಬೆಳೆದ 4 ಜನಕ್ಕೆ ರುಚಿಯಾಗಿವಿ ಅಂದ್ರೆ ಅದ್ರ ಹಿಂದೆ ನಮ್ಮ ತಂದೆ ತಾಯಿಗಳ ಸಂಪೂರ್ಣ ಆಶೀರ್ವಾದ ಇರುತ್ತೆ ಎನ್ನುವಂತಹದ್ದನ್ನು ಯಾರೊಬ್ಬರು ಮರಿಬಾರ್ದು. ದುಶ್ಚಟಗಳ ದಾಸರಾಗಕತ್ತಾವ, ಸುಳ್ಳು ಹೇಳಕತ್ತಾವ, ಮೋಜು ಮಸ್ತಿಗೆ ಬೆನ್ನು ಹತ್ತಕತ್ತಾವ, ಒಂದಷ್ಟು ಏನು ಮಾಡಬಾರ್ದು ಅವೆಲ್ಲ ಮಾಡಕತ್ತಾವ. ಅಂಥದ್ದು ಆಗಬಾರ್ದು, ಅದನ್ನು ತಿದ್ದಬೇಕು ಅನ್ನುವಂಥ ಉದ್ದೇಶಕ್ಕೆ ಈ ಪ್ರವಚನ ಕಾರ್ಯಕ್ರಮ. ವಿಚಾರ ಮಾಡಬೇಕು. ಮಠದೊಳಗೆ ಕುಂತುಕೊಂಡು ಮಠದ ಬೆಳವಣಿಗೆ, ಮಠದ ಜಾತ್ರೆ, ಮಠವನ್ನು ಉದ್ಧಾರ ಮಾಡಬೇಕು ಅನ್ನುವಂತಹ ದಿನಮಾನಗಳಲ್ಲಿ ಮಠದೊಳಗಿರಬೇಕಾಗಿರುವಂತಹ ಸ್ವಾಮೀಜಿಗಳು ಮಠ ಬೆಳೆಸ್ತೀನಿ ಎನ್ನುವುದಕ್ಕಿಂತ ಮಠ ಬೆಳೆಯುವುದಕ್ಕೆ ಭಕ್ತರ ಸಂಪತ್ತ, ಮಠದ ಸಂಪೂರ್ಣ ಜಾತ್ರೆ ಭಕ್ತರು ಮಾಡುವಂತಹದ್ದ, ಭಕ್ತರನ್ನು ಉದ್ಧಾರ ಮಾಡಬೇಕು ಅಂತ ಮಠದಿಂದ ನಿಮ್ಮೂರಿಗೆ ಪಾದಯಾತ್ರೆಯನ್ನು ಮಾಡಿ ನಿಮ್ಮನ್ನು ಉದ್ಧರಿಸುವುದಕ್ಕಾಗಿ ಈ ಪರಿಪೂರ್ಣದವರಿಗೆ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾರಲ್ಲ ಪೂಜ್ಯರು. ಬಹಳ ಖುಷಿ ಆಗುತ್ತೆ. ಸುಮಾರು 4 ವರ್ಷಗಳಿಂದ ಈ ಒಂದು ಅದ್ಭುತ ಕಾರ್ಯಕ್ರಮ ಶ್ರೀಮಠದಿಂದ ಸಾಗುತ್ತಾ ಬಂದದ. ವರ್ಷಕ್ಕೆ 5 ಹಳ್ಳಿಯನ್ನು ಆರಿಸಿಕೊಳ್ತಾರೆ. ಆ ಹಳ್ಳಿಯೊಳಗೆ 4-5 ದಿವಸಗಳ ಪ್ರವಚನದ ಸಾರ, 4 ದಿವಸಗಳ ಪ್ರವಚನ ದಾಸೋಹ. 1 ದಿವಸ ಗುರುಗಳೇ ಪ್ರತಿಯೊಬ್ಬರ ಮನೆಗೆ ಬಂದು ನಿಮ್ಮೆಲ್ಲರಿಗೆ ರುದ್ರಾಕ್ಷಿ ಧಾರಣೆಯನ್ನು ಮಾಡುವಂತಹದ್ದ. ಪ್ರತಿಯೊಂದು ಮಗುವಿಗೆ ರುದ್ರಾಕ್ಷಿ ಧಾರಣೆಯನ್ನು ಮಾಡುವಂತಹ ಕಾಯಕ. ವಿಚಾರ ಏನು ಅಂತಂದ್ರೆ, ರುದ್ರಾಕ್ಷಿಯನ್ನು ಧರಿಸುವುದರಿಂದ ಮಕ್ಕಳ ಮನಸ್ಸಾಕ್ಷಿ ಶುದ್ಧೀಕರಣ ಮಾಡುವುದಕ್ಕೆ.
ರುದ್ರಾಕ್ಷಿಯನ್ನು ಧರಿಸುವುದು ಯಾವ ಉದ್ದೇಶಕ್ಕೆ ಅಂದರೆ ಮನಸ್ಸಾಕ್ಷಿಯನ್ನು ಶುದ್ಧ ಮಾಡೋದು. ಆ ಮಕ್ಕಳಿಗೆ ಇನ್ನೊಂದೇನು ಕಲಿಸೋದಲ್ಲ. ನಾನು ನನ್ನವರು ನನ್ನವರಿಗೋಸ್ಕರ ಬದುಕಬೇಕು ಅನ್ನೋದೇ ವಿನಃ ನಾನೇ ದೊಡ್ಡವನು ಅನ್ನುವಂತಹದ್ದನ್ನು ಮರೆಸೋದ. ಬಹಳ ಜನಗಳಿಗೆ ಈ ನಾನು ಅನ್ನುವಂತಹದ್ದು ತುಂಬಿಕೊಂಡ ಮೇಲೆ ಅವು ತಮ್ಮತನನ ಮರೆಯಕತ್ತವ. ಇನ್ನು ಬಹಳ ಜನ ಇನ್ನೊಬ್ರು ಹೇಳಿದಂಗೆ ಕೇಳ್ಕೊಂಡ ಬದುಕಕತ್ತವ ಹೊರತಾಗಿ ನಾವು ಹೆಂಗೆ ಬದುಕಬೇಕು ಅನ್ನುವಂತಹದ್ದನ್ನು ಮರ್ತಾವ. ಯಾರನ್ನೋ ಒಲಿಸ್ಕೊಂಡು ಬದುಕೋದು ಜೀವನ ಅಲ್ಲ. ಮತ್ತೊಬ್ಬರನ್ನ ಒಲಿಸ್ಕೊಂಡ ಬದುಕಬೇಕು ಅನ್ನುವಂಥದ್ದು ಜೀವನಲ್ಲವ. ಈ ನಾ ಅನ್ನೋರು ಹಿಂಗಿರ್ತಾರಲ್ಲ, ನಮ್ಮವ್ರು ಬಹಳ ಚಲೋ ಹೇಳ್ತಾರೆ. ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರಣ್ಣ, ಮೀಸೆ ತಿರುವಿ ಉರಿದವರೆಲ್ಲ ಎಲ್ಲಿ ಹೋದರಣ್ಣ, ಈ ಜಗತ್ತಿನಲ್ಲಿ ನಾ ಅಂದವರೆಲ್ಲ ಹೇಳದಂಗೂ ಹೋದರಣ್ಣ, ನಾನಲ್ಲ, ನನ್ನದಲ್ಲ, ನನ್ನಿಂದಲ್ಲ, ನೀವೇ ಎಲ್ಲ, ನಿಮ್ಮದೇ ಎಲ್ಲ, ನಿಮ್ಮಿಂದಲ್ಲ, ನೀವು ಅಪ್ಪಣೆ ಕೊಟ್ಟರೆ ನಾ ಬದುಕ್ತೀನಿ ಅನ್ನುವಂಥವ್ರು ಮಾತ್ರ ಶಾಶ್ವತ ಉಳಿದಾರ. ಮೊದಲು ನೀ ಅನ್ನೋದನ್ನು ಕಲಿಯೋದು ಅಂತ. ಒಬ್ಬ ಗೌಡ್ತಿ, ಒಬ್ಬ ಸಾವುಕಾರ್ತಿ ಭಾಳ 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 ದೊಡ್ಡ ಮಟ್ಟಕ್ಕೆ ಬೆಳೆದಿದ್ಲಂತ. 8 ಎಮ್ಮೆ ಕಟ್ಟಿದ್ಲಂತ್ರಿ. ಎಷ್ಟು? 8 ಎಮ್ಮೆ ಕಟ್ಟಿ 18 ಮಂದಿ ಆಳಿಟ್ಟಿದ್ಲಂತ. 8 ಎಮ್ಮೆ ಕಟ್ಟಿ 18 ಮಂದಿ ಆಳಿಟ್ಟಿದ್ಲು. ತೂಗು ಮಂಚದ ಮೇಲೆ ಕೂತ್ಕೊಂಡು ಹಿಂಗೆ ತೂಕೊಂತ ಅಂದ್ರೆ 8 ಮಂದಿ ಓಡಿ ಬರ್ಬೇಕಾಕಿ ಚಾ ಕೊಡಕ್ಕ. ಅಂದ್ರೆ 4 ಮಂದಿ ಓಡಿ ಬರ್ಬೇಕೀಗ ನೀರು ಕೊಡಾಕ. ಈಗ ಅಂದ್ರೆ ಬಿ ಅನ್ನೋರು ಯಾರು ಇದ್ದಿಲ್ಲ ಅಲ್ಲಿ. ವಿಚಾರ ಮಾಡ್ಬೇಕು ನೀವು. ಎಷ್ಟು ದೊಡ್ಡದೊಂದು ಪಿತಾಂಬರ ಹಾಕ್ಕೊಂಡು ಮೈ ತುಂಬ ಬಂಗಾರ ಹಾಕ್ಕೊಂಡು ಅಂತ ಹೆದರ್ಸ್ಕೊಂತ ಕುಂತಿದ್ಲಂತ. ಇಡೀ ಊರ ಮಂದಿ ಹೋಗೋರು ಬರೋರೆಲ್ಲ ಈಕಿನ ನೋಡ್ಬೇಕು ಅಟ್ಟು ತಯಾರಾಗಿ ಕುಂತಿದ್ಲು. ಬರೀ ಎಮ್ಮೆ ಕಟ್ಟಿದಾಕೆ ಈಕೆ ಮತ್ತೆ ಜಾಸ್ತಿ ಮಾಡಿದಾಕಲ್ಲ ನಾ ಹೇಳಕತ್ತಿದ್ದು. ಎಮ್ಮೆ ಕಟ್ಟಿದಾಕೆ ಇಟ್ಟು ಸೊಕ್ಕಿನ ಬರೆಯಕತ್ತಿದ್ಲು. ಒಂದು ದಿವಸ ಪಾಪ ಹೆಣ್ಮಗಳು ಸುಡು ಚಾ ತಗೊಂಬಂದು ಕೈಯಾಗ ಕೊಟ್ಲು. ಹಿಂಗೆ ಕೈಯಾಗ ಕೊಡೋ ಮುಂದೆ ಅದು ಒಂಚೂರು ಕೈ ಜಾರಿ ಆಕಿ ಮೈ ಮೇಲೆ ಬಿದ್ದು ಬಿಡ್ತೀರಿ. ನನ್ನಂತ ಸೌಕರ್ಯ ಮೈ ಮೇಲೆ ಚಾ ಚೆಲ್ಲಿದೆ ಅಂತ ತೆಗೆದಕ್ಕೆ ಕಪಾಳಕ್ಕೆ ಹೊಡೆದು ಬಿಟ್ಲು. ಯಾವಾಗ ಹೊಡೆದ್ಲಲ್ಲ, ಆ ಹೊಡೆದ ಮೇಲೆ ಈಕೆಗೆ ಸಿಟ್ಟು ಬಂತು. ಸಿಟ್ಟು ಬಂದಾಕಿ ಈಕೆ ಅಕ್ಕಿಗಂದ್ರಂತ, ನಮ್ಮನ್ನ ಈಗ ಹೊಡೆದಾಳಂದ್ರೆ ಈಕಿನ ನಾವು ಬಿಡೋದು ಬೇಡ ಅಂಥೇಳಿ ಆ 8 ಮಂದಿ ಕೂಡಿ ಮಾತಾಡ್ಕೊಂಡು ಮರುದಿವ್ಸ ಕೆಲ್ಸಕ್ಕೆ ಬರೋದು ಬಿಟ್ಬಿಟ್ರು. ಮುಗಿಸ್ಲೆ ಅಲ್ಲ, ನಿಮ್ಮ ಚಪ್ಪಾಳೆ ನನಗೆ ಅರ್ಥಕ್ಕವ ಹೌದಲ್ರಿ. ತೀರ ಅಂಗಿ ಜಗ್ಗಿ ಕಳೆದೋಗಿ ಅಲ್ಲಿ ಮಟ್ಟ ಹೇಳೋದು ಬೇಡ. ಇದೊಂದು ಹೇಳಿ ಮುಗಿಸ್ತೀನಿ ನಾ. ಹೇಳ ಮುಗಿಸ್ಬಿಡ್ಲವ. ಕರೆ ಹೇಳ್ರಿ. ಈಗ ನೋಡ್ರಿ, ನಿಮ್ಮಿಂದ ಸತ್ಯವಾಗಿ ಬರೆಸ್ತೇನೆ ನೋಡ್ರಿ. 8 ಮಂದಿಗೆ ಬೇಸರಿಗೆ 8 ಮಂದಿ ಚಪ್ಪಾಳೆ ಹಾಕ್ರಿ. ಅಂತೂ ಬೇಸರಾದವ್ರು ಇದ್ರಂತ ಆಯ್ತು. ನಮ್ಮ ಮಂದಿಗೆ ಚಪ್ಪಾಳೆ ಅನ್ನೋದು ಅಟ್ಟೆ ಕೇಳಿರ್ತೈತ್ರಿ, ಹಿಂದೆ ಮುಂದೆ ಏನೂ ಕೇಳಿರಂಗಿಲ್ಲ. ಹೌದಿಲ್ಲ? ಒಟ್ಟು ಚಪ್ಪಾಳೆ ಅಂದ ತಕ್ಷಣ ಹಾಕಿಬಿಡೋದು. ಅದಕ್ಕೆ ಯಾರೊಬ್ರು ತಂಬಾಕು ಹಾಕ್ಯಂಡು ಹಿಂಗೆ ಬಿಡೋದ್ರೆ ಸಾಕು, ಹಿಂದೆ 20 ಮಂದಿ ಹಿಂಗೆ ಮಾಡಿಬಿಡೋದು. ಇದು ಒಂದು ಹೇಳಿ ಮುಗಿಸ್ತೇನೆ ಸಾಕು. ಮತ್ತು ನಾಳೆಗೆ ನೋಡೋಣ. ಇವತ್ತು ಇನ್ನೂ 1ನೇ ದಿವಸ. ನಿಮಗೆ ಏನು ಮರಿ 1ನೇ ದಿವಸನೇ ನಮ್ಮಲ್ಲಿ ಮಾತಾಡ್ತೀವಿ, ನಾಳಿದ್ದ ಬರೋದು ಬೇಡ ಅಂದೇಳಿ ಮತ್ತೆ ಅದಕ್ಕೂ ಚಪ್ಪಾಳೆ ತಡ್ತಾವ ನೀವು. ಆಯ್ತು, ನೀವು ಇಂಗ್ಲೀಷ್ ಮೀಡಿಯಮ್ ಅಂತ ಗೊತ್ತಾಯ್ತು ನನಗೆ. 8 ಮಂದಿ ಯಾವಾಗ ಒಬ್ಬಕ್ಕೇನು ಹೊಡೆದ್ಲು ಅವಾಗ ಅವರು ಸಿಟ್ಟು ಮಾಡಿ 8 ಮಂದಿ ಕೈ ಬಿಟ್ರಂತವ್ರು. ಬೇಡ, ಇನ್ನು ಮುಂದೆ ಹೋಗೋದೇ ಬೇಡ, ಕೆಲಸಕ್ಕೆ ಹೋಗೋದು ಬೇಡ ಅಂತ ಬಿಟ್ಬಿಟ್ರೆ ಈಕೆ ಮರುದಿವ್ಸ ಮುಂಜಾನೆ ಎದ್ಲು, ತಯಾರಾಗ್ಲು, ತಲೆ ತುಂಬ ಹೂ ಇಟ್ಕೊಂಡಿದ್ಲು, ಮೈ ತುಂಬ ಭರ್ಜರಿ ಸೀರೆ ಉಟ್ಕೊಂಡಿದ್ಲು, ಕೈ ತುಂಬ ಕೊಳ್ಳಾಗ ಮೈಯಾಗ ಬಂಗಾರ ಹಾಕ್ಕೊಂಡು ತೂಗು ಮಂಚದ ಮೇಲೆ ಕೂತಿ ಅಂದ್ಲು. ಯಾರೂ ಇಲ್ಲ. ಅಂದ್ಲು. ಬಿ ಅಂದವ ಹೆಂಡಿ ಕಸ ಎತ್ತಿ ಹಾಕವ. ಎಮ್ಮೆ ಕಾಲಾಗ ಸ್ವಚ್ಛ ಮಾಡವ. ಯಾಕೆ ಅನ್ನಕತ್ತಿದ್ದೇನು? ಯಾರೂ ಇಲ್ಲನು, ಯಾರೂ ಬಂದಿಲ್ಲ. ಅವ್ರು ಯಾಕೆ ಮನೆಗೆ ಹೋಗ್ಯಾರ? ಮತ್ತೆ ಏನು ಮಾಡ್ಬೇಕು? ನಂಗೆ ಚಾ ಬೇಕೀಗ ಅಂದ್ಲಿಕ್ಕೆ ಅವ ಅಂತಾನೆ, ಚಾ ಬೇಕಂದ್ರೆ ಕಾಸ್ಕೊಂಡು ಕುಡಿ. ನಾನು ಸಾವುಕಾರ್ತಿ, ನಾನೇನು ಮಾಡಲಿ? ನನ್ನ ಕೆಲಸ ಎಮ್ಮೆ ಕಾಲು ತೆಳಗಿತ್ತು, ನಾ ಬಂದು ಚಾ ಕಾಸಕ್ಕಾಗಿಲ್ಲ. ಮತ್ತೆ ಈಗ ಚಾ ಬೇಕಲ್ಲ, ಏನು ಮಾಡ್ಬೇಕು? ಹಾಲು ಹಿಂಡ್ಕೋ, ಚಾ ಕಾಸು. ಹಾಲು ಹೆಂಗೆ ಹಿಂಡ್ಲಿ ಅಂದ್ಲಕ್ಕೆ. ಅಡಿಗೆ ಮನ್ಯಾಗ ತಗೊಂಬ ಒಂದು ಗುಂಡಿ ತಗೊಂಬಂದು ಕುಂತ್ಕೊಂಡು ಹಿಂಡ್ಕೊ. ಆ ಗುಂಡಿ ತಗೊಂಡು ಚಲೋ ಎಲ್ಗೆಲ್ಲ ಸೇರಿ ಉಟ್ಕೊಂಡಾಳೆ ಅವ. ಎಮ್ಮಿ ದಂಧಕ್ಕೆ ಬಂದಾಳ. ಬಂದು ಎಲ್ಲಿ ಹಿಂಡ್ಲಿ ಅಂತಾಳ ನೋಡಿ. ಎಲ್ಲಿ ಹಿಂಡ್ಲಿ ಅಂದ್ರು ಅಲ್ಲಿ ಕುಂದ್ರ ತಾಯಿ ಕಾಲ ಕುಂದ್ರು. ಕುಂತೊಂದಿಷ್ಟು ನೀರು ಹೋಗಿ ಜಾಸ್ತಿ ಆದ್ರೆ ಬರ್ತಾವ ಅಂದ್ಲು ಅವ. ಈಗ ಬಡ ಹೋಗಿ ಏನಲ್ಲ
ಯಾಕಂಗ್ ತಿಳ್ಕೊಂಡಿನಿ ನನ್ನ ಯಾರು ತಿಳ್ಕೊಂಡಿ ಸಾವುಕಾರ್ತಿನ ಊರ್ ಗೌಡ್ತಿ ಎಮ್ಮಿ ಕಾಲ ಕುಂದ್ರಂದ ನೀ ನನಗಂದ್ಲು ಇವ ಪಟ್ನ ಕೈ ಮುಗದ ತಪ್ಪಾತ್ರಿ ಅಮ್ಮರ ಗೌಡ್ಸನ್ನರ ತಪ್ಪಾತ್ರಿ ನೀವಂದ್ರೇನು ನಿಮ್ಮ ಸ್ಟೇಟಸ್ ಅಂದ್ರೇನು ಕಾಲ ಕುಂದ್ರಬೇಡ್ರಿ ಗೌಡ್ತಿ ನೀವು ಮತ್ತೇನು ಕುಂದ್ರಲಿ ದುಬ್ಬದ ಮೇಲೆ ಕುಂತ್ಕೊಂಡ್ರಿ ಅಂದ ದುಬ್ಬದ ಮೇಲೆ ಕುಂತ್ಕೊಂಡ್ರಿ ಅನ್ನತ್ತಿಗೆ ಹಾ ಹಂಗ ಬಾ ದಾರಿಗಂದ್ಲು ಹತ್ರಿ ಅಂದ ಹೆಂಗ ಹತ್ಲು ಎರಡು ಕೈ ಇಟ್ಟು ಜಿಗಿರಿ ಅಂದ ಎಮ್ಮೆ ಹಿಂದೆ ಹೋದ್ಲು ಎರಡು ಕೈ ಇಟ್ಟು ಜಿಗ್ಯಾಕ್ ಹೋದ್ಲು ಜಾಡ್ಸಿ ಒದಿತ್ತು ಬಿತ್ತು ಹೋದ್ ಒಂದು ಹಲ್ಲು ತಳಗ್ ಬಿತ್ತು ಇದು ಎಮ್ಮೆ ಒದಿತೈತಲ್ಲ ಅಂದ್ಲು ಒದಿತೈತೆ ಅನ್ನತ್ತಿಗೆ ಆಕಿನ ಕರ್ಕೊಂಬಂದು ಮುಂದೆ ನಿಂದ್ರಿಸಿದವ ಎಮ್ಮೆ ಮುಂದೆ ನಿಂದ್ರಿಸಿ ಎಮ್ಮೆ ಸಾವುಕಾರ ಚಿಕ್ಕಿ ಈಕೆ ಗೌಡ್ ಚಿಕ್ಕಿ ಈಕಿನ ಒದಿ ಬಡ್ದ್ನಿ ಇಲ್ಲಿ ಕುಂದ್ರು ಬಾ ಒದಿಬೇಡ ಹೇಳಿ ಗೌಡ್ತಾರ ಹೇಳಿನ್ರಿ ಈಗ ಅದು ನೀವು ಸಾವುಕಾರಕ್ಕಂತ ಗೊತ್ತಿದ್ದಿಲ್ಲ ಅದಕ್ಕೆ ಹೇಳಿನಿ ಇನ್ನೊಮ್ಮೆ ಹತ್ರ ಅಂದವ ಹೇಳಿ ಇಲ್ಲಿ ಚಂದಗ ಅಂದ್ಲಿಕ್ಕೆ ಹೇಳಿನ್ರಿ ಹತ್ರಿ ಅಂದ ಮತ್ತೆ ಹಿಂದೆ ಬಂದು ಮತ್ತೆ ಕೈ ಇಟ್ಟು ಮ್ಯಾತ್ ಹತ್ತಕ್ಕೆ ಬಂದು ಮತ್ತೆ ಓದಿತ್ತು ಅದು ಪಕ್ಕಡಿ ಮುರಿದಿತ್ತು ಯಾಕಲ್ಲ ಅದು ಓದಿತೈತಿ ಅಂದು ಬರ್ರಿ ಗೌಡ್ತಿ ಹೇಳ್ತೀನಿ ಇನ್ನೇ ಬಂದವ ನೀನು ಹೇಳಿದ್ರೆ ತಿಳಂಗಿಲ್ಲ ಇದು ಆಕೆ ಗೌಡ್ತದಳ ಒದಿಬೇಡ ಅಂದ್ರೆ ಆಕೆ ಅಂದ್ಲು ಹಿಂಗೆ ಹೇಳಿ ನನ್ನ ಸಾಯಿಸ್ಬೇಕಂತ ಮಾಡಿ ಏನಲ್ಲ ಅಂದಾಗ ಆ ಪುಣ್ಯಾತ್ಮಂದಂತ ಯವ್ವ ಕಲ್ಯಾಣದೊಡೆಯ ಬಸವಣ್ಣ ಹೇಳ್ಯಾನ ಮೇಲಾಗಲುಳ್ಳನಯ್ಯ ಕೀಳಾಗಿರುವನು ಕೀಳಿಂಗಲ್ಲದೆ ಹಯನ ಕರೆಯುವುದು ಹಾಲನ್ನು ನೀ ಗೌಡ್ತದೀನಿ ಸಾವುಕಾರ್ತದೀನಿ ಮಹಾರಾಣಿ ಅದೀನಿ ಅಂತ ದುಬ್ಬದ ಮೇಲೆ ಕುತ್ಕೊಂಡು ಹಾಲು ಹಿಂಡ್ರು ಅಂದ್ರೆ ಹಿಂಡಂಗಿಲ್ಲ ಹಡದ ಮೇಲೆ 1 ವರ್ಷ 2 ವರ್ಷಕ್ಕೆ ಎದೆ ಹಾಲು ಕೊಟ್ಟು ತಾಯಿ ಸಾಕು ಅಂತ ಕೈ ಬಿಡ್ತಾಳೆ ಆದ್ರೆ ಈ ತಾಯಿ ಏನು ಮಾಡ್ತಾಳ ಗೋಮಾತೆ ಅಂದ್ರೆ 1 ದಿವಸ 2 ದಿವಸ ಅಲ್ಲ ತನ್ನ ದೇಹದೊಳಗೆ ಎಲ್ಲಿ ಮಟ್ಟ ಶಕ್ತಿ ಇರುತ್ತೆ ಅಲ್ಲಿ ಮಟ್ಟ ನಿನ್ನ ಮಕ್ಕಳಿಗೆ ಹಾಲು ಕೊಟ್ಕೊಂತನ ಹೋಗ್ಯಾಳ ಕಾಲ ಕುಂದ್ರದ ಕಲಿ ಮೊದಲು ಅಂತಾನವ ಮೊದಲ ಕಾಲ ಕುಂದ್ರದ ಕಲೆ ಮೇಲಾಗಲುಳ್ಳನಯ್ಯ ಕೀಳಾಗಿರುವೆನು ಕೀಳಿಂಗಲ್ಲದೆ ಹಯನ ಕರೆಯುವುದು ಹಾಲನ್ನು ಗೋಪುರದ ಮೆರವ ಹೊನ್ನ ಕಲಶವು ತಾನು ಗಾಳಿ ಬಿಸಿಲು ಮಳೆಗೆ ಬೆರುಕಾಗದಿರುವುದೇ ಬಂಗಾರದ ಕಳಸ ಮೇಲಿಟ್ಟಿವಿ ಅಂದ್ರೂ ಕೂಡ ಗಾಳಿ ಬಿಸಿಲು ಮಳೆ ಬಂತು ಸಿಡಿಲು ಬಿತ್ತು ಒಡೆಯೋದ ತೆಳಗಿದ್ದಾವ ಗೋಪುರ ಮೇಲೆ ಇರ್ತೈತಿ ದೇವರೆಲ್ಲಿರ್ತೈತಿ ದೇವ್ರ ತೆಳಗಿರ್ತೈತಿ ನೀ ತೆಳಗಿದ್ದಿ ಅಂದ್ರೆ ದೇವ್ರಕ್ಕಿಯವ ನಾನು ಅಂತ ಮೆರದಿ ಅಂದ್ರೆ ಮೇಲೆ ಉರಿಬೇಕಾಕೈತಿ ಉರಿಯೋದನ್ನ ಬಿಡು ಮೆರೆಯೋದನ್ನ ಬಿಡು ಒಂದಷ್ಟು ನಾನು ಗುರುವಿನ ಪಾದಕ್ಕೆ ಬೀಳ್ತೀನಿ ಅಂತ ಅರಿಯೋದನ್ನ ಕಲ್ತು ಬಿಡು ನಿನ್ನ ಜೀವನ ಸಾರ್ಥಕ ಆಗುತ್ತೆ ಅನ್ನುವಂತಹದ್ದನ್ನ ಅವತ್ತಿನ ಕಾಲಕ್ಕೆ ಅವ್ರು ಹೇಳ್ದಂಗ ಇವತ್ತು ಪ್ರಾರಂಭಕ್ಕೆ ನಿಮಗೆ ಹೇಳಕತ್ತೇನೆ ಮೊದಲು ಮನೆ ಸ್ವಚ್ಛ ಆಗಬೇಕಾ ಮೊದಲು ಮನಸ್ಸು ಸ್ವಚ್ಛ ಆಗಬೇಕಾ ನಾವು ನಮ್ಮ ಮಕ್ಕಳಿಗೆ ತುತ್ತು ಪ್ರಸಾದ ಕೊಡಬೇಕಾದ್ರೆ ಗುರುವಿನ ಹೆಸರು ಹೇಳಿಕೊಡ್ಬೇಕಾ ನಾವು ನಮ್ಮನ್ನು ಅರಿಯೋ ಕೆಲಸ ಮಾಡಬೇಕಾ ಅದಕ್ಕೆ 5 ದಿವಸಗಳ ಕಾಲ ಪರಿಪೂರ್ಣತೆಯೆಡೆಗೆ ಅನ್ನುವಂತಹ ಪ್ರವಚನದ ಸಾರ ನಮಗೂ ನಿಮಗೂ ಒಂದು ಒಳ್ಳೆಯ ಅವಕಾಶ. ಪೂಜ್ಯ ಡಾಕ್ಟರ್ ಚನ್ನಮಲ್ಲ ಮಹಾಸ್ವಾಮಿಗಳವರು ಬಹುಶಃ ಇಂಥದ್ದೊಂದು ಸಂಕಲ್ಪ ಕೊಟ್ಟಿರೋ ಉದ್ದೇಶ ಏನು ಅಂತಂದ್ರೆ ನಾನು ಪ್ರಾರಂಭಕ್ಕನೇ ಹೇಳಿದೆ ಮಠದೊಳಗಿನ ಬೆಳವಣಿಗೆ ಅಲ್ಲ, ಪ್ರತಿಯೊಬ್ಬರ ಮನೆಯೊಳಗೆ ಗುರುವಿನ ಪಾದ ಬೀಳಬೇಕು. ಗುರು ಒಲಿದು ಪಾದ ಬಿಟ್ಟ ನೆಲ ಸುಕ್ಷೇತ್ರವಾಗುವ ಹಾಗೆ ಪ್ರತಿಯೊಬ್ಬ ಮಕ್ಕಳಿಗೆ ಗುರುವಿನ ಸಾಕ್ಷಾತ್ಕಾರ, ಪ್ರತಿಯೊಬ್ಬ ಮನುಷ್ಯರಿಗೆ ಸಂಪೂರ್ಣ ಅರಿವಿನ ಸಾಕ್ಷಾತ್ಕಾರ, ಪ್ರತಿಯೊಬ್ಬ ಯುವ ಬಂಧುಗಳಿಗೆ ನಮ್ಮ ಜೀವನದ ಸಂಪೂರ್ಣ ಸಾಕ್ಷರತೆಯ ಸಾಕ್ಷಾತ್ಕಾರದ ಅರಿವಿನ ಕಾರ್ಯಕ್ರಮ ಇದು ಜನಜಾಗೃತಿಯ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ನಿಮ್ಮೆಲ್ಲರನ್ನ ಹರಿಸುವಂತಹ ಪೂಜ್ಯರಿಗೊಂದು ಸಾರಿ ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳಿರಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡಿ ಈ ವರ್ಷ ನಿಮ್ಮ ಜೊತೆ ನಾವು ನುಡಿ ಸೇವೆಗೆ ಅಣಿಯಾಗುವುದಕ್ಕೆ ಕಾರಣೀಭೂತರಾಗಿರುವಂತಹ ಪರಮ ಪೂಜ್ಯರ ಶ್ರೀಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ನುಡಿ ಸೇವೆಯನ್ನ ಸದ್ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತೇನೆ. ಇನ್ನು ತುಂಬಾ ವಿಶೇಷ, ತುಂಬಾ ಖುಷಿ ವಿಚಾರ ಏನು ಅಂತಂದ್ರೆ ನಿಮ್ಮೂರು ಹಿರಿಯರಲ್ಲ, ತಾಯಂದ್ರಲ್ಲ, ಇವತ್ತು ಗುರುಗಳನ್ನು ಬಹಳ ಭವ್ಯವಾಗಿ ಬರಮಾಡಿಕೊಂಡಿದ್ದೀರಿ. ಆ ಭಜನೆ ಮಾಡುವಂತಹದ್ದನ್ನು ನೋಡಿದಾಗ ತುಂಬಾ ಖುಷಿ ಆಯಿತು. ಬಹುಶಃ ಮೋಜು ಮಜಲು ಹಾಗೆ ಹಿಂಗೆ ಅನ್ನುವಂತಹ ಕಾಲದೊಳಗೆ ಇವತ್ತಿನ ದಿನಮಾನಗಳಲ್ಲಿ ಭಕ್ತಿಯ ಭಜನೆಯನ್ನು ಮಾಡುತ್ತಾ ಗುರುಗಳನ್ನು ಕರ್ಕೊಂಡು ಬಂದಿರುವಂತಹ ರೀತಿ ನನಗೆಷ್ಟು ಖುಷಿ ಆತಲ್ಲ. ಮುಂದೆ ತಾಯಂದಿರ ಕುಂಭ, ಹಿಂದೆ ಹಿರಿಯರ ಭಜನೆ, ಅದರಿಂದ ಆ ತಾಯಿ ಭಕ್ತಿಯ ಸೇವೆ, ಇದೆಲ್ಲವನ್ನು ನೋಡಿದರೆ ಕಲ್ಯಾಣಕ್ಕೆ ಬಸವಣ್ಣ ಬಂದಿರುವಂತಹದ್ದನ್ನು ನಾವ್ಯಾರೂ ಕಣ್ಣಾರೆ ನೋಡುವುದಕ್ಕಾಗಿದ್ದಿಲ್ಲ. ಇವತ್ತು ಕೇಸರಹಟ್ಟಿ ಗ್ರಾಮವನ್ನು ಬೆಳಗುವುದಕ್ಕೆ ಸಾಕ್ಷಾತ್ ಬಸವಣ್ಣನೇ ಪೂಜ್ಯ ಗುರುಗಳ ರೂಪದೊಳಗೆ ಬಂದರು ಅನ್ನುವಂಥದ್ದನ್ನು ಹೇಳ್ತಾ ನನ್ನ ನುಡಿ ಸೇವೆಯನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತೇನೆ. ತಮ್ಮೆಲ್ಲರಿಗೂ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು.
ಈಗ ನಾವು ನೀವುಗಳೆಲ್ಲ ಪರಮ ಪೂಜ್ಯ ಡಾಕ್ಟರ್ ಮಣಿರಂಜನ ಪುನಃ ಸ್ವರೂಪಿ ಚನ್ನಬಲ ಮಹಾಸ್ವಾಮಿಗಳವರ ದಿವ್ಯ ಅಮೃತವಾಣಿಯಿಂದ ಅವರ ಆಶೀರ್ವಾದದ ಶುಭ ನುಡಿಗಳಿಗೆ ನಾವು ನೀವೆಲ್ಲರೂ ಕಿವಿಯಾಗೋಣ. ಜೋರಾದ ಭಕ್ತಿ ಚಪ್ಪಾಳುಗಳನ್ನು ಪೂಜ್ಯರ ಶ್ರೀಪಾದಕ್ಕೆ ಸಮರ್ಪಣೆ ಮಾಡುವುದರ ಮೂಲಕ. ನಮಸ್ತುಂಗ ಶಿರಶ್ಚುಂಬಿ ಚಂದ್ರ ಚಾಮರಚಾರವೇ ತ್ರೈಲೋಕ್ಯ ನಗರ ಆರಂಭ ಮೂಲ ಸ್ತಂಭಾಯ ಶಂಭು. ಬಸವ ಜಯಂತಿಯ ಅಂಗವಾಗಿ ಪರಿಪೂರ್ಣದೆಡೆಗೆ ಆಧ್ಯಾತ್ಮಿಕ ಪ್ರವಚನದ ಮೊದಲನೇ ದಿನದ ನಿಮ್ಮೆಲ್ಲರಿಗೆ ಸಂಸ್ಕಾರದ ಕುರಿತು ಒಳ್ಳೆಯ ಮಾತುಗಳನ್ನು ಹೇಳಿರ್ತಕ್ಕಂಥ ಈ ನಾಡಿನ ಯುವ ಪ್ರವಚನಕಾರರು ಆಗಿರುವ ಶ್ರೀ ಪುಟ್ಟರಾಜ್ ಶಾಸ್ತ್ರಿಗಳವರೇ, ಈ ನಾಡಿನ ಶ್ರೇಷ್ಠ ಕಲಾವಿದರಾಗಿರುವ ದೇವರಾಜ್ ಗವಾಯಿಗಳವರೇ, ಪ್ರತಾಪ್ ಹಿರೇಮಠ ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಯಾವತ್ತೂ ಧರ್ಮಾಭಿಮಾನಿಗಳೇ, ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಚಪ್ಪಾಳೆಯನ್ನು ಎರಡು ಸಂದರ್ಭದಲ್ಲಿ ಹೊಡಿತಾರೆ. ಒಂದು ಮುಗಿಸ್ರಿ ಅಂತ ಹೊಡಿತಾರೆ, ಇನ್ನೊಂದು ಅವ್ರಿಗೆ ಯಾರಾದರೂ ಮಾತುಗಳು ಖುಷಿ ಕೊಟ್ಟಿದ್ರೆ ಹೊಡಿತಾರೆ. ನೀವು ಈ ಚಪ್ಪಾಳೆ ಹೊಡೀರಿ ಏನಂತ ತಿಳ್ಕೊಂಡ, ಮುಗಿಸ್ರಿ ಅಂತ ಹೊಡೀರಿ. 8:30 ಹೇಳಿರಿ, ನಮ್ಮ ಟೈಮ್ ಮುಗೀತು, ಅಲ್ಲಿಗೆ ನಮ್ಮ ಕಾರ್ಯಕರ್ತರು ಟೇಬಲು ಹಾಕ್ಯಾರ, ಪ್ರಸಾದ ರೆಡಿ ಆಗ್ಯದ ಅಂದ್ರೆ ಭಾಳತ್ತೇನು ಹೇಳಲ್ಲ. ಯಾಕಂದ್ರೆ ಇವತ್ತು ಒಂದೇ ದಿನ ಒಂದು 15 ನಿಮಿಷ ತಡವಾಗಿದೆ, ನಾಳೆಯಿಂದ ಸರಿಯಾದ ಸಮಯಕ್ಕೆ ಇರ್ತದೆ. ನೀವೆಲ್ಲ ಎಲ್ಲಿಂದ ಬಂದಿರಿ? ಎಲ್ಲಿಂದ ಬಂದಿರಿ? ಕೆಸರಟ್ಟೆಯಲ್ಲಿ ಮನೆಯಿಂದ ಬಂದಿರಿಲ್ಲ? ಮನೆಯಿಂದ ಬಂದಿರಿಲ್ಲ? ಮನೆಗೆ ಎಲ್ಲಿಂದ ಬಂದಿರಿ? ಮನೆಗೆ ಎಲ್ಲಿಂದ ಬಂದಿರಿ ಅಂತಂದ್ರೆ ಯಾರು ಲಗ್ನ ಬಂದಿರಿ ತವ್ರ ಮನೆಯಿಂದ ಬಂದಿರ್ತೀರಿ, ಹೌದಲ್ಲ? ಆ ಮನೆಗೆ ಎಲ್ಲಿ ಬಂದಿರಿ ಅಂತಂದರೆ ಒಮ್ಮೆ ಮಾಸ್ತರ, ಒಮ್ಮೆ ಗುರುಗಳು ಕೇಳ್ತಾ ಇದ್ರು ಒಬ್ಬ ಭಕ್ತರಿಗೆ, ನೀ ಎಲ್ಲಿಂದ ಬಂದಿಪ್ಪ ಅಂತಂದ್ರು. ಅವನಂದ ನಮ್ಮ ಮನೆಯಿಂದ ಬಂದೀನಿ ಅಂದ. ಮನೆಗೆ ಎಲ್ಲಿಂದ ಬಂದಿ ಅಂತ ಕೇಳಿದ್ರು. ಮನೆಗೆ ಎಲ್ಲಿಂದ ಬಂದೀನಿ ಅಂತಂದ್ರೆ ನಮ್ಮ ಅವ್ವನ ಹೊಟ್ಟೆಗಿಂದ ಬಂದೀನಿ ಅಂದ. ನಿಮ್ಮ ಅವ್ವನ ಹೊಟ್ಟೆಗೆ ಹೆಂಗೆ ಬಂದಿ ಅಂತ ಕೇಳಿದ್ರು. ನಮ್ಮ ಅಪ್ಪನ ಕಡೆಯಿಂದ ಬಂದೀನಿ ಅಂದ. ನಿಮ್ಮ ಅಪ್ಪನಿಗೆ ಎಲ್ಲಿಂದ ಬಂದಿ ಅಂದರು. ನಮ್ಮ ಅಪ್ಪ ಏನೇನೋ ತಿಂದಾನ್ರಿ, ಅನ್ನ ತಿಂದಾನ, ರೊಟ್ಟಿ ತಿಂದಾನ, ಹಣ್ಣು ತಿಂದಾನ, ಅಲ್ಲಿಂದ ಬಂದೀನಿ ಅಂದ. ಆ ಹಣ್ಣಿನ್ಯಾಗ, ಆ ಆಹಾರದಾಗ ಎಲ್ಲಿಂದ ಬಂದಿ ಅಂತ ಕೇಳಿದ್ರು. ಈ ಪಂಚಭೂತಗಳೇನದಾವಲ್ರಿ, ಅಲ್ಲಿಂದ ಬಂದೀನಿ ಅಂತ. ಆ ಪಂಚಭೂತಗಳಿಗೆ ಎಲ್ಲಿಂದ ಬಂದಿ ಅಂತ ಕೇಳಿದ್ರು. ಅವಾಗ ಅವ ಅಂದತ್ತೆ, ಯಾಕಂದ್ರೆ ಗುರುಗಳ ಹತ್ರ ಬರ್ತಿದ್ದವ, ನಾ ಭಗವಂತನಿಂದ ಬಂದೀನಿ ಅಂತ. ನಾವೆಲ್ಲ ಭಗವಂತನ ಅಂಶಗಳು. ನೀವೆಲ್ಲ ಮಕ್ಕಳು ಹುಟ್ಟಿದ ತಕ್ಷಣ ಏನಂತೀರಿ ಹೇಳ್ರಿ? ದೇವರು ಮಕ್ಕಳು ದೇವರಿದ್ದಂಗೆ ಅಂತೀರಿಲ್ಲ? ಆಮೇಲೆ ಯಾಕೆ ದೆವ್ವಾದಂಗೆ ಅಕ್ಕವು? ನಾವೆಲ್ಲ ಭಗವಂತನ ಅಂಶಗಳು. ಎಲ್ಲ ಸಂತರು, ಮಹಾಂತರು, ಶರಣರು ಏನು ಹೇಳಿದರು ಅಂದ್ರೆ, ನಮ್ಮೊಳಗಿರುವ ಆತ್ಮ ಭಗವಂತ ಅಂತ ಹೇಳಿದರು, ಹೌದಲ್ಲ? ಎಲ್ಲವೂ ನಮ್ಮಲ್ಲಿ ಭಗವಂತನ ಅಂಶವೆಲ್ಲ ನಮ್ಮೆಲ್ಲೆಲ್ಲ ಇದೆ, ಹೌದಲ್ಲ? ಮತ್ತು ಎಲ್ಲ ಭಗವಂತನ ಅಂಶಗಳು ನಮ್ಮಲ್ಲಿ ಐತಂತಂದರೆ ನಾವು ಭಗವಂತ ಅಲ್ಲ, ಹೌದಲ್ಲ? ಈಗ ಒಂದು ದೀಪ ಇರ್ತದೆ, ಒಂದು ದೀಪ, ನೀವು ದೀಪಾವಳಿ ದೀಪ ಹಚ್ತೀರಿ, ಜಗಲಿ ಮೇಲೆ ಒಂದು ದೀಪ ಇಟ್ಟಿರ್ತೀರಿ. ಆ ದೀಪಕ್ಕೆ ಇನ್ನೊಂದು 4-5 ಪಂಕ್ತಿ ತೊಗೊಂಡು ಬಂದು ಹಚ್ಚಿ ನೀವು ಬಾಗಿಲು ಮುಂದೆ ಇಡ್ತೀರಿ, ಹೌದಲ್ಲ? ಈಗ ಅದು ಬೇರೆನಾ, ಇದು ಬೇರೆನಾ? ಎಲ್ಲ ಒಂದೇ ಅಲ್ಲ. ಆ ದೀಪನೂ ಒಂದೇ, ಈ ದೀಪನೂ ಒಂದೇ. ಹಾಗೆ ಭಗವಂತನಿಂದ ನಾವು ಬಂದಿರತಕ್ಕಂಥ ಭಗವಂತನ ಚೈತನ್ಯದಿಂದ, ಆ ಚೈತನ್ಯದ ಪ್ರತಿರೂಪವಾಗಿ ಎಲ್ಲ ಜೀವಿಗಳಲ್ಲೂ ಆ ಜೀವ ಇರ್ತದೆ, ಚೈತನ್ಯ ಇರ್ತದೆ.
ನಾವೆಲ್ಲ ಭಗವಂತನ ಸ್ವರೂಪರು. ನಾವು ಭಗವಂತ ಆಗೋದು ಯಾವಾಗ ಅಂತಂದ್ರೆ ನಾವು ಪರಿಪೂರ್ಣರಾದಾಗ ಭಗವಂತ ಆಗ್ತೀವಿ. ನಾವು ಪರಿಪೂರ್ಣ ಇಲ್ಲನ್ರಿ ಅಂತಂದ್ರೆ ನಾವು ಯಾರೂ ಪರಿಪೂರ್ಣರಿಲ್ಲ. ನಾವೆಲ್ಲ ಅಪರಿಪೂರ್ಣರು. ಯಾವಾಗ ಪೂರ್ಣ ಆಗ್ತೀವಿ ಅಂತಂದರೆ, ಪರಿಪೂರ್ಣ ಆಗ್ತೀವಿ ಅಂದರೆ ಯಾವಾಗ ಭಗವಂತನನ್ನು ನಾವು ಮುಟ್ತೀವಲ್ಲ ಆವಾಗ ನಾವು ಪರಿಪೂರ್ಣ ಆಗ್ತೀವಿ. ಆ ಪರಿಪೂರ್ಣತೆಯನ್ನು ಪಡಿಬೇಕು ಅಂತಂದ್ರೆ ನಾವು ನಡೆಯುವಂಥ ದಾರಿ ನಾವು ಆಯ್ಕೆ ಮಾಡ್ಕೋಬೇಕು. ನೀವು ಗಂಗಾವತಿಗೆ ಹೋಗಬೇಕು ಅಂತಂದ್ರೆ ನೀವು ಈ ದಾರಿ ಹಿಡ್ಕೊಂಡು ಹೆರೂರ ಮೇಲೆ ಹೋದ್ರೇ ನಿಮ್ಗೆ ಗಂಗಾವತಿ ಸಿಗ್ತದೆ ಹೊರತು ನೀವು ಉಲ್ಟಾ ಹೋದ್ರೆ ಅಂದರೆ ಕನಕಗಿರಿಗೆ ಹೋಗ್ಬೇಕಾಗ್ತದೆ. ಹೌದಲ್ಲ, ಗಂಗಾವತಿ ಬರೋಂಗಿಲ್ಲ. ಹಾಗೆ ಭಗವಂತನ ದಾರಿಯಲ್ಲಿ ನಾವು ನಡೆದ್ವಿ ಅಂತಂದರೆ ಭಗವಂತ ಸಿಗ್ತಾನೆ. ಅದನ್ನು ಬಿಟ್ಟು ನಾವು ಭಗವಂತನ ದಾರಿಯನ್ನು ಬಿಟ್ಟು ನಮ್ಮದೇ ಆಗಿರ್ತಕ್ಕಂಥ ಒಂದು ಅಡ್ಡ ದಾರಿ ಹಿಡಿದ್ರೆ ಆ ಭಗವಂತನ ದಾರಿ ಸಿಗಂಗಿಲ್ಲ. ಅದಕ್ಕೆ ನಾವೆಲ್ಲ ಪರಿಪೂರ್ಣರಾಗಬೇಕು ಅಂತಂದರೆ ಭಗವಂತನ ದಾರಿಯನ್ನು ಕಂಡುಕೋಬೇಕಾಗ್ತದೆ. ಅದು ಕಂಡುಕೋಬೇಕು ಅಂತಂದರೆ ಅದು ಹೆಂಗೆ ಕಂಡ್ಕೋತದೆ ಅಂತಂದರೆ ಈ ಪ್ರವಚನಕಾರರು ಹೇಳುವಂಥ ನುಡಿಗಳಲ್ಲಿ, ಶರಣರ ತತ್ವಗಳಲ್ಲಿ, ದಾಸರ ತತ್ವಗಳಲ್ಲಿ, ವೇದ ಉಪನಿಷತ್ತು ಏನು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೇಳಿಕೊಟ್ಟಿರ್ತಕ್ಕಂಥ ದಾರಿ ಏನಿದೆ ಆ ದಾರಿಯಲ್ಲಿ ನಡೆದಾಗ ಮಾತ್ರ ನಮಗೆ ಭಗವಂತ ಸಿಗ್ತಾನೆ. ಭಗವಂತ ನಮ್ಮನ್ನೆಲ್ಲ ಮಾನವರಾಗಿ ಕಳಿಸ್ಬಿಟ್ಟಾನೆ. ಮೊದಲು ನಾವು ಪ್ರಾರಂಭದಲ್ಲಿ ಮಾನವರಾಗಿರ್ತೀವಿ, ಆದರೆ ಬೆಳೀತಾ 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 ನಮ್ಮ ಆ ಮಾನವತ್ವವನ್ನು ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ. ನೋಡ್ರಿ, ಹುಟ್ಟಿದ ಮಗು 1 ವರ್ಷ 1.5 ವರ್ಷದ ತನಕ ಅದು ಯಾವತ್ತೂ ಭೇದವನ್ನು ಮಾಡೋಂಗಿಲ್ಲ. ನೀವು ಹೆಣ್ಮಕ್ಳು ಎತ್ಕೊಂಡ್ರೂ ನಗ್ತಾ ಇರ್ತದೆ, ಹೋಗ್ತದೆ. ಗಂಡು ಮಕ್ಕಳು ಎತ್ಕೊಂಡ್ರೂ ಹೋಗ್ತದೆ. ಅವ್ರು ನಗಿಸಿದ್ರು ಹೋಗ್ತದೆ, ಇವ್ರು ನಗಿಸಿದ್ರು ಹೋಗ್ತದೆ. ಯಾರು ಇವರು ದೊಡ್ಡವರು, ಇವ್ರು ಸಣ್ಣವರು, ಇವ್ರು ಆ ಜಾತಿಯವರು, ಈ ಪಾರ್ಟಿಯವರು ಅಂತ ಅನ್ನಕಂಡು ಅದು ಗೊತ್ತಿರುತ್ತಾನೆ 1 ವರ್ಷದ ತನಕ. ಆದರೆ ಆಮೇಲೆ ಎಲ್ಲವನ್ನು ನಾವು ಕಲಿಸ್ಕೊಂಡು ಹೋಗ್ತೀವಿ ಅವಕ್ಕೆ. ಅದಕ್ಕೆ ಭಗವಂತನಲ್ಲಿ ನೀವು ಮುಟ್ಟಬೇಕು ಅಂತಂದ್ರೆ ಪ್ರಾರಂಭದ 1-1.5 ವರ್ಷ ನಾವು ಹೆಂಗಿದ್ವೋ ಅದೇ ಮನಸ್ಥಿತಿಯನ್ನು ನೀವು ಯಾವಾಗ ತಾಳ್ತಿರೋ ಆವಾಗ ಭಗವಂತನನ್ನು ಮುಟ್ಟಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಕೊಪ್ಪಳ ಜಿಲ್ಲೆಯವರು ಸಿದ್ದಯ್ಯ ಪುರಾಣಿಕರು ಒಂದು ಕವನವನ್ನು ಬರೀತಾರೆ. ಏನಾದರಾಗು ಮೊದಲು ಮಾನವನಾಗು ಅಂತ ಬರೀತಾರೆ ಅವರು. ಓದಿ ಬ್ರಾಹ್ಮಣನಾಗು, ಕಾದು ಕ್ಷತ್ರಿಯನೇ ಆಗು, ವೈಶ್ಯ ಶೂದ್ರನೇ ಆಗು, ಏನಾದರೂ ಸರಿಯೇ ಮೊದಲು ಮಾನವನಾಗು ಅಂತ ಬರೀತಾರೆ ಅವರು. ನಾವು ಮಾನವರಲ್ಲನ್ರಿ ಅಂತ ನೀವು ಕೇಳಬಹುದು. ನೀವು ಮಾನವ ಜೀವಿಗಳಾಗಿರಿ, ಮಾನವರಾಗಿಲ್ಲ. ನಾಯಿ ಒಂದು ಜೀವಿ, ಮೊದಲ ಗುಬ್ಬಿ ಕಾಗೆ ಒಂದು ಜೀವಿ, ಹಂಗೆ ನಾವು ಒಂದು ಜೀವಿ ಆಗಿದ್ವಿ. ಆದರೆ ಮಾನವರಾಗಬೇಕಲ್ಲ. ಮಾನವರಾಗಬೇಕು ಅಂತಂದ್ರೆ ನಾವೆಲ್ಲ ಏನಾಗಿವೆ ಅಂತಂದ್ರೆ ನಾವು ಅಧ್ಯಕ್ಷರಾಗಕೊಂತೀವಿ, ಮೆಂಬರ್ ಆಗಕೊಂತೀವಿ, ಸೌಕಾರ ಆಗಕೊಂತೀವಿ, ದಣ್ಯರಾಗಕೊಂತೀವಿ, ಹೌದಲ್ಲ. ಆದರೆ ನಾವು ಯಾರೂ ಮಾನವರಾಗಕೊಂಟಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಏನಾದರೂ ಸರಿಯೇ ಮೊದಲು ಮಾನವನಾಗು ಅಂತ ಹೇಳ್ತಾರೆ ಅವರು. ಅದಕ್ಕೆ ನಾವೆಲ್ಲ ಮಾನವರಾಗಬೇಕು ಅಂತಂದಾಗ ನಮ್ಮಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಇದೆಲ್ಲ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಯಾಕೆ ಅಂತಂದ್ರೆ ನಿಮ್ಮೊಳಗಿನ ಚಿಂತನೆಯನ್ನು ಜಾಗೃತಗೊಳಿಸೋಕ್ಕೆ. ಎಲ್ಲರೂ ಚೈತನ್ಯ ಸ್ವರೂಪರೇ, ಯಾರೂ ದಡ್ರಿಲ್ಲಿದ್ರಲ್ಲಿ, ಯಾರೂ ಮಬ್ಬರಿರಂಗಿಲ್ಲ. ಎಲ್ಲರಲ್ಲಿ ಏನಾಗಿರ್ತದಂತೆ ಮುಸುಕು ಕವಿದಿರ್ತದೆ. ನೀವೆಲ್ಲ ಹಿತ್ತಾಳಿ ದೀಪ ಇಟ್ಟಿರ್ತೀರಲ್ಲ ಮನೆಯಲ್ಲಿ, ಅದು ಕಿಲು ಬಿಡಿತದೆ. ಕಿಲು ಬಿಡದಿಂದ ಏನು ಮಾಡ್ತಾರೆ ತಾಯಂದರು? ಹುಣಸೆಹಣ್ಣು ಹಚ್ಚು, ಉಪ್ಪು ಹಚ್ಚು, ಲಿಂಬೆಹಣ್ಣು ಹಚ್ಚು ತಿಕ್ಕಿದಾಗ ಅಷ್ಟೆಲ್ಲ ಎಲ್ಲೈತ್ರಿ. ಈಗ ಏನು ಹಚ್ಚಿದ್ರೆ ಹೇಳ್ರಿ ನೀವು? ಪಿತಾಂಬರ ಹಚ್ಚಿಬಿಡ್ತೀರಿ, ಹೌದಲ್ಲ. ಪಿತಾಂಬರ ಹಚ್ಚಿದ ತಕ್ಷಣ ಶೈನಿಂಗ್ ಬರುತ್ತಿಲ್ಲ. ಹಂಗೆ ನಿಮ್ಮೆಲ್ಲರ ಮನಸ್ಸನ್ನು ತೊಳೆಯುವಂಥ ಮಾತುಗಳ ಪಿತಾಂಬರ ಹಚ್ಚಿ ನಿಮ್ಮ ಮನಸ್ಸನ್ನು ಸ್ವಚ್ಛ ಮಾಡಿದರೆ ಆ ಭಗವಂತನನ್ನು ಸೇರುವಂಥ ಅರಿವು ನಿಮಗಾಗ್ತದೆ ಅಂತಂದು ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಆ ನಿಟ್ಟಿನಲ್ಲಿ ನೀವೆಲ್ಲ ನಾಳೆಯಿಂದ ಸರಿಯಾಗಿ 7 ಗಂಟೆಗೆ ಬರಬೇಕು. ಯಾಕಂದ್ರೆ ನಾವು 7 ಗಂಟೆಗೆ ಬಂದಾಗ ನೀವು 10 ಮಂದಿ ಇದ್ದರೂ ಪ್ರಾರಂಭ ಮಾಡ್ತೀವಿ, 5 ಮಂದಿ ಇದ್ದರೂ ಪ್ರಾರಂಭ ಮಾಡ್ತೀವಿ, 8:30ಕ್ಕೆ ಮುಗಿಸ್ಬಿಡ್ತೀವಿ ಇದನ್ನು. ಯಾಕಂದ್ರೆ ನಿಮಗೂ ತೊಂದರೆ ಆಗಬಾರ್ದು. ಮನೆಗೆ ಎಲ್ಲ ಕೆಲಸಗಾರರಿರ್ತೀರಿ, ಎಲ್ಲ ರೈತ ವರ್ಗದವರಿದ್ರಿ, ನಿಮ್ಮ ಕಾರ್ಯಕ್ರಮ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು
ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಾವೆಲ್ಲ ಜೀವನದಲ್ಲಿ ಬಂದಿದ ಮೇಲೆ ಮಾನವರಾಗಿ ಬಂದಿದ್ದೀವಿ. ನಾವು ಮಾನವರಾಗಿಯೇ ಹೋಗುವಂಥ ಕೆಲಸವನ್ನು ನಮ್ಮದಾಗಬೇಕು ಅನ್ನೋ ಮಾತುಗಳನ್ನು ಹೇಳ್ತಾ ಎಲ್ಲ ಸದುಪಯೋಗವನ್ನು 5 ದಿವಸಗಳ ಪರ್ಯಂತರ ಒಳ್ಳೆಯ ಪ್ರವಚನಕಾರರಿದ್ದಾರೆ, ಓದ್ಕೊಂಡವರಿದ್ದಾರೆ. ನಿಮ್ಮೆಲ್ಲರಿಗೆ ಒಳ್ಳೆಯ ವಿಚಾರಗಳನ್ನು ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಆ ಎಲ್ಲ ವಿಚಾರಗಳನ್ನು ಮತ್ತು ನಮ್ಮ ಗವಾಯಿಗಳು ಭಾಳ ಚೆಂದ ಹಾಡ್ತಾರೆ. ಅವರು ಚೆನ್ನಾಗಿ ತಬಲಾ ಬಾರಿಸ್ತಾರೆ. ಅರ್ಧ ಗಂಟೆ ಮುಂಚೆ ಅವರು 6:30ಗೆ ಪ್ರಾರಂಭ ಮಾಡಿರ್ತಾರೆ. ನೀವು ಬಂದು ಚೆಂದಾಗಿ ಅವ್ರ ಕಡೆಯಿಂದ ಹಾಡನ್ನು ಕೇಳಿ ನಿಮ್ಗೆ ಬೇಕಾದಂಥ ಹಾಡು ಹೇಳಿದರೆ ಅವ್ರು ಹಾಡು ಹಾಡ್ತಾರೆ, ಭಾವಗೀತೆ ಹಾಡ್ತಾರೆ, ಜನಪದ ಹಾಡ್ತಾರೆ. ಆ ಸಂಗೀತವನ್ನು ಕೇಳುವಂಥ ಮನಸ್ಥಿತಿಯನ್ನು ನೀವೆಲ್ಲ ಬೆಳೆಸ್ಕೊಳ್ಳಿ. 5 ದಿನಗಳ ಈ ಕಾರ್ಯಕ್ರಮವನ್ನು ನೀವೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ. ಯಾಕಂತಂದರೆ ನಿಮ್ಗೆ ಮೊಬೈಲ್ನಾಗೂ ಸಿಗ್ತವೆ, ಸ್ಕ್ರೋಲ್ ಮಾಡಿದ್ರು ಸಿಗ್ತವೆ, ರೀಲ್ಸ್ ನೋಡಿದ್ರು ಸಿಗ್ತವೆ. ಆದರೆ ರೀಲ್ಸ್ ನೋಡೋದ್ರಿಂದ ನೀವು ಅಲ್ಲಿ ಕೇಳೋದ್ರಿಂದ ತಲೆ ದಿಮ್ಮ ಬರ್ತದೆ, ಕಣ್ಣು ನೋವು ಬರ್ತವೆ. ಆದರೆ ಇಲ್ಲಿ ಕುತ್ಕೊಂಡು ಕೇಳುವಂಥ ಮಾತುಗಳಿಂದ ತಲೆ ದಿಮ್ಮ ಬರೋಂಗಿಲ್ಲ, ತಲೆ ಶಾಂತ ಆಗ್ತದೆ, ಮನಸ್ಸು ಶಾಂತ ಆಗ್ತದೆ. ಆ ನಿಟ್ಟಿನಲ್ಲಿ ಈ 4 ದಿನಗಳ ಪರ್ಯಂತರ ನೀವೆಲ್ಲ ಪ್ರವಚನವನ್ನು ಕೇಳಿ ಆ ಭಗವಂತನಿಗೆ ಇನ್ನೂ ನಾವಿಷ್ಟು ಹತ್ತಿರ ಆಗುವಂಥ ಕೆಲಸವನ್ನು ಮಾಡೋಣ ಅನ್ನೋ ಮಾತುಗಳನ್ನು ಹೇಳ್ತಾ ನಮ್ಮೆಲ್ಲರಿಗೆ ಆ ಭಗವಂತನ ಕೃಪೆ ಇರಲಿ ಅಂತ ಆಶಿಸ್ತಾನು ಮತ್ತು ವಿರಾಮ. ತಮ್ಮೆಲ್ಲರ ಭಕ್ತಿಯ ಜೋರಾದ ಚಪ್ಪಾಳೆಗಳು ಪೂಜ್ಯರ ಶ್ರೀಪಾದಕ್ಕೆ ಅರ್ಪಿತವಾಗಿವೆ. ಬಹಳಷ್ಟು ಜನ ಈ ಗ್ರಾಮದ ಹಿರಿಯರೆಲ್ಲ ಸೇರಿಕೊಂಡು ತಮ್ಮೆಲ್ಲರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ತಾಯಂದರಿಗೆ ಮೊದಲು ಆದ್ಯತೆ ಕೊಡ್ರಿ, ನಿಧಾನವಾಗಿ ಪ್ರಸಾದ ಮಾಡಿಸ್ರಿ. ಅದಾದ ಮೇಲೆ ಶರಣ ಬಳಗದವರೆಲ್ಲ, ಅಣ್ಣನ ಬಳಗದವರೆಲ್ಲ ನಿಧಾನವಾಗಿ ಪ್ರಸಾದ ಮಾಡಿರಿ. ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೆಯೋದಕ್ಕೆ ಕಾರಣೀಭೂತರಾಗಿ ಶ್ರಮಿಸಿರುವಂತಹ ಪ್ರತಿಯೊಬ್ಬರಿಗೂ ಪೂಜ್ಯರ ಆಶೀರ್ವಾದ ಸದಾಕಾಲ ಇರಲಿ ಅಂತ ಆಶಿಸಿ ಮತ್ತೊಮ್ಮೆ ಹೇಳ್ತೇನೆ, ತಾಯಂದರಿಗೆ ಮೊದಲು ಪ್ರಸಾದವನ್ನು ನಿಧಾನವಾಗಿ ಮಾಡಿಸಿ ಆಮೇಲೆ ಉಳಿದವರೆಲ್ಲ ಪ್ರಸಾದ ಮಾಡಿಕೊಂಡು ಹೋಗಬೇಕು. ಈಗೆಲ್ಲರೂ ಎದ್ದು ನಿಂತ್ಕೊಳ್ರಿ, ಮಹಾಮಂಗಳದೊಳಗೆ ಪಾಲ್ಗೊಳ್ರಿ. ಮಂಗಲ ಮಹಾಮಂಗಲ ಜ್ಯೋತಿ ಜಗವ ಬೆಳಗಿ ಬಸವನ ಜ್ಯೋತಿ ಜಗವ ಬೆಳಗಿ ಜ್ಯೋತಿ ಜಗವ ಬೆಳಗಿ ಬಸವನ ಜ್ಯೋತಿ ಜಗವ ಬೆಳಗಿ ಬಾಗೇವಾಡಿಯೋಳು ಜನಿಸಿದ ಜ್ಯೋತಿ ಮಾತಾ ಪಿತರನು ಮಣಿಸಿದ ಜ್ಯೋತಿ ಅರಿವಿನ ಮನೆಯ ಗುರುಕುಲ ಜ್ಯೋತಿ ಕೂಡಲ ಸಂಗನ ಕರುಣೆಯ ಜ್ಯೋತಿ ಜ್ಯೋತಿ ಜಗವ ಬೆಳಗಿ ಬಸವನ ಜ್ಯೋತಿ ಜಗವ ಬೆಳಗಿ ನಾಗಲಾಂಬೆಯ ಮಮತೆಯ ಜ್ಯೋತಿ ಮಹಾದೇವಿ ಅಕ್ಕನ ಅರಿವಿನ ಜ್ಯೋತಿ ಶ್ರೀ ಚನ್ನಬಸವನ ಚಿನ್ಮಯ ಜ್ಯೋತಿ ಸಿದ್ಧರಾಮರ ಶ್ರದ್ಧೆಯ ಜ್ಯೋತಿ ಜ್ಯೋತಿ ಜಗವ ಬೆಳಗಿ ಬಸವನ ಜ್ಯೋತಿ ಜಗವ ಬೆಳಗಿ ಗಂಗಾಂಬಿಕೆಯ ಕಂಗಳ ಜ್ಯೋತಿ ನೀಲಾಂಬಿಕೆಯ ನಿರ್ಮಲ ಜ್ಯೋತಿ ಬಲದೇವರ ಸರ ಒಲುಮೆಯ ಜ್ಯೋತಿ ಬಿಜ್ಜಳ ರಾಜದ ಗೆಲುವಿನ ಜ್ಯೋತಿ ಜ್ಯೋತಿ ಜಗವ ಬೆಳಗಿ ಬಸವನ ಜ್ಯೋತಿ ಜಗವ ಬೆಳಗಿ ಜ್ಯೋತಿ ಜಗವ ಬೆಳಗಿ ಜ್ಯೋತಿ ಜಗವ ಬೆಳಗಿ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಶರಣ ಸತಿ ಲಿಂಗಪತಿ ಜಯ ಮಂಗಲಂ ಜಯ ಗುರು ಬಸವೇಶ ಹರ ಹರ ಮಹಾದೇವ. ವಿಶ್ವ ಗುರು ಬಸವೇಶ್ವರ ಮಹಾರಾಜ ಕಿ ಜೈ. ಮಹಾನಗಲ್ಲ ಗುರು ಕುಮಾರೇಶ್ವರ ಮಹಾರಾಜ ಕಿ ಜೈ. ನಿರಂಜನ ಪ್ರಭು ರುದ್ರ ಶಿವಯೋಗಿ ಮಹಾರಾಜ ಕಿ ಜೈ. ಡಾಕ್ಟರ್ ಚನ್ನಮಲ್ಲ ಮಹಾಸ್ವಾಮಿ ಮಹಾರಾಜ ಕಿ ಜೈ. ಜಯ ಮಂಗಲಂ ಜಯ ಗುರು ಬಸವೇಶ ಹರ ಹರ ಮಹಾದೇವ ದೇವ. ಎಲ್ಲರೂ ನಿಧಾನಕ್ಕೆ ಬಂದು ಪೂಜ್ಯರ ಹತ್ರ ಆಶೀರ್ವಾದ ಪಡೆದುಕೊಂಡು ನಿಧಾನಕ್ಕೆ ಹೋಗ್ಬೇಕು. ಸಾಲಾಗಿ ಬನ್ರಿ, ಒಂದ್ ಕಡೆ ಸಾಲಾಗಿ ಬನ್ರಿ. ದಯಮಾಡಿ ಎಲ್ಲರೂ ನಿಧಾನಕ್ಕೆ ಬರ್ರಿ, ಸಾಲಾಗಿ. ಪೂಜ್ಯರ ಆಶೀರ್ವಾದ ತಗೊಂಡು ಸೀದಾ ಪ್ರಸಾದಕ್ಕೆ ಹೋಗ್ರಿ. ಆ ಕುಂಭ ಹೊತ್ತಿರುವಂತಹ ತಾಯಂದಿರೆಲ್ಲ ತಮ್ಮ ತಮ್ಮ ಕುಂಭನ ತಾವು ತಗೊಂಡ್ರು. ಸಾಲಾಗಿ ಹೋಗ್ಬೇಕು, ಸಾಲಾಗಿ ಬರ್ಬೇಕು, ಒಂದ್ ಕಡೆ ಹೋಗ್ತಿರ್ಬೇಕು.
ಆ ಕಡೆ ಹೋಗ್ರ ಗೊತ್ತಿಲ್ಲ ಅಮ್ಮ. ಎಲ್ರು ಒಂದ್ ಕಡೆ ಬಂದು ಒಂದ್ ಕಡೆ ಹೋಗೋದು ನೀವೇ ದಾರಿ ಮಾಡ್ಕೊಡ್ರಿ. ಕರೆಕ್ಟ್ ಅವ್ರನ್ನೆಲ್ಲ ಊರನ್ನ ಕರ್ಕೈತೆ ಊರನ್ನ ಕರ್ಕ ಆ ಕಡೆ ಬಾನ ಸ್ವಲ್ಪ ಒಂದ್ 5 ನಿಮಿಷ ನಿಂತ್ಕೊಳ್ರಿ ಹಿಂದಿರೋರು ಆರಾಮ್ ಫುಲ್ ಆಗುತ್ತದೆ. ಒಂದ್ ಕಡೆ ದಾರಿ ಬಿಡ್ರಿ ಹೋಗೋರ್ಗೆ, ಒಂದ್ ಕಡೆ ದಾರಿ ಬಿಡ್ರಿ, ನೀವೇ ಬಿಟ್ಕೊಂಡ್ಬಿಡ್ರಿ ಅಂದ್ರೆ ದಾರಿ ಆಗ್ತದೆ. ಈ ಕಡೆ ನಮಸ್ಕಾರ ಮಾಡಿ, ಈ ಕಡೆ ಬರ್ರಿ, ಈ ಕಡೆ ಬರ್ರಿ, ಆ ಕಡೆ ಬರ್ರಿ. ಯವ್ವ, ಈ ಕಡೆ ಬರ್ರಿ, ನಮಸ್ಕಾರ ಮಾಡಿ. ನೀವೆಲ್ಲ ಆ ಕಡೆ ಬರ್ರಿ, ಬರ್ರಿ ಆ ಕಡೆ ಬರ್ರಿ. ಹಾ, ಇಲ್ಲಿ ಬರ್ರಿ, ಈಗ ನಮಸ್ಕಾರ ಮಾಡಿದ್ರೆ ಈ ಕಡೆ ಬಂದ್ಬಿಡ್ರಿ. ತಮ್ಮ ಆ ಕಡೆ ಬರ್ರಿ, ಹಂಗ್ ಬರ್ರಿ, ಬರ್ರಿ ಬರ್ರಿ, ಈ ಕಡೆ ಬರ್ರಿ. ಒಂದ್ 5 ನಿಮಿಷ ನಿಂತ್ಕೊಳ್ರಿ ಸರ್, ಆರಾಮಾಗಿ ಬರ್ರಿ, ಹಿಂಗ್ ಮಾಡ್ಕೊಳ್ರಿ. ಏಷ್ಯನ್ ಚಾನಲ್ ಇಂದ ಏಷ್ಯನ್ ಚಾನಲ್ ನನಗೆ ಬರುತ್ತೆ. ಅಲ್ಲಿ ಗದಗ ಅಮರೇಶ ಇಲ್ಲಿ ಕೆಳಗಡೆ ಲೈನ್ ಮಾಡ್ಕೊಂಬಿಡು, ಸ್ವಲ್ಪ ಕೆಳಗಡೆ ಲೈನ್ ಮಾಡಿಬಿಡು. ಮೆಲ್ಲಕ್ಕೆ ಸರ್ಕೊಡ್ರಿ, ದಾರಿ ಬಿಡ್ರಿ, ಹೋಗ್ರಿ, ದಾರಿ ಬಿಡ್ರಿ, ಹೋಗಿ ಇಲ್ಲಿ ದಾರಿ ಬಿಟ್ಬಿಡಿ. ಇಲ್ಲಿ ಮೆಲ್ಲಕ್ಕೆ ಬರ್ರಿ, ಅಲ್ಲ ಸಿಗ್ತಾರ, ತಾತವ್ರು ಸಿಗ್ತಾರ, ಮೆಲ್ಲಕ್ಕೆ ಬರ್ರಿ. ಎದುರು ಹೋಗ್ಬೇಡ್ರಿ, ಈ ಕಡೆ ಸೈಡ್ ತಕೊಂಬಿಡ್ರಿ, ಸೈಡ್ ತಕೊಂಡ್ರಿ, ಈ ಕಡೆ ಹಂಗೆ ಬರ್ರಿ, ಹಿಂಗೆ ಬರ್ರಿ. ಮೆಲ್ಲಕ್ಕ ದೂಕಾಡ್ಬೇಡ್ರಿ, ಮೆಲ್ಲಕ್ಕ ಆ ಕಡೆ ಬರ್ರಿ. ಒಂದ್ ನಿಮಿಷ ಆ ಕಡೆ ಬರ್ರಿ, ಬರ್ರಿ, ಮೆಲ್ಲಕ್ಕೆ ಬರ್ರಿ. ಬರ್ರಿ, ಈ ಕಡೆ ಎದುರು ಹೋಗ್ಬೇಡ್ರಿ, ಬರ್ರಿ, ಈ ಕಡೆ ಬರ್ರಿ, ಈ ಕಡೆ ಸೈಡಿಗೆ ಬರ್ರಿ. ನಮಸ್ಕಾರ ಮಾಡಿ ಈ ಕಡೆ ಬಂದ್ಬಿಡ್ರಿ. ಬರ್ರಿ, ಮೆಲ್ಲಕ್ಕೆ ಬರ್ರಿ. ಶುಕ್ರವಾರ, ಶನಿವಾರ ಮತ್ತು ಆದಿತ್ಯವಾರ ಅಂದರೆ 4ನೇ ತಾರೀಕು, 5ನೇ ತಾರೀಕು ಮತ್ತು 6ನೇ ತಾರೀಕಿನಂದು ಬೆಳಗ್ಗೆ 9 ಗಂಟೆಯಿಂದ 6:30ಯಿಂದ 9 ಗಂಟೆವರೆಗೂ, ಅಂದರೆ ಸುಮಾರು 2.5 ತಾಸು ನಮ್ಮ ಊರಲ್ಲಿ ಪ್ರತಿ ಮನೆಗೆ ಅವರು ಅಡ್ಡಾಡುವಂಥ ಒಂದು ಕಾರ್ಯಕ್ರಮ ನಮ್ಮ ಅಜ್ಜರು ಹಾಕಿಟ್ಟಿದ್ದಾರೆ. ಶುಕ್ರವಾರ ಯಾವ ಮನೆಯಿಂದ ಯಾವ ಮನೆವರೆಗೂ ಅಡ್ಡಾಡ್ತಾರ, ಶನಿವಾರ ಯಾವ ಮನೆಯಿಂದ ಯಾವ ಮನೆಗೆ ಅಡ್ಡಾಡ್ತಾರ, ಆದಿತ್ಯವಾರ ಯಾವ ಮನೆಯಿಂದ ಯಾವ ಮನೆಗೆ ಅಡ್ಡಾಡ್ತಾರ ಅಂತೇಳಿ ನಾಳೆ ಪುರಾಣದಲ್ಲಿ
ಎಲ್ಲರಿಗೂ ತಿಳಿಸುವಂಥ ಕೆಲಸ ಆಗುತ್ತೆ. ಕಾರಣ ತಮ್ಮ ಮನೆಯ ಅಂಗಳದಲ್ಲಿ ಎಲ್ಲ ಸ್ವಚ್ಛತೆಯಿಂದ ಇಟ್ಕೊಂಡು ರಂಗೋಲಿ ಆ ಥರ ಹಾಕ್ಕೊಂಡು ಮನೆ ಮುಂದೆ ಒಂದು ಸ್ವಚ್ಛವಾದ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಮಾಡಲು ಎಲ್ಲರಲ್ಲಿ ವಿಧಿಸ್ಕೊಳ್ತಾ ಇದ್ದೀವಿ. ಹಾಂ ಬರ್ತು ಅಮರೇಶ ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋಯದಯ, ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋಯದಯ, ಆ ಕಲ್ಲೆ ಕೊನೆಗೊಮ್ಮೆ ಮುಕ್ತಿಯಾಗಿ ಗೆಳೆಯ ಗೆಳೆಯ, ಆ ಕಲ್ಲೆ ಕೊನೆಗೊಮ್ಮೆ ಮುಕ್ತಿಯಾಗಿ ಗೆಳೆಯ. ಅಲ್ಲಿ ಹೋಗಿ ನೋಡಲ್ಲಿ ಹೋಗಿ ಬಂದ್ಬಿಟ್ಟು ಅಲ್ಲಿ ಹೋಗ್ಬಿಡ ಅವ್ರ ತಗಲ್ಲಿ ನೀಡಲ್ಲ ನೋಡ್ಕೊಂಡು ಹುಲಿಯಿಂದ ಹೊಡೆದು ನಿತ್ಯ ಕಾಡುವನು ಎಂದು, ಹುಲಿಯಿಂದ ಹೊಡೆದು ನಿತ್ಯ ಕಾಡುವನು ಎಂದು, ಒಡೆದು ಹೋದರೆ ನೀನು ಮುಕ್ತಿಯ, ಒಡೆದು ಹೋದರೆ ನೀನು ಕಳೆಯುವ ಕಠಿಣದಲ್ಲಿ ಕಾರುಣ್ಯ ಕಳೆಯುವ, ಕಳೆಯುವ ಕಠಿಣದಲ್ಲಿ ಕಾರುಣ್ಯ ಕಳೆಯುವ, ಕಾಡುವ ಕೊರಳಿನಲ್ಲಿ ಕಾಡುವ ಕೊರಳಿನಲ್ಲಿ ಮುಂದೆ
ಜಾತಿ ಮೇಡಮ್ ಅದಕ್ಕೆ ಆಫ್ ತಗೊಂಬಿಡ ಆಫ್ Please.